ಹಾಯ್ ಹಲೋ, ನಾನ್ ಕುಲ್ದೀಪ್ ಕಾರ್ಯಪ್ಪ ಅಂತ. ಇವಾಗ BTS ಅನ್ನೋ ಸಿನಿಮಾದಲ್ಲಿ ಒಂದು ಸಿನಿಮಾನ ಡೈರೆಕ್ಟ್ ಮಾಡಿದೀನಿ. ನಮ್ ಸಿನಿಮಾನ ಒಬ್ರು ವಿಮರ್ಶಕರು ವಿಮರ್ಶನೆ ಮಾಡಿ ಮೂವಿ ಟ್ರಕ್ ಅಂತ ಚಾನಲ್ ಏನೋ ಚೆನ್ನಾಗಿಲ್ಲ ಅಂತೆಲ್ಲ ಬೈದಿದ್ದಾರೆ ಅಂತ ಗೊತ್ತಾಯ್ತು. ಅವರು ತುಂಬಾ ರಿಕ್ವೆಸ್ಟ್ ಮಾಡ್ಕೊಂಡು ನಮ್ಮ ಹತ್ರ ಸರ್ ಇನ್ನೊಂದು ಇಂಟರ್ವ್ಯೂ ಮಾಡ್ಬೇಕು ಅಂತ, ಇಲ್ಲ ನಾವ್ ಅವ್ರ ಇಂಟರ್ವ್ಯೂ ಮಾಡ್ಬೇಕು ಅಂತ ಕೇಳ್ಕೊಂಡ್ರು. ಹಂಗಾಗಿ ಇವತ್ತು ಅವ್ರು ಇಂಟರ್ವ್ಯೂ ಮಾಡ್ತಾ ಇದೀವಿ ಮೂವಿ ಟ್ರಕ್ ಅವ್ರು. ನಮಸ್ಕಾರ ಮೇಡಮ್, ಚೆನ್ನಾಗಿದ್ದೀರಾ? ಏನೋ ಹಿಂಗಿದೀವಿ, ನೀವ್ ಅಷ್ಟ್ ಬೈದ್ಮೇಲೆ ಹೆಂಗ್ ಚೆನ್ನಾಗಿರಕ್ ಸಾಧ್ಯ ನಾವು? ಇಲ್ಲ, ಚಲೋ ಸಿನಿಮಾ ಕೊಟ್ಟಿವಿ ಸರ್, ಆರಾಮ. ನಿಮ್ ರಿವ್ಯೂ ನೋಡಿದೆ ಸರ್ ನಾಷ್ಟ ಆತ್ರಿ? ಇಷ್ಟ ಬೆಳಿಗ್ಗೆ ನಮಗೂ ಹಸಿವಾಗೈತೆ. ನಾವ್ 8 ಗಂಟೆ ಅಂದ್ರೆ ನಾಷ್ಟ ಮಾಡ್ಬಿಡ್ತೇವ್ರಿ. ಇವತ್ತ ಸ್ವಲ್ಪ ಅವ್ರು ಹೇಳಿದ್ರೆ ನಿಮ್ದು ನಿದ್ದೆ ಸ್ವಲ್ಪ ಆಚೆ ಹಾಗಾಗಿ ನೋಡಿದ್ರ ಸಿನಿಮಾ ನೀವು ರಿವ್ಯೂ ಮಾಡಿದ್ರಿ. ಹೆಂಗ ಅನಸ್ತ ಸರ್ ನಮ್ ರಿವ್ಯೂ ನಿಮಗ? ರಿವ್ಯೂ ನಂಗೆ ಆಕ್ಚುಲಿ ಇಷ್ಟ ಆಯ್ತು. ಅಂದ್ರೆ ನಾವು ಎಲ್ಲಾ ರಿವ್ಯೂರ್ಸ್ನು ಅದು ಸುಮಾರು ಜನ ರಿವ್ಯೂರ್ಸ್ ಮೊದಲೇ ಕಾಂಟ್ಯಾಕ್ಟ್ ಮಾಡಿದಾಗ ಹೇಳ್ತಿದ್ರು ಅವರು ಸ್ವಲ್ಪ ಎಸ್ಟಾಬ್ಲಿಷ್ಡ್ ನ್ಯೂಸ್ ಪೇಪರ್ಸ್ ಇರ್ಬೋದು ಅಥವಾ ರಿವ್ಯೂವರ್ಸ್ ಇರ್ಬೋದು. ಇಲ್ಲ ನಮ್ಗೆ ಏನ್ ಅನ್ಸ್ತದ ಅದನ್ನ ಹೇಳ್ತೀವಿ, ನಾವು ಅದನ್ನೇ ಕೇಳ್ತಾ ಇದ್ದೀವಿ. ನಿಮ್ದು ರಿವ್ಯೂ ನೋಡಿದಾಗ ನಂಗೆ ಅದೇ ಅನ್ಸ್ತು. ನಿಮ್ಗೆ ಏನ್ ಅನ್ಸ್ತದ ಆನೆಸ್ಟ್ ಆಗಿ ಹೇಳಿದೀರಾ, ನೆಗೆಟಿವ್ಸ್ ಹೇಳಿದೀರಾ, ಪಾಸಿಟಿವ್ಸ್ ಹೇಳಿದೀರಾ, ನಿಮ್ಗೆ ಏನ್ ವರ್ಕ್ ಆಯ್ತು ಏನ್ ವರ್ಕ್ ಆಗಿಲ್ಲ ಅಂತ ನೀಟಾಗಿ ಹೇಳಿದೀರಾ. ನಾ ಮುಂದ್ ಅದೇನಂತ ಏನ್ ಹೇಳತ್ತಿಲ್ಲಲ್ರಿ ಸರ್. ಇಲ್ಲ, ನೀವು ಅಷ್ಟೊಂದು ಉಗ್ದಿದ್ದೀರಲ್ಲ, ನಿಮ್ಗೆ ಏನ್ ಅನ್ಸ್ತದ ಆನೆಸ್ಟ್ ಆಗಿ ಹೇಳಿದಿರಲ್ಲ, ಏನ್ ಇಷ್ಟ ಆಗಿಲ್ಲ ಅಂತಾನು ಹೇಳಿದೀರಾ. ಸರ್ ಈಗ ನಮ್ಮ ನೋಡುವ ವೀಕ್ಷಕರಿಗೆಲ್ಲ ಒಂದೇನಂತಂದ್ರೆ ನಿಮ್ ಚೈಲ್ಡ್ಹುಡ್ ಇಂದ ನಿಮ್ ಗ್ರಾಜುಯೇಷನ್ ತನಕ ನಿಮ್ದು ಜರ್ನಿ ಹೆಂಗಿತ್ತು, ಎಲ್ಲಿಂದ ಬಂದ್ರಿ, ಏನು ನಮ್ಮ ಪ್ರೇಕ್ಷಕರಿಗೆ ಒಂದು ಇನ್ಫಾರ್ಮೇಶನ್ ತರ. ನಂದು ಮೂಲತಃ ಊರು ಕೊಡಗು, ಮಡಿಕೇರಿ ತಾಲೂಕು, ಕೊಡಗು ಜಿಲ್ಲೆ. ಬಟ್ ಹುಟ್ಟಿದ್ದು ಬೆಳೆದಿದ್ದೆಲ್ಲ ಹಾಸನದಲ್ಲಿ. ಹಾಸನದಲ್ಲಿ ಒಂದು ಅರವಿಂದ ಶಾಲೆ ಅಂತ ಒಂದಿದೆ, ಅಲ್ಲಿ 10th ಸ್ಟ್ಯಾಂಡರ್ಡ್ ತನಕ ಆಯ್ತು. ಆಮೇಲೆ ಸುಜಲಾ PU ಕಾಲೇಜ್ ಅಂತ ಅಲ್ಲೇ ಹಾಸನದಲ್ಲೇ. ಆಮೇಲೆ ಅಲ್ಲೇ ಇಂಜಿನಿಯರಿಂಗ್ ಆಯ್ತು, ಸಿವಿಲ್ ಇಂಜಿನಿಯರಿಂಗ್ ಮಾಡಿದೆ. ಸಿವಿಲ್ ಇಂಜಿನಿಯರಿಂಗ್ ಮುಗಿಸಿ ಬೆಂಗಳೂರಿಗೆ ಬಂದು ಒಂದು ರಿಯಲ್ ಎಸ್ಟೇಟ್ ಕಂಪ್ನಿನಲ್ಲಿ ಸೇಲ್ಸ್ ಅಂಡ್ ಮಾರ್ಕೆಟಿಂಗ್ ಅಲ್ಲಿ ಇದ್ದೆ. ಅಲ್ಲಿ 1 ವರ್ಷ ಸೇಲ್ಸ್ ಅಂಡ್ ಮಾರ್ಕೆಟಿಂಗ್ ಅದು ಇದು ಮಾಡ್ಕೊಂಡಿದ್ದು. ಆಮೇಲೆ ಚೆನ್ನಾಗಿ ನಡೀತಿತ್ತು. ಆದ್ರೆ ಅದೊಂದು ಕಾಡುಗಳೊಳಗೆ ನಮ್ದೆಲ್ಲ ಇದು. ಹಂಗಿದ್ದ ಟೈಮಲ್ಲಿ ಚೈತನ್ಯ ಸರ್ ಅಂತ ಆದಿನಗಳು ಡೈರೆಕ್ಟರ್ ಸುಮಾರು ಮಾಡಿದಾರ, ಅವ್ರದ್ದು ಕಾಂಟ್ಯಾಕ್ಟ್ ಸಿಕ್ಕಿ ಅವ್ರಿಗೆ ಕಾಲ್ಸ್ ಮಾಡ್ತಾ ಇದ್ದಾನೆ, ಸರ್ ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಆಗ್ಬೇಕು ಅಂತ. ಅವ್ರೇ ಇಲ್ಲಪ್ಪ ಇವಾಗಿಲ್ಲ ಅಸಿಸ್ಟೆಂಟ್ ಡೈರೆಕ್ಟರ್ಸ್ ನನಗಿದ್ದಾರೆ ಸಾಕಷ್ಟು ಅಂತೆಲ್ಲ. ಸುಮಾರಷ್ಟು ತಿಂಗಳು ಅವ್ರನ್ನ ಹಂಗೆ ಕಾಲ್ ಮಾಡಿ ಕೇಳಿ 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 ಒಂದು ಸಲ ಹೇಳಿದ್ರು, ಸರಿ ಯಾಕೆ ಬಾ ಏನ್ ಇಷ್ಟ ಫೋನ್ ಮಾಡ್ತಿದ್ಯಲ್ಲ ಅಂತ ಹೇಳ್ಬಿಟ್ಟು ಆದ್ಯ ಅನ್ನೋ ಸಿನಿಮಾ ನಡೀತಾ ಇತ್ತು. ಆದ್ಯ ಅದು ಕ್ಲೈಮ್ಯಾಕ್ಸ್ ಶೂಟಿಂಗ್ 2-3 ದಿನ ನಡೀತಾ ಇತ್ತು, ಇಲ್ಲೇ JP ನಗರದಲ್ಲಿ ನಡೀತಾ ಇತ್ತು. ಅವಾಗ ಅಲ್ಲಿಗೆ ಕರ್ಸ್ಕೊಂಡು ಫಸ್ಟ್ ಟೈಮ್ ಸೆಟ್ ಅಂತ ನೋಡಿದ್ದು ಚೈತನ್ಯ ಸರ್ ಸೆಟ್. ಆಮೇಲೆ ಅಮ್ಮ ಅಲ್ಲಿ ಐ ಲವ್ ಯು ಅಂತ ದಾರ್ಕಿಶ್ ಚಿತ್ರ ಪ್ರೊಡಕ್ಷನ್, ಅದ್ರಲ್ಲಿ ಅಗೇನ್ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ದು. ಅಲ್ಲಿಂದ ಒಂದಷ್ಟು ಅಸಿಸ್ಟೆಂಟ್ ಡೈರೆಕ್ಷನ್, ರೈಟರ್ ಆಗಿ ಒಂದಷ್ಟು ಪ್ರಾಜೆಕ್ಟ್. ಸರ್ ಹಂಗ ನೀವು ಇಂಜಿನಿಯರಿಂಗ್ ಬ್ಯಾಕ್ ಗ್ರೌಂಡ್ ಇಂದ ಬಂದಿರಿ? ಹೌದು ಸರ್, ನಂಗೂ ಬಹಳ ಜನ ಫ್ರೆಂಡ್ಸ್ ಅದಾರ್ರಿ, ಅವ್ರು ಇಂಜಿನಿಯರಿಂಗ್ ಓದ್ಯಾರ ಖರೆ, ಆದ್ರ ಶೆಫ್ ಅದಾರ, ಬಿಸ್ನೆಸ್ ಮಾಡ್ತಾರ, ಸಿನಿಮಾದಾಗಂತೂ ಬಹಳ ಮಂದಿ ಅದಾರ. ಅಂದ್ರೆ ನನಗೆ ಒಂದು ಅರ್ಥ ಆಗತ್ತಿಲ್ರಿ, ಈಗ ಇಂಜಿನಿಯರಿಂಗ್ ಎಕ್ಸ್ಟ್ರಾ ಕ್ಲಾಸ್ ಏನಾದ್ರು ಐತಾ ಸರ್, ನಿಮ್ಗೆ ಎಕ್ಸ್ಟ್ರಾ ಟ್ಯಾಲೆಂಟ್? ಇಲ್ಲ, ಅದು ನಂದು ಇನ್ನೊಂದು ಸಿನಿಮಾ ಇದೆ, ನೋಡಿದವರು ಏನಂತಾರೆ, ಅದ್ರಲ್ಲಿ ಒಂದು ಡೈಲಾಗ್ ಇದೆ ಇದ್ರ ಬಗ್ಗೆ. ಸೊ ಡೀಟೇಲ್ ಆಗಿ ಅದನ್ನ ನೋಡಿದ್ಮೇಲೆ ಮಾತಾಡ್ಬೋದು, ಮತ್ತೆ ಬೇಕಾದ್ರೆ ಸಿಕ್ಕಿದ್ರೆ ಅದಾದ್ಮೇಲೆ ಬೇಕಾದ್ರೆ. ಇಲ್ಲ ಸರ್, ನಮ್ಗೆ ಸ್ಪಾಯ್ಲರ್ ಫ್ರೀ ಬೇಕು. ಡೈಲಾಗ್ ಸ್ವಲ್ಪ ಅಲ್ಪ ಅಲ್ಲಿದ್ರೆ ಸ್ವಲ್ಪ ಪಂಚಿದೆ ಅಂತ ಅನ್ಸುತ್ತೆ. ಬಟ್ ಅದಿದೆ, ಇಂಜಿನಿಯರ್ಸ್ ಒಂದ್ ಬೇಸಿಕ್ ಡಿಗ್ರಿ ಅಂತ ಆಗಿದೆ. ಸರ್, ಈಗ ಯಾವ ಪಾಯಿಂಟ್ ಒಳಗೆ ನೀವು ನಾ ಸಿನಿಮಾನ ಮಾಡ್ಬೇಕು, ಒಂದು ಎಲ್ಲರಿಗೂ ಒಂದು ಟರ್ನಿಂಗ್ ಪಾಯಿಂಟ್ ಅಂತ ಇರ್ತೈತಿ? ಹಂಗ್ ಡೆಫಿನೆಟ್ ಪಾಯಿಂಟ್ ಅಂತ ಯಾವ್ದು ಇತ್ತಿಲ್ಲ. ಇಟ್ ವಾಸ್ ಅ ಫೇಸ್ ಇನ್ ಫೇಸ್ ಔಟ್ ಅಂತಾರಲ್ಲ ಆತರ. ಸ್ಕೂಲ್ಗಳಲ್ಲಿ ಅಲ್ಲಲ್ಲ ಚಿಕ್ಕ ಚಿಕ್ಕದಾಗ ನಾಟಕಗಳು ಮಾಡ್ಸೋರು. ನಾನು ಒಂದಷ್ಟು ಇವಾಗ ನೆನ್ಸ್ಕೊಂಡ್ರೆ ಕ್ರಿಂಜ್ ಅನ್ಸೋ ಅಂತ ಒಂದೇ ಚಿಕ್ಕ ಪುಟ್ಟ ಇಂಡಿಪೆಂಡೆನ್ಸ್ ಡೇಗೆ ಅಂತ ಇಂಥವೆಲ್ಲ ಮಾಡ್ತಿದ್ವಿ. ಆಮೇಲೆ ಕಾಲೇಜಲ್ಲಿ ಬರೀತಾ ಇದ್ದೆ, ನಾನು ಕಥೆಗಳು ಹೇಳ್ತಾ ಇದ್ದೆ. ಹಂಗ್ ಸುಮ್ನೆ ಅದು ಟೈಮ್ ಪಾಸ್ಗೆ ಅಂತ ಇತ್ತು. ಅಗೇನ್ ಕಾಲೇಜ್ ಮುಗಿಸಿದ್ಮೇಲೂನು ಅವ್ರಿಗೆಲ್ಲ ಸುಮ್ನೆ ಕತೆ ಹೇಳೋದು, ಹಿಂಗ್ ಮಾಡ್ಬೋದು ಅಂತೆಲ್ಲ ಹೇಳೋದು ಎಲ್ಲ. ಆಮೇಲೆ ನಮ್ಮ ಅಣ್ಣ ಒಬ್ರು ನಾನೊಬ್ರಿಗೂ ಯಾರಿಗೂ ಆಕ್ಟಿಂಗ್ ಮಾಡಿಸ್ತಾ ಇದ್ದೆ ಸುಮ್ನೆ ಟೈಮ್ ಪಾಸ್ಗೆ. ಅವ್ರು ನೋಡ್ಬಿಟ್ಟು ಅವ್ರಿಗೆ ಆಕ್ಟಿಂಗ್ ಮಾಡಿಸ್ಬೇಕಾದ್ರೆ ನಾನು ಅಭಿನಯ ಮಾಡಿ ತೋರಿಸ್ತಾ ಇದ್ದಾಗ, ಚೆನ್ನಾಗಿ ಆಕ್ಟಿಂಗ್ ಮಾಡ್ತಾ ಕಣೋ, ಸಿನಿಮಾಗೆ ಹೋಗ್ತೀಯ, ನಂಗೆ ಒಬ್ರು ಪರಿಚಯ ಇದಾರೆ ಅಂತ. ನಾನು ಇಲ್ಲ ಅಣ್ಣ ಡೈರೆಕ್ಟರ್ ಆಗ್ಬೇಕು ಅಂತಿದ್ದೀನಿ ಅಂತ. ಆವಾಗ ಅವರು
ಡೈರೆಕ್ಟರ್ ಕೆಲಸ ಮಾಡ್ತಿದ್ದೆ ಅವಾಗ. ಡೈರೆಕ್ಟರ್ ಯಾಕೆ ಕಷ್ಟ ಇರುತ್ತೆ ಕಣೋ ಅಂತ. ನನ್ಗೆ ಏನಂದ್ರೆ ಕೆಲ್ಸದಲ್ಲಿ ಇವಾಗ ಮ್ಯಾನೇಜರ್ ಪ್ರೆಷರ್, ಹೌದು ಆಮೇಲೆ ವೀಕೆಂಡ್ ತನಕ ಕಾಯ್ಬೇಕು, ಇದೆಲ್ಲ ಇರುತ್ತಲ್ಲ, ಸಂಜೆ ಎಷ್ಟೊತ್ತಿಗೆ ಆಗುತ್ತೆ ಅಂತ ಕಾಯ್ಬೇಕು, ನಮ್ಗೆ ಅದೇ ಕಷ್ಟ. ನಾನು ಇಲ್ಲಿ ಹೆಂಗಿದ್ರು ಕಷ್ಟ ಪಡ್ತಿದ್ದೀನಲ್ಲ, ಇಲ್ಲ ಅಣ್ಣ ನಾನು ಕಷ್ಟ ಪಡ್ತೀನಿ ಅಂತಂದೆ. ಆಮೇಲೆ ಅವ್ರು ಡೀಟೇಲ್ ಆಗಿ ಹೇಳಲಿಲ್ಲ ಕಷ್ಟ ಅಂದ್ರೆ ಏನು ಅಂತ ಡಿಫೈನ್ ಮಾಡ್ಲಿಲ್ಲ, ನಾನು ಕೇಳಕ್ ಹೋಗ್ಲಿಲ್ಲ. ಬಂದ್ಮೇಲೆ ಗೊತ್ತಾಯ್ತು ಇಷ್ಟ ಅದ್ಭುತ ಇದೆ ಇಲ್ಲಿ, ಕಷ್ಟ ಸರ್, ಅದೇ ಅದ್ಭುತ, ಇಲ್ಲಿ ಬೇರೆನೆ ಸಂಭ್ರಮ ಇದೆ ಇಲ್ಲಿ ಅಂತ ಬಂದ್ಮೇಲೆ ಗೊತ್ತಾಯ್ತು. ಅವಾಗ ಅದ್ ಕಷ್ಟನೇ ಇಲ್ಲ ಇಲ್ಲಿ ಅನ್ಸ್ಕೊಂಡ್ರೆ. ಒಂದ್ ಕಾರ್ಪೊರೇಟ್ ಅಲ್ಲಿ ಕೆಲಸ ಮಾಡೋದಕ್ಕೂ ಇಲ್ಲಿಗೂ ಅಜಗಜಾಂತರ ವ್ಯತ್ಯಾಸ ಇದೆ. ಸರ್ BTS ಹೆಂಗಾಯ್ತು ಸರ್, ಹೆಂಗ್ ಶುರು ಆಯ್ತು? ಶುರು ಅಂದ್ರೆ ಅದು ನೋಡಿದವ್ರು ಏನಂತಾರೆ ಅಂತ ಸಿನಿಮಾ ಮಾಡಿದ್ಲು, ಅದು ಮೊದಲು ನಡೆದಿತ್ತು. ಅಂದ್ರೆ ಹೌದು, ಇದಕ್ಕಿಂತ ಮುಂಚೆ ಆಗಿದ್ದು, ಮುಂಚೆ ರೆಡಿನೂ ಆಗಿದೆ ಅದು. ಇವಾಗ ಮುಂದೆ ರಿಲೀಸ್ ಆಗುತ್ತೆ. ರಿಲೀಸ್ ಸ್ವಲ್ಪ ತಳ್ತು ಅದು ಬೇರೆ ಬೇರೆ ಕಾರಣಗಳಿಂದ. ಅದು ಸ್ವಲ್ಪ ಸ್ಕೇಲ್ ದೊಡ್ಡದಿರೋ ಕಾರಣ ಅದ್ರ ರಿಲೀಸ್ ಮಾಡ್ಬೇಕು ಅಂತ ನಿರ್ಮಾಪ. ಅಲ್ಲಿ ಬಂದಂತಹ ತಂಡ ಅದು. ನನ್ನೊಟ್ಟಿಗೆ ಸಿನಿಮಾ ನಾನ್ ಬರ್ದು ನಿರ್ದೇಶನ ಮಾಡಿದ್ದು. ಅಲ್ಲಿ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಅಸಿಸ್ಟೆಂಟ್ ಅಸೋಸಿಯೇಟ್ ಆಗಿ ಬಂದವರು ಅಪೂರ್ವ ಭಾರದ್ವಾಜ್ ಅವರು ಅಲ್ಲಿ ನಟಿಸಿದ್ರು. ಅಲ್ಲಿ ಮುಖ್ಯ ಭೂಮಿಕೆಯಲ್ಲಿ ನಟಿಸಿದ್ರು, ಇದು ಲೀಡ್ ಆಗ್ತದೆ. ಅಲ್ಲಿ ಮಾಡ್ಬೇಕಾದ್ರೆ ಕೊನೆ ಹಂತದಲ್ಲಿ ನಮಗೆ ಶೂಟಿಂಗ್ ಮುಗೀತಿದೆ ಅಂತಂದಾಗ, ಅಥವಾ ಶೂಟಿಂಗ್ ಶೆಡ್ಯೂಲ್ ಮಧ್ಯೆ ಬ್ರೇಕ್ ಇದ್ದಾಗ, ಮುಂದೆ ಏನ್ ಮಾಡೋದು, ಓಕೆ ಇದು ಮುಗೀತು ಏನ್ ಮಾಡ್ತೀರಾ ಅಂತ ನಾನು ಯಾರು ಕೇಳಿದಾಗ ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಅಥವಾ ಅಸೋಸಿಯೇಟ್ಸ್ ಇವರು ಶಾರ್ಟ್ ಫಿಲ್ಮ್ ಮಾಡ್ಬೇಕು ಅಂತೀನಿ ಅಂತ. ಅಷ್ಟಲ್ಲಿ ಒಬ್ರು ಹೇಳಿದ್ರು, ಇನ್ನೊಬ್ರು ಅಸಿಸ್ಟೆಂಟ್, ಸರ್ ನಾವೆಲ್ಲ ಸೇರಿ, ನನ್ನ ಹತ್ರ ಒಂದು ಬ್ಲಾಕ್ ಮ್ಯಾಜಿಕ್ ಕ್ಯಾಮರಾ ಇತ್ತು, ಒಂದು ವೆಬ್ ಅದು ಕ್ಯಾಮರಾ ಬ್ರ್ಯಾಂಡ್ ಅದು ಬ್ಲಾಕ್ ಮ್ಯಾಜಿಕ್. ಅದರಿಂದ ಮಾಡಿದ್ದೆಲ್ಲ ಸಿನಿಮಾ ಹಿಟ್ ಆಗ್ತೈತಿ ಅಂತ. ಹಂಗಾಗಿ ಚೆನ್ನಾಗಿದ್ದಿರೋದು ಸುಲಭ ಇತ್ತಲ್ಲ ಅವಾಗ. ಬ್ಲಾಕ್ ಮ್ಯಾಜಿಕ್ ತಗೊಬಂದ್ಬಿಟ್ಟು ಸಿನಿಮಾ ಮಾಡ್ಬಿಡೋದು. ಬ್ಲಾಕ್ ಮ್ಯಾಜಿಕ್ ಮಾಡಿ ಸಿನಿಮಾ ಮಾಡೋರು ಹಿಟ್ ಆಗ್ಬೋದು ಏನೋ. ನಮ್ಮ ಇಂಡಸ್ಟ್ರಿ ಸುಮಾರು ಅದ್ ನಡೆಯುತ್ತೆ. ಡೈರೆಕ್ಟರ್ ಹೆಸರು ಮ್ಯಾಚ್ ಆಗ್ಬೇಕು, ಹೀರೋ ಹೆಸರು ಮ್ಯಾಚ್ ಆಗ್ಬೇಕು. ಅದ ಹೆಸರೆಲ್ಲ ಬಾಳ ಮಂದಿ ನಮ್ಗಾಗಿದೆ 2 ಸಲ. ಈಗ ಮದ್ವೆ ಆಗ್ಬೇಕಂದ್ರೆ ಹುಡುಗಿ ಹೆಸರು ಚೇಂಜ್ ಮಾಡ್ತಾರೆ, ನಮ್ ಮನೆತನಕ್ ಹೊಂದ್ಬೇಕಂದ್ರೆ ಹೆಸರು ಚೇಂಜ್ ಮಾಡ್ಬೇಕಾಗ್ತದೆ. ಹಂಗೆ ಟೈಟಲ್ ಹೊಂದಬೇಕು, ಡೈರೆಕ್ಟರ್ ಹೆಸರು ಹೊಂದಬೇಕು, ಪ್ರೊಡ್ಯೂಸರ್ ಜೊತೆಗೆ, ಪ್ರೊಡಕ್ಷನ್ ಜೊತೆಗೆ, ಆಮೇಲೆ ಹೀರೋ ಹೆಸರು ಹೊಂದಬೇಕು. ನಿಜವಾಗ್ಲೂ ಹಿಂಗೆಲ್ಲ ನಡೆಯುತ್ತೆ. ಅಯ್ಯೋ ಇದೆ ನಮ್ಗೆ 1 ಸಲ 2 ಸಲ ಎಕ್ಸ್ಪೀರಿಯನ್ಸ್ ಆಗಿದೆ. ಹಂಗಾಗಿ ಸಾಕಷ್ಟಿಲ್ಲ ಎಲ್ಲಾರು ಅಂತಲ್ಲ, ಸ್ವಲ್ಪ ಸುಮಾರು ಜನನು ಇದಾರ ಆ ತರದ್ದು. ಅವ್ರವ್ರ ನಂಬಿಕೆಗೆ ಬಿಟ್ಟಿದ್ದಾರೆ. ಹಂಗ ಅಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದಾಗ, ಓಕೆ ನಮ್ಮಲ್ಲೇ ಒಂದು ಟೆಕ್ನಿಷಿಯನ್ಸ್ ಇದಾರೆ, ಸಾಕಷ್ಟು ಜನ ಸಿನಿಮಾಟೋಗ್ರಾಫರ್ಸ್ ಇದಾರೆ, ಎಡಿಟರ್ಸ್ ಇದಾರೆ, ಒಳ್ಳೊಳ್ಳೆ ರೈಟರ್ಸ್ ಇದಾರೆ, ಕ್ಯಾಮೆರಾ ಸೆಟಪ್ ಇದೆ, ಎಡಿಟಿಂಗ್ ಅಬಿಲಿಟೀಸ್ ನಮ್ಮಲ್ಲೇ ಇದೆ. ನಾವೇ ಯಾಕೊಂದು ಶಾರ್ಟ್ ಫಿಲ್ಮ್ ಎಲ್ಲ ಐಸೋಲೇಟೆಡ್ ಆಗಿ ಮಾಡೋದಕ್ಕಿಂತ ಕನ್ಸಲ್ಟೇಟೆಡ್ ಆಗಿ ಅದೇ ಶಾರ್ಟ್ ಫಿಲ್ಮ್ಸ್ ನ ಒಂದು ಥೀಮ್ ಇಟ್ಕೊಂಡು ಮಾಡಿದ್ರೆ ಒಂದ್ ಒಳ್ಳೆ ಆಂಥಾಲಜಿ ಆಗುತ್ತಲ್ಲ ಅಂತ. ಹಂಗೆ ನಾನು ಮತ್ತೆ ನಮ್ಮ ಅಸೋಸಿಯೇಟ್ ಅಂಡ್ ನನ್ನ ಜೊತೆ ಡೈಲಾಗ್ ಬರೋದು ನೋಡಿದವ್ರಿಗೆ, ಸಾಯಿ. ನಾನು ಅವರು ಒಂದಿನ ಹಿಂಗೆ ಒಬ್ರು ಸ್ನೇಹಿತರ ಮನೆಗೆ ಹೋಗ್ಬೇಕಾರೆ ಒಂದವೇ ಅವರು ವೆಬ್ ಸೀರೀಸ್ ಮಾಡೋಣ ವೆಬ್ ಸೀರೀಸ್ ಮಾಡಿ ತಗೊಳ್ಳೋರು ಯಾರು ಇರ್ತಾರಪ್ಪ ಇಲ್ಲಿ ಕನ್ನಡದಲ್ಲ. ನಮ್ಮೆಲ್ಲ ಕಲ್ಚರ್ ಇಲ್ಲ ಸದ್ಯಕ್ಕೆ. ಮಧ್ಯದಲ್ಲಿ ಒಂದೆರಡು ತುಂಬಾ ಒಳ್ಳೊಳ್ಳೇದ್ ಬಂತು, ಆಮೇಲೆ ಸಡನ್ ಡ್ರಾಪ್ ಆಯ್ತು. ಹಂಗಾಗಿ ನಮ್ಮಲ್ಲಿ ನೋಡುವಿಕೆನೂ ಇಲ್ಲ ವೆಬ್ ಸೀರೀಸ್ ಗಿಂತ ಆಂಥಾಲಜಿ ಸೂಟಬಲ್ ಅಂತ ಅನ್ಸಿ, ಆಮೇಲೆ ಏನ್ರ ಬಗ್ಗೆ ಮಾಡೋದು ಅಂತ. ಆಮೇಲೆ ಅದಕ್ಕೆ ಇನ್ನೊಂದು ತಿಂಗಳು ಡಿಸ್ಕಷನ್ ಆಗಿ, ಶಂಕರ್ ರಾಜೇಶ್ ಅಂತಿದ್ದಾರೆ, ಬ್ಲಾಕ್ ಅಂಡ್ ವೈಟ್ ಸಿನಿಮಾ ಇದೆಲ್ಲ, ಅವರು ಸಿನಿಮಾ ಬಗ್ಗೆನೇ ಸಿನಿಮಾ ಮಾಡಿದ್ರೆ ಹೇಗಿರುತ್ತೆ, ಅದು ಒಪ್ಪಿಗೆ ಆಯ್ತು. ಆಮೇಲೆ 5 ಜನ ಹೋಗಿ ಇಂಡಿಪೆಂಡೆಂಟ್ ಆಗಿ ಬರ್ದಿ ಒಂದು 4-5 ತಿಂಗಳು ಬರ್ದಿದೀವಿ. ಒಂದು ನನ್ ಕತೆ ನಾನು 5 ತಿಂಗಳು, ಸೈಮಲ್ಟೇನಿಯಸ್ಲಿ ಅವ್ರ ಕತೆನವರು. ಆಮೇಲೆ ಮಧ್ಯಲ್ಲಿ 2-3 ತಿಂಗಳು ಮಧ್ಯಲ್ಲಿ ಒಂದ್ಸಲ ಭೇಟಿಯಾಗಿ ನನ್ ಕತೆದ್ ಪ್ರೋಗ್ರೆಸ್ ಎಷ್ಟಿದೆ ಅಂತ ಡಿಸ್ಕಸ್ ಮಾಡ್ಕೊಂಡು, ನಂದು ಅವ್ರದ್ದು ಎಲ್ಲ, ಮತ್ತೆ ವಾಪಸ್ ಹೋಗಿ ಒಂದು ಡ್ರಾಫ್ಟ್ ಮುಗ್ದಿದ ತಕ್ಷಣ ಶೂಟಿಂಗ್ ಶುರು ಮಾಡ್ಕೊಂಡು, ಒಂದ್ 3 ತಿಂಗಳಿಗೆ ಒಂದೊಂದು ಶೂಟಿಂಗ್ ಅನ್ನೋ ತರ ಆಯ್ತು. ಒಬ್ಬೊಬ್ರು ಶೂಟಿಂಗ್ ನಡೀತಾ ಇದೆ ಅಂದ್ರೆ ಇನ್ನೊಬ್ರು ಬಂದು ಹೆಲ್ಪ್ ಮಾಡೋದು. ಇಂಟರ್ಫರೆನ್ಸ್ ಹೆಂಗಿತ್ತು ಸರ್? ಅಂದ್ರೆ ಈಗ ನೀವು ಒಂದ್ ಸ್ಟೋರಿ ಹೇಳ್ತೀರಿ, ಇನ್ನೊಬ್ರು ಸಾಯಿ ಅವ್ರು ಬಂದೇ ಇಲ್ಲ ಇನ್ನೂ ಹಿಂಗ ಆಗ್ಬೇಕಾಗಿತ್ತು, ಹಿಂಗ ಇನ್ಪುಟ್ಸ್ ಕೊಡೋದು ಅಥವಾ ಏನಾದ್ರು. ನಾನು ಸಾಯಿ ಅಟ್ಲೀಸ್ಟ್ ನಾವು ಸುಮಾರು ಹಿಂದೆ ನೋಡಿದವ್ರ ಮುಂಚೆಯಿಂದಾನೆ ಕೊಲಾಬರೇಟ್ ಆಗಿದೆ. 2 ಪ್ರಾಜೆಕ್ಟ್ಸ್ ಒಂದೇನೋ ಬರ್ದಿದ್ದೀವಿ, 2ಕ್ಕೆ ಬರ್ದಿದ್ವಿ. ಅಲ್ದೇನು ನಾವು ಸಿನಿಮಾ ಡಿಸ್ಕಸ್ ಮಾಡ್ತಾ ಇದ್ವಿ. ಸೊ ನಮಗ್ ಗೊತ್ತಿತ್ತು, ಆಮೇಲೆ ಸಾಯಿ ಅಲ್ದಲೆ ಬೇರೆ ಎಲ್ಲಾರ್ಗು ನಮಗ್ ಗೊತ್ತಿತ್ತು, ಸಿನ್ಸ್ ಒಂದು ಪ್ರಾಜೆಕ್ಟ್ ವರ್ಕ್ ಮಾಡಿದ್ರಿಂದ ನಮ್ ವೇವ್ಲೆನ್ಸ್ ನಮಗ್ ಗೊತ್ತಿತ್ತು ಇಷ್ಟೇ ಇರುತ್ತೆ ಅಂತ. ಆಮೇಲೆ ನನಗಿದ್ ವರ್ಕ್ ಆಗ್ತಿಲ್ಲ ನೀನ್ ಮಾಡಬಾರ್ದು ಅನ್ನೋದು ಎಲ್ಲೂ ಪ್ರಮೇಯ ಬರ್ಲಿಲ್ಲ ಯಾರಿಗೂ. ನಮ್ಮ ಅಭಿಪ್ರಾಯ ತಿಳಿಸ್ಕೊತಾ ಇದ್ವಿ. ಇವಾಗ ನೀವು ನರೇಶನ್ ಕೊಟ್ಟಿದ್ರೆ ಇದು ನನಗ್ ಸೀನ್ ಸ್ವಲ್ಪ ಆಫ್ ಅನ್ಸ್ತು, ಹಂಗ್ ಡಿಸ್ಕಸ್ ಮಾಡಿದ್ವಿ. ಅದ್ ತಗೊಳ್ಳೋದು ಬಿಡೋದು ನನಗ್ ಬಿಟ್ಟು. ಇಂಡಿವಿಜುವಲ್ ಫಿಲ್ಮ್ಸ್ ಬಗ್ಗೆ ಅಷ್ಟೇ ಡಿಸ್ಕಷನ್ ಆಗಿದ್ದು. ಕಲೆಕ್ಟಿವ್ ಅಂತ ಬಂದಾಗ, ಕಲೆಕ್ಟಿವ್ ಡಿಸಿಷನ್ಸ್ ಬಂದ, ಇವಾಗ ಟೇಲರ್ ಟೀಸರ್ ಇರುತ್ತೆ, ಅದೆಲ್ಲ ಸಿನಿಮಾಗ್ ಸೇರಿ ಒಂದ್ ಕೂರುತ್ತೆ. ಅಥವಾ ಪೋಸ್ಟರ್ಸ್ ಇರ್ಬೋದು, ಅಥವಾ ನಾವು ಮಾರ್ಕೆಟ್ ಹೆಂಗ್ ಪಿಚ್ ಮಾಡ್ತೀವಿ, ಅಥವಾ ರಿಲೀಸ್ ಡೇಟ್ ಯಾವಾಗ ಬರಬೇಕು, ಎಷ್ಟು ಸ್ಕ್ರೀನ್ಸ್ ಹೋಗ್ಬೇಕು, ಇವೆಲ್ಲ ಕಲೆಕ್ಟಿವ್ ಡಿಸಿಷನ್ ಆಸ್ ಅ ಫಿಲ್ಮ್. 5 ಜನನು ನಾವು ಈಕ್ವಲ್ ಸ್ಟೇಕ್ ಹೋಲ್ಡರ್ಸ್ ಇದ್ದಿದ್ದರಿಂದ ಅಲ್ಲಿ ಡಿಸ್ಪ್ಯೂಟ್ ಅನ್ನೋದಕ್ಕಿಂತ ಡಿಫರೆನ್ಸ್ ಆಫ್ ಒಪಿನಿಯನ್ಸ್ ಬಂದ್ರೆ
ಇವಾಗ ನಿಮ್ಗೇನೋ ಅನ್ಸ್ಬೋದು, ಇನ್ನೊಬ್ರಿಗೆ ಇನ್ನೊಂದೇನೋ ಅನ್ಸ್ಬೋದು, ಹಂಗಾಗಿದೆ. ಅವಾಗ ನಾವು ತುಂಬಾ ಡೆಮೋಕ್ರೆಟಿಕ್ ಪ್ರೊಸೆಸ್ ಫಾಲೋ ಮಾಡಿ ಯಾರು ಜಾಸ್ತಿ ಒಂದು ನಿಲುವಿನ ಕಡೆ ಹೋಗ್ತಾರೆ ಅದನ್ನ ಫಾಲೋ ಮಾಡಿ. ಸರ್ ಈಗ ನೋಡಿದವ್ರು ಏನಂತಾರ ಅಂತ ಒಂದು ಮೂವಿ ಮಾಡಕ್ ಅಂದ್ರೆ ರಿಲೀಸ್ ಆಗತೈತಿ ಶಾರ್ಟ್ಲಿ, ಈ ಹೆಸರಿಗೆ ಏನ್ ಮೋಟಿವೇಶನ್ ಸರ್? ಯಾಕಂದ್ರ ನಮ್ಮ ಹುಬ್ಳಿ ಒಳಗ ಒಬ್ರು ನೋಡಿದವ್ರು ಏನಂತಾರ ಯೂಟ್ಯೂಬ್ ಚಾನಲ್ ಅವ್ರು ಭಾರಿ ಕಾಮಿಡಿ ಅಂದ್ರೆ ನಮ್ ಕಡೆ ನಮ್ದ್ರಲ್ಲಿ ಕಾಮಿಡಿ ಅಷ್ಟೇ. ಶಿವು ಫ್ರೆಂಡ್ ಚೇತನ್ ಇದಾರಲ್ಲ, ಅವ್ರು ನಮ್ದ್ರಲ್ಲಿ ಆಕ್ಟ್ ಮಾಡಿದಾರೆ. ಓ ನೋಡಿದವ್ರು ಏನಂತಾರೆ ನಮ್ಗದ್ ಗೊತ್ತಿತ್ತಿಲ್ಲ ಅವ್ರದ್ದು ಚಾನಲ್ ಇದೆ ಅಂತ. ಹೌದು. ಚೇತನ್ ಬಂದು ಅವರು ಹೇಳಿಲ್ಲ. ಸುಮಾರು ಟೈಮ್ ಆದ್ಮೇಲೆ ನಂಗೆ ಶಿವ ಅವ್ರ ಕಾಂಟೆಂಟ್ ನಾನು ಫಾಲೋ ಮಾಡಿದೀನಿ. ಚೇತನ್ ಸುಮಾರು ಟೈಮ್ ಇಂದಾನೆ ನಂಗೆ ಪರಿಚಯ. ಅವರು 2018 ಇಂದ ಪರಿಚಯ ಚೇತನ್ ಅವರು. ನಾವು 21 ಅಲ್ಲಿ ಶೂಟಿಂಗ್ ಮಾಡಿದ್ವಿ ಚೇತನ್ ಅವ್ರ ಪಾರ್ಟ್. ಬಟ್ ನನ್ಗೆ ಇವ್ರದ್ದು ಚಾನಲ್ ಇದೆ ಅಂತ ಗೊತ್ತಾಗಿದ್ದು ನಮ್ ಶೂಟಿಂಗ್ ಚೇತನ್ ಅವ್ರ ಪಾರ್ಟ್ ಶೂಟಿಂಗ್ ಆಗಿ ಹೋದ್ಮೇಲೆ ಗೊತ್ತಾಯ್ತು ಇವ್ರದ್ದು ಇದೆ ನೋಡಿದವ್ರು ಏನಂತಾರ ಅಂತಿದೆ. ಅದ ಒಂದು ಇದ್ರೊಳಗ ನೋಡಿದವ್ರು ಏನಂತಾರ ಚಾನಲ್ನಾಗ ಶಿವ ಅವ್ರ ಚಾ ಹೆಂಗ್ ಮಾಡ್ಬೇಕಂತ ಕಲಿಸ್ಕೊಟ್ಟಾರ ಸರ್. ಹೌದು ಅವ್ರು ನಮ್ ಚೇತನ್ ಇದೆಲ್ಲ ಮಾಡ್ತಿರ್ತಾರೆ ಕುಕಿಂಗ್ ಚಾನಲ್ ಅವ್ರದ್ದು. ಅಂದ್ರೆ ಕುಕಿಂಗ್ ನೋಡ್ಬೇಕು ಇಲ್ಲ ಸುಮ್ ಆಗ್ಬೇಕು ಮಾತಾಡೋದ್ ಕೇಳಿಸ್ಕೋಬೇಕು ಹಂಗ ಆಗ್ಬಿಡ್ತೈತಿ ಅವ್ರದ್ದು ಒಂಥರ. ಹಂಗೆ ನೋಡಿದವ್ರು ಏನಂತಾರೆ ಅಂದ್ರೆ ನಮ್ದು ಆಲ್ಮೋಸ್ಟ್ ನಮ್ದೆಲ್ಲ ಲೈಫ್ ಡಿಸಿಷನ್ ಮೇಕಿಂಗ್ ಪ್ರೈಮರಿ ಫೌಂಡೇಶನ್ ಅದೇನೆ. ನಾನು ಇದ್ ಮಾಡಿದ್ರೆ ಸೊಸೈಟಿಲಿ ಹೆಂಗ್ ಕಾಣಿಸ್ಕೊತೀನಿ, ನಾನು ಈ ಕಾರ್ ತಗೊಳ್ಳ, ಇನ್ನೊಂದ್ ಸ್ವಲ್ಪ ಸಾಲ ಮಾಡಿ ದೊಡ್ಡ ಕಾರ್ ತಗೊಳ್ಳ, ಈ ಮನೆಗೆ ಈ ಪೇಂಟ್ ಹೊಡೆದ್ರೆ ನೋಡಿದವ್ರು ಏನಂತಾರೆ, ಆ ಪೇಂಟ್ ಹೊಡೆದ್ರೆ ನೋಡಿದವ್ರು. ನಾನು ಈ ವಯಸ್ಸಿಗೆ ಮದ್ವೆ ಆಗಿಲ್ಲ ಅಂದ್ರೆ ನೋಡಿದವ್ರು ಏನಂತಾರೆ, ಮದ್ವೆ ಆಯ್ತು ಒಂದ್ ವರ್ಷದಲ್ಲಿ ಮಗು ಆಗಿಲ್ಲ ಅಂದ್ರೆ ನೋಡಿದವ್ರು ಏನಂತಾರೆ. ಬರೀ ಇದೇನೆ, ಆ ಮಗುನ್ ಯಾವ ಸ್ಕೂಲಿಗೆ ಸೇರಿಸ್ಲಿ, ಈ ಚಿಕ್ಕ ಸ್ಕೂಲಿಗೆ ಸೇರ್ಸಿ ನೋಡಿದವ್ರು ಏನಂತಾರೆ. ಅದನ್ನ ಇಂಗ್ಲಿಷ್ ಮೀಡಿಯಂಗೆ ಹಾಕ್ಬೇಕು, ಅದಕ್ಕೆ ಮತ್ತೆ ಸೈನ್ಸ್ ಕೊಡಿಸ್ಬೇಕು, ಅದನ್ನ ಇಂಜಿನಿಯರಿಂಗ್ ಮಾಡಿಸ್ಬೇಕು, ಅದಕ್ಕೆ ಒಂದು ಏಜ್ ಆದಾಗ ಅದಕ್ಕೆ ಮದುವೆ ಮಾಡ್ಬೇಕಿಲ್ಲ ನೋಡಿದವ್ರು ಏನಂತಾರೆ. ಸೇಮ್ ಅದೇ ಸೈಕಲ್. ಮತ್ತೆ ನಾವು ಇದೇ ಒಂದ್ ಬೌನ್ಸ್ ಅಲ್ಲಿ ಬದುಕ್ತಾ ಇರ್ತೀವಲ್ಲ. ಸೊ ಆತರ ಬದುಕ್ತಾ ಇರೋಂತ ಒಬ್ಬ ಸ್ನಾಪ್ ಆಗೋದ್ರದ್ದು ಕತೆ. ಸರ್ ನೋಡಿದವ್ರು ಏನಂತಾರೆ ಒಳಗ ಅವರು ಹಿಂಗ ಒಂದ್ಸಲ ಮಾಡ್ತಾರ, ನೋಡಿದವ್ರು ಏನಂತಾರ ಕೇಳ್ ಸಾಕಾಗೈತಿ, ಈಗ ನಾ ಫ್ರೀ ಆಗಿ ವಿಚಾರ ಮಾಡಕ್ ನಾಳೆ ನಾ ಇರ್ತೇನೆ ಇಲ್ಲ ಅಂತಂದ್ರೆ ಇವತ್ ಏನ್ ಬೇಕಾದ್ ಮಾಡ್ತಾನೆ. ಎಪಿಸೋಡ್ ಕಳಿಸ್ತೀನಿ, ಭಾರಿ ಕಾಮಿಡಿ ಐತ್ ಸರ್ ಅದು, ಚೆನ್ನಾಗಿದೆ. ಸರ್ ಚಾ ಅಂದ ತಕ್ಷಣ ಕಾಫಿ ಕುಡಿಯೋಣ ಈಗ. ಚಾ ಅನ್ಕೊಂಡ್ ಕಾಫಿ? ಹೌದ್ರಿ, ನಮಗ್ ಚಾ ಬಾಳ್ ಬೇಕ್ರಿ. ನಿಮ್ ಕಡೆ ಸ್ವಲ್ಪ ಟೀ ಜಾಸ್ತಿ. ಒಂದ್ ದಿನಕ್ಕ ನಾನಂತೂ 5 ರಿಂದ 6 ಸಲ ಕುಡಿತೀನಿ. ಮನ್ಯಾಗ ಬೈತಾರ, ಆದ್ರೆ ಅವ್ರಿಗೂ ಮಾಡ್ಕೊಡ್ತೀನಿ. ನಮ್ ನವೀನ್ ಶಂಕರ್ ಅವ್ರ ಮನೆಗೆ ಹೋದಾಗೆಲ್ಲ ಟೀ ಕುಡಿತೀರಾ ಅಂತಾರೆ. ಬೈ ಇಲ್ಲ ಅಂತಂದ್ರೆ, ಹೇ ಒಳ್ಳೆ ಕೇಟಿ ಮಾಡ್ತೀನಿ ಕುಡೀರಿ. ನನ್ ಕೇಟಿ ಅನ್ನೋ ಪದ ಕಳ್ಸಿದ್ದೆ ಅವರು. ಕಡಕ್ ಟೀನ ಹಾಲ್ ಜಾಸ್ತಿ ಹಾಕಿ ಅವ್ರು ಚೆನ್ನಾಗಿ ಅದನ್ನೇ ಒಂದು ಪಾಕದ ತರ ಮಾಡಿ ಟೈಮ್ ತಗೊಂಡು ತಂದ್ಕೊಡ್ತಾರೆ. ಟೀ ಹಂಗೆ ನಿಮ್ ಕಡೆ ಫೇಮಸ್, ನಮ್ ಕಡೆ ಕಾಫಿ. ನಾವು ಬೆಳಿತೀವಲ್ಲ ಹಂಗಾಗಿ ಅಲ್ಲಿ ಅದ್ರದ್ದು ಸ್ವಲ್ಪ ನಾವ್ ಅಲ್ಲೆಲ್ಲ ಶೂಟ್ ಮಾಡಿದ್ವಿ ನಿಮ್ ಕಡೆ. ಹುಬ್ಳಿ ಅಲ್ಲ, ಬಟ್ ಕೊಪ್ಪಳ ಸ್ವಲ್ಪ ಮಾಡಿದ್ವಿ, ಬಾಗಲಕೋಟೆ ಮಾಡಿದ್ವಿ. ಬಾಗಲಕೋಟೆ ಸುತ್ತಮುತ್ತ ಬಿಸಿಲು ಹೋಗ್ತಾ ಹೋಗ್ತಾ ರೂಢಿ ಆಗ್ಬಿಟ್ಟಿತ್ತು. ಅದ್ ಹೆಂಗೆ ಅಂದ್ರೆ ಸಂಜೆ ತನಕ ಉರಿಯೋ ಬಿಸಿಲು ಇರುತ್ತೆ. ನಮ್ ಕಣ್ ಮುಂದೆ ಸೂರ್ಯ ಹಿಂಗ್ ಬಿತ್ತು ಅಂದ್ರೆ 5 ಸೆಕೆಂಡ್ ಅಲ್ಲಿ ನಮ್ಗೆ ಚಳಿ ಶುರು ಆಗ್ಬಿಡುತ್ತೆ. ರಪ್ಪ ಚಳಿ ಬರುತ್ತೆ ನಮ್ಗೆ. ನಾವು ಇದೇ ಟೈಮಲ್ಲಿ ಶೂಟ್ ಮಾಡಿದ್ವಿ, ಜಾನ್ವರಿ ಫುಲ್ ಶೂಟ್ ಮಾಡಿದೀವಿ ಅಲ್ಲಿ. ಚಳಿಗಾಲ ಬೇರೆ, ಚಳಿ ಮಧ್ಯಾಹ್ನದ ಹೊತ್ತು ಚಳಿ ಇರ್ತಾ ಇತ್ತಿಲ್ಲ, ಬಟ್ ಅದು ತುಂಬಾ ಡ್ರೈ ಬಿಸಿಲು, ಅದು ಕಾಡ್ಬಿಡೋದು. ನಾವು ಬೇರೆ ಅದು ಒಂದ್ ಬೆಟ್ಟದ ಮೇಲೆಲ್ಲ ಶೂಟ್ ಮಾಡ್ತಾ ಇದ್ವಿ, ಅದು ಹೆವಿ ಧೂಳು ಅದು. ಬಟ್ ಲ್ಯಾಂಡ್ಸ್ಕೇಪ್ ಅಂತೂ ಆಮೇಲೆ ನನಗೆ ನಿಮ್ಗ ಚಿತ್ರದುರ್ಗ ದಾಟಿದ್ರೆ ನನಗ್ ಮನೆಗಳೇ ಒಂಥರ ಚಂದ. ಅಲ್ಲಿಂದು ಬಾಗ್ಲುಗಳು, ಆ ಗೋಡೆಗಳು, ಅದೇ ಒಂಥರ ಮಜಾ ನನಗೆ. ನನಗ್ ಬೇಜಾರಾದಾಗೆಲ್ಲ ಹಂಪಿಗೆ ಹೋಗ್ತಾ ಇರ್ತೀನಿ. ಹಂಪಿಯಿಂದ ಆಚೆ, ಹಂಪಿ ಸ್ವಲ್ಪ ಕಮರ್ಷಿಯಲೈಸ್ ಆಗಿದೆ ಇವಾಗ. ನಾನು ಆ ಕಡೆ ಆನೆಗುಂದಿ, ಕೊಪ್ಪಳದ ಸೈಡ್ ಇದೆ, ನದಿ ದಾಟಿದ್ರೆ ಅಲ್ಲೆಲ್ಲ ಓಡಾಡ್ತಿರ್ತೀನಿ. ಸ್ವಲ್ಪ ಎಲ್ಲೆಲ್ಲಿ ಹೋದ್ರು ಒಂದ್ ದೇವಸ್ಥಾನ ಇರುತ್ತೆ, ಆ ದೇವಸ್ಥಾನ ಅಲ್ಲಿ ಏನೋ ಒಂದ್ ಕತೆ ಇದೆ ಅನ್ಸುತ್ತೆ. ಆಮೇಲೆ ಕಿಷ್ಕಿಂದ ಅಂತ ನಾವು ಓದಿರ್ತೀವಲ್ಲ, ಅಲ್ಲ ಹೋದ್ರೆ ಆಕ್ಚುಲಿ ಅದು ಫೀಲ್ ಆಗುತ್ತೆ. ಬರೀ ಕೋತಿಗಳು, ವಾಲಿ ಗುಹೆಗೆ ಹೋದ್ರೆ ಅಲ್ಲೂ ಕೋತಿಗಳು ಇರ್ತವೆ, ಇಲ್ಲಿ ವಾಲಿ ಸುಗ್ರೀವ ಇದ್ರೇನೋ ಅಂತ ಅನ್ಸುತ್ತೆ. ಹಂಗ ಆ ಕಡೆ ಟೆರೇನ್ ತುಂಬಾ ಚೆನ್ನಾಗಿದೆ, ಅಲ್ಲೆಲ್ಲ ಶೂಟಿಂಗ್ ಮಾಡಿ. ನಾವ್ ನಿನ್ನೆ ಎಲ್ಲಾ ಕೇಳ್ತಾ ಇದ್ವಿ, ಬರುವಾಗೂ ಕೇಳಿದ್ವಿ BTS ಫಿಲ್ಮ್ ನೋಡಿದ್ರೇನ ಅಂತಂದ್ರೆ, ನಾವೆಲ್ಲ ಕೊರಿಯನ್ ನೋಡಲ್ಲ, ಇದು ನೋಡಂಗಿಲ್ಲ. ಅಲ್ರಿ ಕನ್ನಡ ಬಿಹೈಂಡ್ ದಿ ಸೀನ್. ಹೌದಾ, ಅಂತ ಸಿನಿಮಾ ಬಂದೈತೆ ಅಂದ್ರೆ ಒಂದಿಷ್ಟು ಜನ ಹೋಗ್ಬೇಕು ಅನ್ಕೊಂಡೆ, ನಾವ್ ಹೋಗೋದೊಳಗ ಥಿಯೇಟರ್ ಇಂದ ಹೋಗ್ಬಿಡ್ತೀವಿ. ಇದೆ, ಇನ್ನು ಥಿಯೇಟರ್ ಅಲ್ಲಿ ಇದೆ, ಅಂದ್ರೆ ಮೇ ಬಿ ಅವ್ರ ಸುತ್ತಮುತ್ತ ಇರ್ಬೋದು. ಸೊ ಹಿಂಗೆಲ್ಲ ಅನ್ನತ್ತಿದ್ದು. ಸೊ ಮಾರ್ಕೆಟಿಂಗ್ ಅನ್ನೋದು ಬಹಳ ಇಂಪಾರ್ಟೆಂಟ್. ಅಥವಾ ನಿಮ್ಮ ಅಭಿಪ್ರಾಯದೊಳಗೆ ಏನಾಯ್ತು, ಮತ್ತೆ ಏನ್ ಆಗ್ತಾ ಇದೆ ಆಗತೈತೆ ಅಂತ ಇಲ್ಲ. ಒಂದು ನನ್ಗೆ ಯಾರೋ ಬಂದು ಕೇಳಿದ್ರು ರಿಲೀಸ್ ಆದ್ಮೇಲೆ, ಸರ್ ಟ್ರೈಲರ್ ನೋಡಿದ್ರೆ ಸರ್ ಸೂಪರ್ ಆಗಿತ್ತು,
ಕ್ಯಾಬ್ ಅಲ್ಲಿ ಹೋಗ್ತಾ ಇರ್ಬೇಕಾರೆ ಅವ್ರು ನಾನು ಡಿಸ್ಟ್ರಿಬ್ಯೂಟರ್ ಜೊತೆ ಕಾಲ್ ಇದ್ದೆ. ಕಾಲ್ ಇಟ್ಟು ನಾನು ಗ್ಲೋಬಲ್ ಮಾಲ್ ಅಲ್ಲಿ ಇಳ್ಕೊಂಡ್ಮೇಲೆ ಸಿನಿಮಾದ ಸರ್ ನಾನು ಇಲ್ಲ ಸಿನಿಮಾಗ್ ಹೋಗ್ತಿಲ್ಲ ಅಂತ ನಾನು ಇಲ್ಲ ಸರ್ ಬೇರೆ ಏನೋ ಕೆಲಸ ಇದೆ ಅಲ್ಲ ನೀವು ಸಿನಿಮಾದವ್ರು ಓ ಹೌದಲ್ವಾ ಅಂತ ಹ್ಞೂ ಸರ್ ಸಿನಿಮಾದವ್ರು ಯಾವ ಸಿನಿಮಾ BTS ಅಂತ ಟ್ರೇಲರ್ ನೋಡಿದೀನಿ ಸರ್ ಸೂಪರ್ ಆಗಿದೆ ಫಿಲ್ಮ್ ನೋಡಿದ್ರ ಅಂದ್ರೆ ಇಲ್ಲ ನಾನು ಡಬಲ್ ಶಿಫ್ಟ್ ಹೊಡಿತಾ ಇದೀನಿ ನೋಡ್ತೀನಿ ಫ್ರೀ ಆದಾಗ ಸರಿ ಅಣ್ಣ ನೋಡಿ ಬಟ್ ಪ್ರಮೋಷನ್ ಮಾಡಿ ಅಣ್ಣ ಇನ್ನು ಕಾಂತಾರ ಎಲ್ಲ ಹೆಂಗ್ ಮಾಡಿದ್ರು ಗೊತ್ತಾ ಕಾಂತಾರ KGF ಎಲ್ಲ ಹಂಗ್ ಮಾಡಿ ನಮ್ದು ಪ್ರೊಡಕ್ಷನ್ ಬಜೆಟ್ ಇದಲ್ಲ ಕಾಂತಾರ KGF ಮಾರ್ಕೆಟಿಂಗ್ ಬಜೆಟ್ ಇರುತ್ತಲ್ಲ ಅದ್ರದ್ದು ಒಂದು 10% ನಮ್ದು ಓವರ್ ಆಲ್ ಬಜೆಟ್ ಇರುತ್ತೆ. ಸೊ ಬಟ್ ನಾವು ಪಬ್ಲಿಕ್ ಅಲ್ಲಿ ನಿಂತ್ಕೊಂಡು ಕಿರ್ಚಕ್ ಶುರು ಮಾಡ್ತೀವಲ್ಲ ನಮ್ ಸಿನಿಮಾ ಇದೆ ಅಂತ ಅವಾಗ ಎಲ್ಲರೂ ಈಕ್ವಲ್ ಆಗ್ಬಿಡ್ತೀವಿ. KGF ಕಾಂತಾರನ್ನ ನಮ್ದೇ ಇದ್ರಲ್ಲಿ ಒಂದೇ ಅಳತೆಗೋಲಲ್ಲಿ ತೂಗ್ಬಿಡ್ತಾರೆ. ಅದು ಕಾನ್ಶಿಯಸ್ಲಿ ಅಲ್ಲ ಅವ್ರಿಗೆಲ್ಲೆಲ್ಲ ಏನೇನ್ ಕಾಣಿಸುತ್ತೆ ಅದಾಗ್ಬಿಡುತ್ತೆ. ನಮ್ಮ ಒಂದು ಮಿತಶಕ್ತಿಯಲ್ಲಿ ಏನೇನ್ ಮಾಡ್ಬೋದು ಅದನ್ನು ಮೀರಿ ರೋಡಿಗೆ ಪ್ರಮೋಷನ್ ಮಾಡಿರ್ತೀವಿ ನಾವು ಅಂತಲ್ಲ ಎಲ್ಲಾರು. ನಿಮ್ಗೆ ಪ್ರಮೋಷನ್ ನೋಡೇನ್ ಸರ್ ಬಾಳ ಇನ್ಸ್ಟಾಗ್ರಾಮ್ ಅಲ್ಲಿ ಎಷ್ಟ್ ಜನಕ್ಕೆ ರೀಚ್ ಆಗಕ್ ಸಾಧ್ಯ ಇಷ್ಟು ಶಕ್ತಿನಲ್ಲಿ ಅಷ್ಟ್ ಆಗಿದೀವಿ. ಸುಮಾರು ಜನಕ್ಕೆ ತಲುಪಕ್ ಆಗಿರೋದಿಲ್ಲ. ಅವರು ಅದೊಂದ್ ಸಿನಿಮಾ ಇದ್ಯಾ ಅಂತೆಲ್ಲ ಕೇಳಿದ್ರೆ ನಂಗೆ ರೆಡಿಟ್ ಅಲ್ಲಿ ಸ್ವಲ್ಪ ಆಕ್ಟಿವ್ ಇದೆ ರೆಡಿ ಟು ಟ್ವಿಟರ್ ಅಲ್ಲಿ ಅಲ್ಲಿ ನನ್ಗೆ ಕಮೆಂಟ್ಸ್ ಬರ್ತಾ ಇರುತ್ತೆ ಕೇಳಿದೀನಿ ನೋಡಕ್ ಆಗ್ತಿಲ್ಲ ಸ್ಕ್ರೀನ್ಸ್ ಇಲ್ಲ. ನಾವು ಉಡುಪಿನಲ್ಲಿ ಕುಂದಾಪುರ ತಾಲೂಕಲ್ಲಿ ರಿಲೀಸ್ ಮಾಡಿದ್ವಿ ಉಡುಪಿನಲ್ಲಿ. ಅಲ್ಲಿ ಸುಮಾರು ಟೈಮ್ ಓಡ್ಲಿಲ್ಲ ಅದು ಬೇಗ ತೆಗೆದ್ಬಿಟ್ರು. ಅದು ವರ್ಡ್ ಸ್ಪ್ರೆಡ್ ಆಗಿ ಅವ್ರು ನಾನು ಈ ಸಿನಿಮಾ ನೋಡ್ಬೇಕು ಅನ್ನೋಷ್ಟು ಅದು ಹೋಗ್ ಸುಮಾರು ಟೈಮ್ ಆಗಿತ್ತು ಉಡುಪಿಯಿಂದ ಹಂಗೆ. ಬಟ್ ಅದೇ ವರ್ಡ್ ಆಫ್ ಮೌತ್ ಸ್ಪ್ರೆಡ್ ಆಗೋಷ್ಟಲ್ಲಿ ನಮ್ಗೆ ಪಾಸ್ ಆಗ್ಬಿಟ್ರು ಆ ಮೊಮೆಂಟ್. ಸರ್ ಹಂಗಂದ್ರೆ OTT ಒಳಗ ಏನಾದ್ರು ಚಾನ್ಸ್ ಅಂದ್ರೆ ಯಾವಾಗ ಇಲ್ಲ OTT ನಾವು ಡಿಸ್ಕಷನ್ಸ್ ಅಲ್ಲಿ ಇದ್ದೀವಿ ಇವಾಗ. ಹೋಪ್ಫುಲಿ ಇನ್ನೊಂದು ಇವತ್ತಿಗೆ 13 ದಿನ ಆಯ್ತಲ್ಲ ಇನ್ನೊಂದು 10 days ಅಲ್ಲಿ ನಾವು ಕ್ಲೋಸ್ ಮಾಡಬಹುದು ಅಂತ ನಮ್ಗೊಂದು ಡಿಸ್ಕಷನ್ಸ್ ನಡೀತಾ ಇದೆ. ಅಟ್ಲೀಸ್ಟ್ OTT ಒಳಗಾದ್ರೂ ನಮ್ ಜನ ನೋಡ್ತಾರ್ರಿ OTT ಬಂದ್ರೆ ಅದಿದೆ ಅದ್ ನನ್ಗೂ ಇದೆ. ನಂಗೆ ಎಲ್ಲಾರು ಹೇಳ್ತಾರಲ್ಲ ಕನ್ನಡ ಜನ ಥಿಯೇಟರ್ಗೆ ಬರಲ್ಲ ಅಂತ. ನಾನ್ ಇದಕ್ ಮುಂಚೆನೂ ಅದೇ ಅಂತ ಹೇಳ್ತೀನಿ. ನಾವೇ ಜನ ಅಲ್ವಾ ಜನ ಅಂದ್ರೆ ಅವ್ರು ಯಾರೋ ಸಪರೇಟ್ ಇದಾರೆ ನಾವಿನ್ಯಾರೋ ಕನ್ನಡದಿಂದ ಒಂದು ಸಪರೇಟ್ ಇದೆ ನಾವೇ ಜನ ಅಲ್ವಾ. ನಾವ್ ಸಿನಿಮಾ ಒಳ್ಳೆ ಸಿನಿಮಾ ಬಂದಾಗ ನಾವೆಲ್ಲ ಬೇರೆ ತಿರೋಣಾಗ ನಾವು ಫಸ್ಟ್ ಟೈಮ್ ಹೋಗಿದ್ವಿ ನೋಡಿದ್ವಿ. ಅದ್ ಮುಂಚೆ ಬ್ಲಿಂಕ್ ಶಾಕಾರಿ ನಮ್ ತನಕ ಏನ್ ತಲುಪುತ್ತೆ ನಮಗ್ ನೋಡ್ಬೇಕು ಅಂತ ಅನ್ಸುತ್ತೆ ನೋಡೋ ಸಮಯ ನಮಗ್ ಬಿಡುವಿದಾಗ ನಾವು ಡೆಫಿನೆಟ್ಲಿ ಹೋಗಿರ್ತೀವಿ. ನಿಮ್ ಸಿನಿಮಾ ನೀವ್ ಎಷ್ಟೆಲ್ಲ ನೋಡ್ರಿ ಸರ್ BTS? ಅಯ್ಯೋ ಲೆಕ್ಕನೇ ಇಲ್ಲ ಸಾಕಾಗೋಗಿದೆ. ಇವಾಗ ಥಿಯೇಟರ್ಗೆ ಹೋದ್ರೆ ಸ್ವಲ್ಪ ಆದಷ್ಟು ಅವಾಯ್ಡ್ ಮಾಡ್ತೀವಿ ನೋಡ ಅಂದ್ರೆ ಸ್ಯಾಚುರೇಟ್ ಆಗ್ಬಿಟ್ಟಿರ್ತೀವಿ ಎಷ್ಟಲ್ಲ. ರಿಲೀಸಿಗೆ ಮುಂಚೆ ಒಂದು ವಾರದಲ್ಲೇ ಒಂದು 5-6 ಸಲ ನೋಡೋದು ಆಗುತ್ತೆ. ಅಂದ್ರೆ ನಾವು ಒಂದ್ ರೌಂಡ್ ನಾವು ಔಟ್ಪುಟ್ ತೆಗಿಯಕ್ ಮುಂಚೆ 1-2 ಸಲ ನೋಡ್ಬೇಕಾಗುತ್ತೆ. ಔಟ್ಪುಟ್ ತೆಗಿತಾ ಇದಾರೆ ಅಂತ ತೆಗೆದ ಮೇಲೆ ಇನ್ನೊಂದ್ 2 ರೌಂಡ್ ನೋಡ್ತೀವಿ. ಫೈನಲ್ ಚೆನ್ನೈಗೆ ಹೋಗುತ್ತೆ ಕ್ಯೂಬ್ ಅಪ್ಲೋಡ್ಗೆ ಕ್ಯೂಬ್ UFO ಎಲ್ಲ ಸರ್ವರ್ ಅಪ್ಲೋಡ್ಗೆ ಹೋಗುತ್ತೆ. ಅಲ್ಲಿಗೆ ಹೋಗಕ್ ಮುಂಚೆ ಒಂದು ಫೈನಲ್ ಅಂತ ಇನ್ನೊಂದ್ಸಲ ನೋಡ್ತೀವಿ. ಮತ್ತೆ ಅವ್ರು ಇನ್ನೊಂದ್ ದಿವಸ ಯಾವ್ದಕ್ಕೂ ಇರ್ಲಿ ಮನೆಗೆ ಹೋಗಿ ನೋಡಿ ಅಂತ ಒಂದು MP4 ಕಳ್ಸಿರ್ತಾರೆ. ಮನೆಗೆ ಹೋದ್ಮೇಲೆ ಮತ್ತೆ ಒಂದ್ಸಲ ನೋಡೋದಾಗುತ್ತೆ. ಸೊ ಒಂದು ರಿಲೀಸಿಗೆ ಮುಂಚೆನೆ ಆ ವಾರದಲ್ಲಿ 1-6 ಸಲ ನೋಡಿದಾಗಿದೆ. ರಿಲೀಸ್ ಆದ್ಮೇಲೆ ಫಸ್ಟ್ 2-3 ದಿನ ನಾವು ಜನರ ಜೊತೆ ಕುತ್ಕೊಂಡು ನೋಡೋದು ಖುಷಿ ಆಯ್ತು. ಅಂದ್ರೆ ಮೊದಲನೇ ಶೋನಲ್ಲಿ ಎಲ್ಲ ರಿಯಾಕ್ಷನ್ ಬಂದಿತ್ತಿಲ್ಲ ಧೈರ್ಯ ಇರ್ತಿತ್ತಿಲ್ಲ ಮತ್ತೆ ನೋಡಕ್ಕೆ. ಮೊದಲನೇ ಶೋನಲ್ಲಿ ಒಳ್ಳೆ ರಿಯಾಕ್ಷನ್ ನಮ್ಗೆ ರೆಸ್ಪಾನ್ಸ್ ತುಂಬಾ ಚೆನ್ನಾಗ್ ಬಂತು. ನಾವು ತುಂಬಾ ನಾವು ರಿಲೀಸ್ ಆಗ್ತೀವಾ ಇಲ್ವಾ ಅನ್ಕೊಂಡಿದ್ದವ್ರು. ನಾವು ರಿಲೀಸ್ ಆಗಿ ಫಸ್ಟ್ ಶೋ ನೋಡ್ಬೇಕಾದ್ರೆ ಅಷ್ಟು ಎಂಜಾಯ್ ಮಾಡ್ತಿದ್ರು. ಅವಾಗ ಖುಷಿಯಾಗಿ ನೆಕ್ಸ್ಟ್ ಒಂದ್ 2-3 ದಿನ ಕಂಟಿನ್ಯೂಸ್ ಆಗಿ ನೋಡಿ 4 ದಿನ ನೋಡಿದ್ವಿ. ಸೆಲೆಬ್ರಿಟಿ ಶೋ ಮಾಡಿದ್ವಿ. ಒಂದ್ ಸೆಲೆಬ್ರಿಟಿ ಶೋ ಮಾಡಿದ್ವಿ ಅಲ್ಲಿ ನೋಡಿದ್ವಿ. ಅದಾದ್ಮೇಲೆ ಒಂದ್ 2-3 ದಿನ ಅಲ್ಲಲ್ಲಿ ಬಿಟ್ಸ್ ಅಂಡ್ ಪೀಸಸ್ ಅಲ್ಲಿ ನೋಡ್ತಾ ಇದ್ವಿ. ನಮ್ ಟೀಮ್ ಮೆಂಬರ್ ನೋಡಿದ ತಕ್ಷಣ ಫೋನ್ ಮಾಡಿದ್ರು ನೀವ್ ನೋಡಬೇಕು ಎಲ್ಲಾರು ಹೌದಾ ನೋಡಬೇಕು ನಾವು ಕನ್ನಡ ಉಪೇಂದ್ರ ಅವ್ರ ಫಿಲ್ಮ್ ನೋಡ್ಕೊಂಡ್ ಬಂದೇವಿ ಈ ಫಿಲ್ಮ್ ಮಾತ್ರ ನೀವ್ ನೋಡಬೇಕು ಅಪ್ರೋಚ್ ಬೇರೆ ಐತೆ. ಈಗ ನೀವು BTS ಮೂವಿ ನಿಮ್ ಪ್ರಕಾರ ಚಲೋ ಐತಿ ನಮ್ ಪ್ರಕಾರನು ಚಲೋ ಐತಿ. ನಂಗೆ ನೀವು ಡೈರೆಕ್ಷನ್ ಮಾಡಿದಂತ ಪಾರ್ಟ್ ಬಾಳ್ ಸೇರ್ತ ಸರ್. ಪಾರ್ಟ್ 3 ನಂದು ಹೀರೋ ಸೇರ್ತ ಸರ್ ನಮ್ಗೆ ಬಾಳ್ ಸೇರ್ತ. ಈಗ ನನ್ ಪ್ರಶ್ನೆ ಏನಂದ್ರ ಈಗ ಅವಾರ್ಡ್ ವಿನ್ನಿಂಗ್ ಅಂತ ಅವಾರ್ಡ್ ವಿನ್ನಿಂಗ್ ಸಿನಿಮಾಸ್ ಅಂತ ಇರ್ತಾವ ಮತ್ತೆ ಕಮರ್ಷಿಯಲ್ ಸಿನಿಮಾಸ್ ಅಂತ ಇರ್ತಾವ. ಅವಾರ್ಡ್ ವಿನ್ನಿಂಗ್ ಸಿನಿಮಾಗಳು ಯಾಕೆ ಕಮರ್ಷಿಯಲ್ ಆಗಕ್ಕಾಗಲ್ಲ? ಕಮರ್ಷಿಯಲ್ ಸಿನಿಮಾಗಳು ಯಾಕೆ ಅವಾರ್ಡ್ ವಿನ್ನಿಂಗ್ ಸಿನಿಮಾ ಆಗ್ಬೋದಲ್ಲ? ಕಾಂತಾರಾಗ ಅವಾರ್ಡ್ ಬಂತು ಅದಕ್ಕಿಂತ ದೊಡ್ಡ KGF ಅವಾರ್ಡ್ ಬಂತು ನ್ಯಾಷನಲ್ ಅವಾರ್ಡ್ ಬಂತು 2ಕ್ಕೂ. ಹಂಗ ಹೆಂಗ್ ಹೇಳ್ತೀವಿ ಕಮರ್ಷಿಯಲ್ ಅಲ್ವಾ? ಅದ್ರಷ್ಟು ದೊಡ್ಡ ಕಮರ್ಷಿಯಲ್ ಸಿನಿಮಾ ಅವೆರಡರಷ್ಟು ಯಾವ್ದಿದೆ ಬೇರೆ? ಹೋಮ್ವರ್ಕ್ ಮಾಡಿ ಬಂದಿರಿ ಸರ್ ಹಂಗಂದ್ರೆ ನೀವು. ಇದು ನಾ ಬಾಳ ಎಕ್ಸೈಟ್ಮೆಂಟ್ ಆಗಿ ಕ್ವಶನ್ ಕೇಳಿದ್ವಿ ನಿಮ್ಗೆ ನೀವ್ ಹೇಳೇ ಬಿಟ್ರಿ ಸರ್ ನನಗೆ. ನಾ ಇನ್ನೇನ್ ಅಲ್ಲ ಅದು ಹೌದಲ್ವಾ ಇವಾಗ ಅವೆರಡಕ್ಕೂ ನ್ಯಾಷನಲ್ ಅವಾರ್ಡ್ ಅಂತಲ್ಲ ಇವಾಗ ನೀವ್ ಹೇಳಿದ ಅರ್ಥ ಆಗ್ತದೆ.
ನೀವು ಇಂಡಿಯನ್ ನ್ಯಾಷನಲ್ ಅವಾರ್ಡ್ಸ್ ಗೆ ಬೇರೆ ಕ್ರೈಟೀರಿಯಾ ಇದೆ ಅಂತ ಇಟ್ಕೊಳ್ಳೋಣ, ಪಾಪ್ಯುಲರ್ ಕ್ಯಾಟಗರಿನಲ್ಲಿ ಬರುತ್ತೆ ಅನ್ಕೊಳ್ಳೋಣ. ಬೇರೆ ಒಂದಷ್ಟು ಇವಾಗ ಅವಾರ್ಡ್ಸ್ ಇರುತ್ತೆ, ಅವ್ರದ್ದೊಂದು ಪ್ಯಾರಾಮೀಟರ್ಸ್ ಇರುತ್ತೆ, ಹಿಂಗಿರ್ಬೇಕು, ರಿಯಾಲಿಟಿಗೆ ಎಷ್ಟು ಇರ್ಬೇಕು, ಎಕ್ಸಾಜರೇಟ್ ಮಾಡಂಗಿಲ್ಲ ಅವ್ರಿಗೆ, ನಾವು ಸಾಂಗ್ಸ್ ನ ಅನ್ರಿಯಲಿಸ್ಟಿಕ್ ಆಗಿ ಯೂಸ್ ಮಾಡಂಗಿಲ್ಲ, ತುಂಬಾ ರಿಯಾಲಿಟಿ ಅಂತ ಹೋಗುತ್ತೆ ಅಲ್ಲಿ ಪ್ಯಾರಾಮೀಟರ್ಸ್. ಇಂಡಿಯಾದಲ್ಲಿ ಅಗೇನ್ ಇದು ನಂದೊಂದು ಚಿಕ್ಕ ಅಂಡರ್ಸ್ಟ್ಯಾಂಡಿಂಗ್, ನಾನು ಆಸ್ ಅನ್ ಆಡಿಯನ್ಸ್ ಇಂಡಿಯಾದಲ್ಲಿ ಸಿನಿಮಾ ನೋಡೋದು ಹೇಗಿದೆ ಅಂತಂದ್ರೆ ನಮಗ್ ಸ್ವಲ್ಪ ಎಕ್ಸಾಜರೇಷನ್ ಇರ್ಬೇಕು, ರಿಯಾಲಿಟಿಯಿಂದ ಸ್ವಲ್ಪ ದೂರ ಇರೋದನ್ನ ನೋಡ್ಕೊಂಡು ಪಾಪ್ಯುಲರ್ ಕಲ್ಚರ್ ಅಲ್ಲಿ ನಮ್ಮಲ್ಲಿ ಆತರ ರಿಯಾಲಿಟಿ ಇರೋ ಸಿನಿಮಾಗಳನ್ನ ಮಾಡಿದ್ದಾರೆ, ಅದು ಪಾಪ್ಯುಲರ್ ಕಲ್ಚರ್ ಅಲ್ಲಿ ಅಷ್ಟು ಇಲ್ಲ. ಫಾರ್ ಎಕ್ಸಾಂಪಲ್ ನೀವು ಹುಲಿಯಾ ಅಂತ ಒಂದು ಸಿನಿಮಾ ಇದೆ ದೇವರಾಜ್ ಸರ್ದು, ತುಂಬಾ ಚೆನ್ನಾಗಿದೆ ಸಿನಿಮಾ, ಅಲ್ಲಿ ನಿಮ್ಗೆ ಆಕ್ಷನ್ ಫೈಟ್ ಎಲ್ಲ ಸಿಗುತ್ತೆ. ಅದು ಸಾಕಷ್ಟು ಸೊಸೈಟಿದು ಪ್ರಾಬ್ಲಮ್ಸ್ ನ ಅಡ್ರೆಸ್ ಮಾಡಿದ್ದಾರೆ, ಈ ಕ್ಲಾಸ್ ಸಿಸ್ಟಮ್, ಕಾಸ್ಟ್ ಸಿಸ್ಟಮ್, ಕ್ಯಾಪಿಟಲಿಸಮ್ ಇದೆಲ್ಲ ಅಡ್ರೆಸ್ ಮಾಡಿದ್ದಾರೆ. ಅದು ಅಷ್ಟು ಮೈನ್ ಸ್ಟ್ರೀಮ್ ಆಗ್ಲಿಲ್ಲ ಆ ಟೈಮ್ಗೆ, ತುಂಬಾ ಹಳೆ ಸಿನಿಮಾ ಅದು, ಬೇರೆ ಲೇಟ್ 90s ಅಲ್ಲೋ ಅರ್ಲಿ 90s ಅಲ್ಲೋ ಬಂದಿತ್ತು. ಅದೇ ತರದ ಸಿನಿಮಾ ಇವತ್ತಿಗೆ ನಿಮ್ಗೆ ತಮಿಳಲ್ಲಿ ಸಾಕಷ್ಟು ಜನ ಡೈರೆಕ್ಟರ್ಸ್ ಇದ್ದಾರೆ, ಇದೇ ನಾನು ಹೇಳಿದ ಇಶ್ಯೂಸ್ ನ ಅಡ್ರೆಸ್ ಮಾಡುವಂತ ಸುಮಾರಷ್ಟು ಜನ ಇದ್ದಾರೆ, ವೆಟ್ಟಿಮಾರನ್ ಅವರು, ಪಾರಂಜಿತ್ ಅವರು ಎಲ್ಲ. ಅಲ್ಲಿ ಇವಾಗ ಅದು ಸಕ್ಸಸ್ ಆಗುತ್ತೆ. ಸೊ ನೀವು ಅದನ್ನ ಹೇಗೆ ಜಡ್ಜ್ ಮಾಡ್ತೀರಾ? ಹುಲಿಯಾನೆ ಪ್ಯಾರಲಲ್ ಸಿನಿಮಾ, ಅದು ಇಲ್ಲಿ ಬರೋ ಇವತ್ತಿಗೆ ಪರಿಯರಂ ಪೆರುಮಾಳ್ BABL ಅಥವಾ ಇದು ಬಡಾ ಚೆನ್ನೈ ಇರ್ಬೋದು, ವಿಡುದಲ್ಲ ಇರ್ಬೋದು, ಇವೆಲ್ಲ ಅದ್ರ ಬಗ್ಗೆನೆ ಮಾತಾಡ್ತಿದೆ. ಕರ್ಣನ್ ಇರ್ಬೋದು, ಇದು ಮಾತಾಡೋ ಇಶ್ಯೂಸ್ ಅದೇ ಇದೆ. ಸಾಲ್ಪಟ ಪರಂಪರೆಯಲ್ಲಿ ಕಾಸ್ಟ್ ಮತ್ತೆ ಕ್ಲಾಸ್ ಇಶ್ಯೂಸ್ ಟಚ್ ಮಾಡ್ತಾರೆ. ಸೊ ಹೇಳೋದಿಕ್ ಆಗೋದಿಲ್ಲ, ಅಂದ್ರೆ ಆಡಿಯನ್ಸ್ ವರ್ಕ್ ಆಗೋ ಟಾಪಿಕ್ಸ್ ಬೇರೆ ಬೇರೆ ಅದಾವ ಅಂತ ನೀವು ಹೇಳ್ತೀರಾ ಅಷ್ಟು ಯಾರಿಗೂ ಗೊತ್ತಿಲ್ಲ ಅನ್ಸುತ್ತೆ ಮೇಡಮ್. ನನ್ಗೇನ್ ವರ್ಕೌಟ್ ಆಗುತ್ತೆ ಅಂತ ಗೊತ್ತಿದ್ರೆ ಒಬ್ರು ಪ್ರೊಡ್ಯೂಸರ್ಗೆ, ಅವ್ರು ನನ್ಗೇನ್ ಬೇಕು ಅಂತ ಈಸಿಯಾಗಿ ಮಾಡಿ ಅವ್ರು ಇಟ್ಟಾಗ್ಬಿಡ್ತಾರೆ. ಹಂಗ ಅವ್ರ ಪ್ರೊಡ್ಯೂಸರ್ಸ್ ಡೈರೆಕ್ಟರ್ಸ್ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇರ್ತಾರಲ್ಲ, ನಮ್ಗೆ ನಿಮ್ಗೆ ಏನ್ ಇಷ್ಟ ಆಗುತ್ತೆ ಅಂತ ಅವ್ರ ಕೆಲಸ ಎಕ್ಸ್ಪೆರಿಮೆಂಟ್ ಮಾಡಿ ಹೊಸದೇನಾದ್ರು ಟ್ರೈ ಮಾಡೋದು. ಟೆಂಪ್ಲೇಟ್ ಮಾಡಕ್ ಟ್ರೈ ಮಾಡಿದಾಗ ಎರಡನೇ ಟೆಂಪ್ಲೇಟ್ ವರ್ಕ್ ಆಗ್ಬೋದು ಅವ್ರು ಮಾಡೋದು, ನಾನು ನೋಡ್ತೀನಿ. KGF ತರ ಎರಡನೇ ಸಿನಿಮಾ ನೋಡ್ತೀನಿ, ಮೂರನೇದ್ ನಾನು ನೋಡಕ್ ಹೋಗಲ್ಲ. ಸರಿ, ಪದ್ಮಾವತಿ ರಾವ್ ಅವ್ರಿಗೆ 40 ವರ್ಷಗಳ ನಂತರ ನೀವು ಕನ್ನಡ ಇಂಡಸ್ಟ್ರಿಗೆ ಕರ್ಕೊಂಡ್ಬಂದು. ನಾವೇನ್ ಕರ್ಕೊಂಡ್ಬಂದಿಲ್ಲ, ಶಿ ವಾಸ್ ಕೈಂಡ್ ಎನಫ್ ಪಾಪ. ಕರ್ಕೊಂಡ್ಬರಷ್ಟಲ್ಲ, ನಾವು ದೊಡ್ಡವರಲ್ಲ. ಅವ್ರನ್ನ ನೋಡಿದವ್ರಿಗೆ ಒಂದು ತುಂಬಾ ಇಂಪಾರ್ಟೆಂಟ್ ಕ್ಯಾರೆಕ್ಟರ್, ನಾವು ಬರಿಬೇಕಾದ್ರೆ ಅವರು ಅಂತಾನೆ ಬರ್ತಿತ್ತು. ಆಮೇಲೆ ಮ್ಯೂಚುವಲ್ ಕಾಂಟ್ಯಾಕ್ಟ್ಸ್ ಇದ್ರು ಅಂಡ್ ಅವ್ರನ್ನ ಅಪ್ರೋಚ್ ಮಾಡಿ ನಾನು ಅವ್ರಿಗೆ ಡೀಟೇಲ್ ನರೇಷನ್, ನಾನು ಕಾಲ್ ಮಾಡಿದಾಗ ಯೂಶಲಿ ಎಲ್ಲಾರ್ಗು ಕೇಳ್ತೀನಿ, ದೊಡ್ಡವ್ರಿರ್ಲಿ ಹೊಸಬ್ರು ಇರ್ಲಿ ಅಥವಾ ಎಕ್ಸ್ಪೀರಿಯನ್ಸ್ ಇರೋರಿರ್ಲಿ, ನನ್ಗೆ ಆ ಕ್ಯಾರೆಕ್ಟರ್ ಇಂಪಾರ್ಟೆಂಟ್ ಅನ್ಸಿದ್ರೆ, ನಂಗೆ ಆ ಕ್ಯಾರೆಕ್ಟರ್ದು ಏನಾದ್ರು ಲಾರ್ಜರ್ ಇಂಪ್ಯಾಕ್ಟ್ ಬೇಕು ಅಂತಂದ್ರೆ, ರೆಸ್ಪೆಕ್ಟಿವ್ ಆಫ್ ದ ಡ್ಯೂರೇಷನ್ ಆಫ್ ದ ಕ್ಯಾರೆಕ್ಟರ್, ನಾನು ಫುಲ್ ಕತೆ ಹೇಳ್ತೀನಿ. ಅವ್ರಿಗೆ ಗೊತ್ತಿಲ್ಲ ಅಥವಾ ಆ ಕ್ಯಾರೆಕ್ಟರ್ ಎಷ್ಟು ಬ್ಯಾಗೇಜ್ ಗೊತ್ತಿರ್ಬೇಕು ಅವರು ಅಟ್ಲೀಸ್ಟ್ ಅಷ್ಟನ್ನ ತಿಳಿಸ್ಬಿಡ್ತೀನಿ. ಹಂಗೆ ಫುಲ್ ನರೇಷನ್ ಕೊಟ್ಟೆ ಅವ್ರಿಗೆ. ಅವರು ಕ್ಲಿಯರ್ ಆಗಿ ಹೇಳಿದ್ರು, ಗಿವ್ ಮಿ ದ ನರೇಷನ್, ಆಮೇಲೆ ನಾನು ಡಿಸೈಡ್ ಮಾಡ್ತೀನಿ. ಆರಾಮಾಗಿ ಕುತ್ಕೊಂಡು ಫುಲ್ ಕತೆ ಕೇಳಿ, ಆಮೇಲೆ ಕತೆನ ಒಂದಷ್ಟು ಡಿಸ್ಕಸ್ ಮಾಡಿ, ಆಮೇಲೆ 2 ದಿನ ಟೈಮ್ ತಗೊಂಡು, ಇಲ್ಲ ನಾನು ಮಾಡ್ತೀನಿ, ಇದು ನಂದು ಇದೊಂದು ಸ್ವಲ್ಪ ಬೇರೆ ಕನ್ಸಿಡರೇಷನ್ಸ್ ಇದೆ, ಇದೆಲ್ಲ ನಮ್ಗೆ ಇಬ್ರಿಗೂ ಮ್ಯೂಚುವಲಿ ಓಕೆ ಅಂತಂದ್ರೆ ವಿಲ್ ಡೂ ಇಟ್ ಅಂತ. ನವೀನ್ ಶಂಕರ್ ಅವರು ಈ ಸಿನಿಮಾದೊಳಗೆ ಇರೋದ್ರಿಂದ ನಮಗೂ ವೇಟ್ ಮಾಡಾಕ್ತಿವಿ ಹೆಂಗ್ ಬರ್ತೈತಿ ಅಂತ. ಈಗ ಅವ್ರು ನಮ್ ಕಡೆ ಭಾಷೆ ಮಾತಾಡ್ತಾರ, ಅಂದ್ರೆ ಕನೆಕ್ಟ್ ಆಗ್ತೀವಿ ಸರ್ ಅವರಿಗೆ. ಹಿಂಗ ಕ್ಷೇತ್ರಪತಿ ಇರ್ಬೋದು ಎಲ್ಲ, ಅವ್ರ ರೆಗ್ಯುಲರ್ ಲೈಫ್ ಅಲ್ಲಿ ಮಾತಾಡ್ಬೇಕಾದ್ರೆ ನೀವ್ ಇವಾಗ ಹೆಂಗ್ ಮಾತಾಡ್ತಿದ್ದೀರ ಹಿಂಗೆ ಮಾತಾಡ್ತಿರ್ತಾರೆ. ಅದು ನಾನ್ ಅದೇ ಖುಷಿ ಆಗ್ತಿರುತ್ತೆ, ನಮಗ್ ಗೊತ್ತಾಗುತ್ತಲ್ಲ. ಇವಾಗ ಇನ್ನೊಂದೇನಾಗಿತ್ತು, ಅಮ್ಮಾಯಿ ಲವ್ ಯುಗೆ ಬಿರಾದರ್ ಸರ್ ಆಕ್ಟ್ ಮಾಡಿದ್ರು, ಅವ್ರನ್ನ ನಾವೆಲ್ಲ ಹೋಗಿ ಪಿಕ್ ಮಾಡ್ಕೊಂಡ್ ಬಂದ್ವಿ. ನಾವು ಅವ್ರ ಸ್ಟುಡಿಯೋಗ್ ಬರ್ಬೇಕಿತ್ತು, ರಾಕೇಶ್ ಚಿತ್ರ ಪ್ರೊಡಕ್ಷನ್ ಓದಿಗೆ ಬರ್ಬೇಕಿತ್ತು. ಅವ್ರೆಲ್ಲೋ ಬಂದು ಇಳ್ಕೊಂಡಿದ್ರು, ಕರ್ಕೊಬನ್ನಿ ಅಂತ, ನಾವು ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಅಲ್ಲ, ಕರ್ಕೊಬನ್ನಿ ಸರ್ನ ಅಂತ ಕಳ್ಸಿದ್ರು. ಕರ್ಕೊಬಂದ್ವಿ, ಡಿಸ್ಕಷನ್ ಕೂತಾಗ ಅವ್ರಿಗೆ ಬ್ರೀಫಿಂಗ್ ಕೊಡ್ಬೇಕಿತ್ತು. ಸರ್, ಇದು ಉತ್ತರ ಕರ್ನಾಟಕದ ಭಾಷೆ ಅಂತ. ನಮ್ಮ ಲಿಮಿಟೆಡ್ ನಾಲೆಜ್ಗೆ ಉತ್ತರ ಕರ್ನಾಟಕ, ಚಿತ್ರದುರ್ಗ ಮೇಲೆ ಅದೆಲ್ಲ ಉತ್ತರ ಕರ್ನಾಟಕ ಅಂತ. ಅವ್ರ ಆಮೇಲೆ ಎಲ್ಲಿಂದು ಅಂತ ಕೇಳಿದ್ರೆ ಉತ್ತರ ಕರ್ನಾಟಕ. ಅವ್ರು ಇಲ್ಲಪ್ಪ, ಬಾಗಲಕೋಟೆನಾಗ ಹಿಂಗ್ ಮಾತಾಡ್ತಾರೆ, ಹುಬ್ಳಿನಲ್ಲಿ ಇದ್ ಮಾತಾಡ್ತಾರೆ, ನೀವ್ ಯಾದಗಿರಿ ಅವ್ರು ಇದ್ ಮಾತಾಡ್ತಾರೆ. ಅವ್ರು ಪ್ರತಿ ಒಂದನ್ನು ಒಂದು ಮಾಡ್ಯುಲೇಷನ್ ಕೊಟ್ಬಿಟ್ಟು ಹೇಳಿದ್ರು, ಓ ಹಂಗ ಅಂತ ಹೇಳಿ ಆಮೇಲೆ ಮತ್ತೆ ಡಿಸ್ಕಸ್ ಮಾಡ್ಕೊಂಡು. ಹೊಸ ವರ್ಡ್ ಯಾವ್ದು ಕಲ್ಕೊಂಡ್ರಿ ಸರ್ ಉತ್ತರ ಕರ್ನಾಟಕ? ಸುಮಾರು ಇದೆ ಮೇಡಮ್. ಮುಂದಕತ್ತ ಅಂದ್ರೆ ಏನ್ ಸರ್? ಗೊತ್ತಿಲ್ಲ, ಏನು ಸ್ವಲ್ಪ ಮುಂದಕತ್ತ ಹೋಗ್ರಿ ಅಂತಾರ. ನಾನು ಮುಂದಕ್ ಹೋಗಿ ಅಂತನಾ? ಮುಂದಕತ್ತ ಅಂದ್ರ ಮುಂದಕ್ ಹೋಗ್ರಿ ಅಂತ. ಅತ್ತ ಹೋಗಿ ಅನ್ನೋ, ಆ ಕಡೆ ಮುಂದೆ ಹೋಗಿ ಅನ್ನಕ್ಕೆ. ನಮ್ ಕಡೆ ಇವೆಲ್ಲ ಇರಲ್ಲ. ನಾವು ಬಾಳ ಸಿನಿಮಾ ನೋಡ್ ನಮಗ್ ಬೆಂಗಳೂರು ಭಾಷೆ ಅನ್ನೋದು ಸ್ವಲ್ಪ ಗೊತ್ತಾಗ್ಬಿಡ್ತೈತ್ರಿ. ಹಿಂಗ
ಬಟ್ ನಮ್ ಭಾಷೆ ನೀವು ನಮ್ ಜೊತೆ ಮಾತಾಡಿದ್ರನ ನಿಮ್ಗ ಒಂದ್ ಸ್ವಲ್ಪ ಆಮೇಲೆ ನಮ್ಮಲ್ಲೂ ಸಿನಿಮಾದಲ್ಲಿ ಕ್ಷೇತ್ರಪತಿನಲ್ಲಿ ಚೆನ್ನಾಗಿದೆ, ಹುಲಿಯಾನಲ್ಲೂ ಇದೆ ಅದು ತಕ್ಕ ಮಟ್ಟಿಗೆ. ನಂಗೆ ಅದ್ರ ಮಧ್ಯದಲ್ಲಿ ತೀರಾ ಅಲ್ಲಲ್ಲಿ ಸ್ಕ್ಯಾಟರ್ಡ್ ಆಗಿ ಬಂದಿದೆ ಬಿಟ್ರೆ, ಅಗೇನ್ ಪಾಪ್ಯುಲರ್ ಕಲ್ಚರ್ ಅಲ್ಲಿ ನಾರ್ತ್ ಕರ್ನಾಟಕ ಭಾಷೆಯಲ್ಲಿ ಟಿವಿಲಿ ಇರ್ಲಿ ಅಥವಾ ಇದ್ರಲ್ಲಿ ತುಂಬಾ ಕಡಿಮೆ ಸೀರಿಯಸ್ ಆಗಿ ನಮ್ಗೆ ಅರ್ಥ ಆಗೋ ತರ ಅಥವಾ ಸ್ವಲ್ಪ ಎಫರ್ಟ್ ಹಾಕಿ ಅಲ್ಲಿ ಮಾತಾಡ್ತೀವಿ ನೋಡ್ರಪ್ಪ ಅಂತ ತೋರಿಸಿರೋದು. ಇಲ್ಲ ಅಂದ್ರೆ ಅದೇನ್ ಹೇಳಲ್ಲ, ಉತ್ತರ ಕರ್ನಾಟಕ ಚಿತ್ರದುರ್ಗ ಮೇಲೆ ಉತ್ತರ ಕರ್ನಾಟಕ ಒಂದೇ ಭಾಷೆ. ಅವ್ರ ಹತ್ತಾರ ಹೋಗಕತ್ತಾರ ಬರಕತ್ತಾರ ಅಷ್ಟನ್ನೇ ಜನರಿಕ್ ಆಗಿ ಹೇಳ್ಬಿಡ್ತಾರೆ. ಅನ್ಲೆಸ್ ನಮ್ಗೆ ಅದನ್ನ ಸ್ವಲ್ಪ ಸ್ಪೆಸಿಫಿಕ್ ಆಗಿ ಅಗೇನ್ ಕ್ಷೇತ್ರಪತಿ ತರ ನಂಗೆ ರೀಸೆಂಟ್ ಆಗಿ ಅದೊಂದೇ ನೆನಪಾಗ್ತಿರೋದು, ಹಂಗಾಗಿ ಹೇಳ್ತಾ ಇದ್ದೀನಿ. ಶರಣರ ಶಕ್ತಿ ಅಂತ ಒಂದು ಫಿಲ್ಮ್ ಬರತೈತಿ, ಬಸವಣ್ಣ ಅವ್ರ ಜೀವನ ಚರಿತ್ರೆ, ನವೆಂಬರ್ 22ಕ್ಕೆ. ಪ್ರಾಡಕ್ಟ್ ಪ್ಲೇಸ್ಮೆಂಟ್ ಆಯ್ತು. ನಮ್ದು BTS ಅಂತ ಸಿನಿಮಾ ಬಂದಿದೆ. BTS ನಾವು ಎಲ್ಲರಿಗೂ ಹೇಳೋದು ನೋಡ್ರಿ ಅಂತ ಇಷ್ಟ ಆದಾಗ ಹೇಳ್ತೇವೆ ಸರ್ ನಾವು, ನೋಡ್ರಿ ಎಲ್ಲರೂ. ನಮ್ಮ ಟೀಮ್ ಅವ್ರು ರಿಸರ್ಚ್ ಮಾಡಿದ ಪ್ರಕಾರ ನೀವು ಡಾಕ್ಯುಮೆಂಟ್ರಿ ಒಂದು ಅನ್ಸೀನ್ ಅಂತ ನಮ್ಗೆ ನೋಡಕ್ ಯಾವಾಗ ಸಿಗ್ತೈತೆ ಸರ್ ಅದು? ಅದು ಮಾರ್ಚ್ 23ಕ್ಕೆ ರಿಲೀಸ್ ಇದೆ. ಅದ್ರ ಬಗ್ಗೆ ಅದು ಒಂದು ಸ್ಕ್ರೀನಿಂಗ್ ಅನ್ಕೊಂಡಿದೀವಿ, ಒಂದು ನಮ್ದು ಕ್ಲೋಸ್ ಸರ್ಕಲ್ ಸ್ಕ್ರೀನಿಂಗ್. ಅದಾದ್ಮೇಲೆ ನಾವು ಆನ್ಲೈನ್ ಸ್ಟ್ರೀಮಿಂಗ್ ಬಿಡ್ತೀವಿ. ಸೊ ಅನ್ಸಿನ್ ಬಗ್ಗೆ ಯಾರಿಗೂ ಅಷ್ಟು ಗೊತ್ತಿಲ್ಲ. ಹೇಳಿ ಸರ್ ಅದ್ರ ಬಗ್ಗೆ, ಸ್ಪಾಯ್ಲರ್ ಫ್ರೀ ಒಂದು. ಸ್ಪಾಯ್ಲರ್ ಇಲ್ಲ, ಫುಲ್ಲೇ ಹೇಳ್ಬೋದು. ಅದು ಡಾಕ್ಯುಮೆಂಟ್ರಿ ಅಲ್ಲ, ಅದ್ರಲ್ಲಿ ನಾವು ಎಂಟರ್ಟೈನ್ಮೆಂಟ್ ಮಾಡಿರಲ್ಲ. ಇದು ಒಂದು ಹುಕ್ ಲೈನ್ ಇರುತ್ತೆ, ಅದನ್ನ ಆಡಿಯನ್ಸ್ ಬಂದು ಎಂಟರ್ಟೈನ್ಮೆಂಟ್ ತಗೋಬೇಕು. ಜನ ಅಂದ್ರೆ ನಾವೇನೆ ಆಸ್ ಅ ಸಿವಿಕ್ ಸೊಸೈಟಿ ಕಾನ್ಶಿಯಸ್ಲಿ ವಾಟ್ ವಿ ಡಿಡ್ ನಾಟ್ ಸಿ. ಅದು ನಮಗೆ ಗೊತ್ತಿಲ್ಲ ಇವ್ರು ಇದಾರೆ ಅಂತಲ್ಲ, ನಾವು ಅಷ್ಟು ಐಸೋಲೇಟೆಡ್ ಬದುಕ್ತಾ ಇಲ್ಲ. ನಾನು ಬಡವರೇ ನೋಡಿಲ್ಲ, ನಾನು ಅವ್ರು ಇದಾರೆ ಅನ್ನೋ ಅಸ್ತಿತ್ವನೇ ಗೊತ್ತಿಲ್ಲ ನನ್ಗೆ ಅಂತ ಜೀವನ ನಾವ್ ಯಾರು ಬದುಕ್ತೀವಿ. ನಮ್ಗೆಲ್ಲರಿಗೂ ಗೊತ್ತು ಸೆಕ್ಸ್ ವರ್ಕರ್ಸ್ ಇದಾರೆ ನಮ್ಮಲ್ಲಿ, ವೆರಿ ಮಚ್ ಪಾರ್ಟ್ ಆಫ್ ಅವರ್ ಸೊಸೈಟಿ, ನಮ್ಗೆಲ್ಲರಿಗೂ ಗೊತ್ತು. ಅವ್ರದ್ದು ಜೀವನ ನಡೆಯೋದೇ ಫಿಸಿಕಲ್ ಕಾಂಟ್ಯಾಕ್ಟ್ ಅಲ್ಲಿ ಅಂತಾನು ನಮ್ಗೆಲ್ಲರಿಗೂ ಗೊತ್ತು, ಕಾನ್ಶಿಯಸ್ ಆಗಿ ಗೊತ್ತಲ್ವಾ. ನಮ್ಗೆ ಬಂದು ಪ್ರೋಟೋಕಾಲ್ಸ್ ಅಲ್ಲಿ ನಮ್ಗೆ ಹೇಳ್ಬಿಡ್ತಾರೆ, ಹೇಳಲೇಬೇಕು, ನಾವು ಪಾಲಿಸ್ಲೇಬೇಕು. ಫಿಸಿಕಲ್ ಕಾಂಟ್ಯಾಕ್ಟ್ ಮೇಂಟೈನ್ ಮಾಡಂಗಿಲ್ಲ, ಸೋಷಿಯಲ್ ಡಿಸ್ಟೆನ್ಸಿಂಗ್ ಇರ್ಬೇಕು, ಫಿಸಿಕಲ್ ಕಾಂಟ್ಯಾಕ್ಟ್ ಹೋಗ್ಲಿ ಹತ್ತತ್ರ ನಿಂತ್ಕೊಳ್ಳಂಗಿಲ್ಲ. ನಾವು ಮಾಡ್ಲೇಬೇಕಾದಂತ ಅನಿವಾರ್ಯತೆ, ಸರ್ಕಾರಕ್ಕೂ ಪಾಪ ಮಾಡ್ಲೇಬೇಕು ಇದನ್ನ. ಇಲ್ಲಾಂದ್ರೆ ಜನಗಳು ನಾವೇ ನೋಡಿದ್ವಿ ಹೆಂಗೆ ರಾಶಿ ಇದಾಯ್ತು ಪ್ರಪಂಚದಾದ್ಯಂತ ನಮ್ಮಲ್ಲಿ. ಬಟ್ ಇಂಥ ಸಿಚುವೇಶನ್ ಅಲ್ಲಿ ಒಬ್ಬ ಸೆಕ್ಸ್ ವರ್ಕರ್ ಹೇಗ್ ಬದುಕ್ತಾರೆ, ಅವ್ರ ಊಟ ಹೇಗ್ ಮಾಡ್ತಾರೆ, ಆಮೇಲೆ ಇವರು ಕಾರ್ಮಿಕರು, ಅವ್ರಿಗೆ ನೀವು ಕೆಲಸ ಇಲ್ಲ, ಕನ್ಸ್ಟ್ರಕ್ಷನ್ ಎಲ್ಲ 4-5 ತಿಂಗಳು ನಿಲ್ಸ್ಬಿಡ್ತೀರಾ, ಮನೆಯಿಂದ ಆಚೆ ಬರ್ಬಾರ್ದು ಅಂದ್ರೆ ಅವ್ರು ಯಾರು, ಅವರೆಲ್ಲ ಹ್ಯಾಂಡ್ ಟು ಮೌತ್ ಅಂತ ಅಲ್ಲ, ಅವತ್ತಿನ ದುಡ್ದು ಅವತ್ತಿನವ್ರು. ಅವ್ರು ನಾಳೆಗೆ ಏನ್ ಮಾಡ್ತಾರೆ, ನಾಡಿದಿಗೆ ಏನ್ ಮಾಡ್ತಾರೆ ಅಂತ ಇದಾಗುತ್ತೆ. ಆಮೇಲೆ ಟ್ರಾನ್ಸ್ಜೆಂಡರ್ಸ್, ಲೈಂಗಿಕ ಅಲ್ಪಸಂಖ್ಯಾತ, ಅವರು ಅಷ್ಟೇ. ಅವ್ರದ್ದು ಮೈನ್ ಸೋರ್ಸ್ ಆಫ್ ಇನ್ಕಮ್ ಇರೋದು, ವೆರಿ ಲಾರ್ಜ್ ಪಾಪ್ಯುಲೇಷನ್ ಆಫ್ ಮೈನ್ ಸೋರ್ಸ್ ಆಫ್ ಇನ್ಕಮ್ ಇರೋದು ಒಂದು ಸೆಕ್ಸ್ ವರ್ಕ್. ಇಲ್ಲ ಅಂದ್ರೆ ಅವ್ರು ವಸೂಲ್ ಅಂತ ಹೇಳ್ತಾರೆ. ಅಂದ್ರೆ ಸಿಗ್ನಲ್ ಅಲ್ಲಿ ಬಂದು ಎಲ್ಲರಿಗೂ ಆಶೀರ್ವಾದ ಮಾಡಿ ಅವ್ರ ಹತ್ರ ದುಡ್ಡು ಇಸ್ಕೊಂಡು ಹೋಗೋದನ್ನ ಅವರು ವಸೂಲ್ ಅಂತ ಕರೀತಾರೆ. ಸಿಗ್ನಲ್ ಅಲ್ಲಿ ಜನನೇ ಇಲ್ಲ ಅಂದ್ರೆ ಅವ್ರಿಗೆ ಯಾರು ದುಡ್ಡು ಕೊಡ್ತಾರೆ, ಅವ್ರಿಗೆ ಊಟ ಮಾಡ್ತಾರೆ. ಅಥವಾ ಅಗೇನ್ ಸೆಕ್ಸ್ ವರ್ಕಿಂಗ್ ಅಲ್ಲೇ ಬರುತ್ತೆ. ಫಿಸಿಕಲ್ ಕಾಂಟ್ಯಾಕ್ಟ್ ಇಲ್ಲ ಅಂತಂದ್ರೆ ನಾವ್ ಅದನ್ನ ಮಾತಾಡಕ್ಕೆ ಹಿಂಜರಿತೀವಿ, ಸೆಕ್ಸ್ ವರ್ಕರ್ಸ್ ನ ಮೆನ್ಷನ್ ಮಾಡಕ್ಕೇನೆ ಹಿಂಜರಿತೀವಿ. ಲೈಂಗಿಕ ಅಲ್ಪಸಂಖ್ಯಾತ ಯಾರು ನಮ್ ಟ್ರಾನ್ಸ್ಜೆಂಡರ್ಸ್ ಸೆಕ್ಸ್ ವರ್ಕ್ ಬಗ್ಗೆ ಮಾತಾಡಕ್ ಇನ್ನೂ ಹಿಂಜರಿತೀವಿ. ಅದನ್ನ ಮೆನ್ಷನ್ ಮಾಡಕ್ಕೆ ನಮ್ದೇನೋ ಡಿಗ್ನಿಟಿ ಕಮ್ಮಿ ಆಗ್ಬಿಡುತ್ತೆ ಅನ್ನೋ ತರ, ನಾವೇನೋ ಚಿಕ್ಕವರಾಗ್ಬಿಡ್ತೀವಿ. ಬಟ್ ನಮ್ಗೆ ಎಲ್ಲರಿಗೂ ಗೊತ್ತದೆ, ವೆರಿ ಮಚ್ ಪಾರ್ಟ್ ಆಫ್ ದ ಸೊಸೈಟಿ. ಅಗೇನ್ ಡೆಲ್ಲಿ ರೈಟ್ಸ್ ಆಗಿತ್ತು, ಒಂದು ಧಾರ್ಮಿಕ ಜಗಳ ಇದ್ದದ್ದು, ಕಲಹ. ಅದ್ರಲ್ಲಿ ಆ ರೈಟ್ ಅಲ್ಲಿ ಹಿಂದೂಸ್, ಮುಸ್ಲಿಮ್ಸ್, ಎಲ್ಲರೂ ನಾಸ್ತಿಕರು, ಆಸ್ತಿಕರು, ಆತರ ಗಲಾಟೆ ಆದಾಗ ಎಲ್ಲರಿಗೂ ಹಾನಿ ಆಗುತ್ತೆ. ಮನೆಗಳನ್ನ ಕಳ್ಕೊಂಡ್ರು. ಬಿಕಾಸ್ ಅವ್ರ ಮಾಬ್ ಮೆಂಟಾಲಿಟಿ ಬಂದಾಗ ಅದು ಜಾಸ್ತಿ ಜನ ನೋಡೋದಿಲ್ಲ, ಯಾರು ಏನು ಅಂತ ಜಾಸ್ತಿ ನೋಡೋದಕ್ಕೆ ಹೋಗೋದಿಲ್ಲ. ಅದು ಅಕ್ರಾಸ್ ಸ್ಪೆಕ್ಟ್ರಮ್, ನಾನು ಅವ್ರ ಧರ್ಮ ಇವ್ರ ಧರ್ಮ ಅಂತ ಹೇಳೋದಿಲ್ಲ, ಅದು ಆ ತಲೆಗೆ ಹತ್ಬಿಟ್ರೆ ಹಂಗೆ. ಅದು ಮನೆ ಕಳ್ಕೊಂಡಿರೋನು ತಂದೆ ತಾಯಿ, ಅವಾಗ ನಾನ್ ಬೆಚ್ಚಗ್ ನಮ್ಮ ಮನೇಲಿದ್ದೆ. ನನ್ ಫ್ಯಾಮಿಲಿ ಎಲ್ಲ ಸಂಜೆ ಇದು ಆನ್ಲೈನ್ ಇದ್ರಲ್ಲಿ ಗೇಮ್ಸ್ ಆಡೋದು, ಅದು ಇದು. ಅಟ್ಲೀಸ್ಟ್ ನಂಗೆ ಬೇಜಾರಾಯ್ತು ಫೋನ್ ಮಾಡಕ್ ನನಗೆ ಫ್ರೆಂಡ್ಸ್ ಇದ್ರು, ಫ್ಯಾಮಿಲಿ ಇದ್ರು. ನಂಗೆ ಮನೆ ಇತ್ತು ಇರೋದಕ್ಕೆ. ನನ್ ಮನೆ ಸುಟ್ಟೋಗಿದೆ, ನನ್ನ ಫ್ಯಾಮಿಲಿ ಸತ್ತೋಗಿದ್ದಾರೆ ಅಂತಂದ್ರೆ ನಾನು ಯಾರ ಜೊತೆ ಮಾತಾಡಿ, ಹೌ ವಿಲ್ ಐ ಸರ್ವೈವ್? ಅದು. ಆಮೇಲೆ ಕಾಶ್ಮೀರ್ ವಾಸ್ ಅಂಡರ್ ಲಾಕ್ಡೌನ್ ಸಿನ್ಸ್ 2016 or 17. ಬುರ್ಹಾನ್ ವಾನಿ ಇನ್ಸಿಡೆಂಟ್ ಅಂತ ಆಯ್ತು, ಒಬ್ಬ ಮಿಲಿಟೆಂಟ್ ಟೆರರಿಸ್ಟ್. ಅದನ್ನ ನಮ್ಮ ಇಂಡಿಯನ್ ಆರ್ಮ್ ಫೋರ್ಸಸ್ ಅವರು ಗನ್ ಡೌನ್ ಮಾಡಿದಾಗ ಅಲ್ಲಿ ತುಂಬಾ ಅನ್ರೆಸ್ಟ್ ಶುರು ಆಗ್ಬಿಡ್ತು ಕಾಶ್ಮೀರ್ ವ್ಯಾಲಿನಲ್ಲಿ. ಹಂಗಾಗಿ ಅಲ್ಲಿ ಲಾಕ್ಡೌನ್ ಮೊದಲೇ ಇತ್ತು, ಬ್ಲಾಕೇಡ್ ಇತ್ತು, ಟೆಲಿಕಮ್ಯುನಿಕೇಶನ್ ಇತ್ತಿಲ್ಲ. ಅವ್ರು ಅದರಿಂದ ಅವಾಗಿನೂ ಆಚೆ ಬರ್ತಾ ಇದ್ರು. ನಾವು ಇವಾಗಿನೂ ಲೈಫ್ ನಾರ್ಮಲ್ಸಿಗೆ ಬರುತ್ತೆ ಅಂತ ಅನ್ಕೊಳ್ಳೋ ಟೈಮಲ್ಲಿ ಮತ್ತೆ ಇದು ಅಗೇನ್ ಇಟ್ ಈಸ್ ಇನ್ನೋವೇಟೇಬಲ್. ನೀವು ಏನ್ ಮಾಡ್ತೀರಾ, ಲಾಕ್ಡೌನ್ ಹಾಕ್ಲೇಬೇಕು. ಬಟ್ ಲೈಫ್ಸ್ ಹೇಗಿತ್ತು ಅದ್ರ ಹಿಂದೆ ಅನ್ನೋದು ನನ್ಗೆ ಧೋರಣೆ ಇರೋದು ಮೀಡಿಯಾದವ್ರು, ಮೈನ್ ಸ್ಟ್ರೀಮ್ ಮೀಡಿಯಾದವರು.
ಅವರು ಇದ್ ಯಾವ್ದನ್ನು ಕವರ್ ಮಾಡೋ ಎಲ್ಲಾನು ಮಾಡೋ ಚಾನ್ಸಸ್ ಇದೆ. ಅಸ್ಸಾಂ ಅನ್ನೋ ಇದರಲ್ಲಿ ರಾಜ್ಯದಲ್ಲಿ ತಿನ್ಸುಕಿ ಅಂತ ಒಂದು ಡಿಸ್ಟ್ರಿಕ್ಟ್ ಇದೆ, ಅಲ್ಲಿ ಬಾಗ್ಜಾನ್ ಅಂತ ಒಂದು ಊರಿದೆ, ಇಂಡಿಯಾಸ್ ಈಸ್ಟರ್ನ್ ಮೋಸ್ಟ್ ಎಂಡ್ ಅದು. ಅಲ್ಲಿ ಒಂದು ಊರೇ ಸುಟ್ಟೋಗ್ಬಿಡುತ್ತೆ. ಅಲ್ಲಿ 3 ಕಿಲೋಮೀಟರ್ ರೇಡಿಯಸ್ ಸುಟ್ಟೋಯ್ತು. ಅದ್ ಯಾರು ರಿಪೋರ್ಟೇ ಮಾಡ್ಲಿಲ್ಲ, ಮೈನ್ ಸ್ಟ್ರೀಮ್ ಮೀಡಿಯಾದಾಗ ರಿಪೋರ್ಟ್ ಆಗೇ ಇಲ್ಲ ಅಂತಿಲ್ಲ. ಕೆಲವೊಂದು ಆರ್ಟಿಕಲ್ಸ್ ನಿಮಗೆ ಸಿಗುತ್ತೆ, ಅವ್ರ ಹೆಸರು ಹೊಡೆದು ಫೈರ್ ಇನ್ಸಿಡೆಂಟ್ ಅಂತ ಹೇಳಿದ್ರೆ ಸಿಗುತ್ತೆ. ಬಟ್ ಲಾರ್ಜ್ ಸ್ಕೇಲ್ ಅಲ್ಲಿ ಯಾಕೆ ಡಿಸ್ಕಸ್, ಒಂದು ಊರು ಸುಟ್ಟೋಗೋದು ಅಂದ್ರೆ ಎಷ್ಟು ದೊಡ್ಡ ವಿಷಯ ಅದು. ಮೀಡಿಯಾ ವಾಟ್ ವಾಸ್ ಇಟ್ ಡೂಯಿಂಗ್, ವೈ ವಾಸ್ ಇಟ್ ನಾಟ್ ಸೀನ್, ದಟ್ ಈಸ್ ವಾಟ್ ಅನ್ಸೀನ್ ಇಸ್ ಅಬೌಟ್. ಅದು ಇಂಡಿಯಾದ ಮೂಲೆನಲ್ಲಿ ಅಸ್ಸಾಂ ಈಸ್ಟರ್ನ್ ಎಂಡ್, ಕಾಶ್ಮೀರ್, ಡೆಲ್ಲಿ, ಮಹಾರಾಷ್ಟ್ರ, ಕರ್ನಾಟಕ, ಮಹಾರಾಷ್ಟ್ರದಲ್ಲಿ 2 ಡಿಸ್ಟ್ರಿಕ್ಟ್, ಸೋಲಾಪುರ್ ಒಂದು, ಮುಂಬೈ ಒಂದು, ಹಿಂಗೆ ಅಷ್ಟು ಕಡೆ ಶೂಟಿಂಗ್ ಮಾಡಿ ಒಂದಷ್ಟು ಡಾಕ್ಯುಮೆಂಟ್ ಮಾಡಿದೀವಿ ಲೈಫ್ಸ್. ಈ ತರ ಅಫೆಕ್ಟ್ ಆಗಿದ್ದು ಒಂದಷ್ಟು ಲೈಫ್ಸ್. ಇವ್ರಿಗೆ ಕಷ್ಟ ಆಗಿದ್ದು ಅಂತಲ್ಲ, ಕಷ್ಟ ಆಗಿದ್ರಲ್ಲಿ ಇವರು ನಮ್ ಕೈಯಲ್ಲಿ ಹೇಳೋ ಆಗೋಷ್ಟು ಡಾಕ್ಯುಮೆಂಟ್ ಮಾಡಿದೀವಿ. ಅದ್ರಲ್ಲಿ ಇವತ್ತಿಗೂನು ಕೆಲವರಿಗೆ ಇದ್ ಸಿಕ್ಕಿಲ್ಲ, ಏನಂತಾರೆ ಒಂದು ರಿಲೀಫ್ ಅಂತ. ಯಾರು ರಿಲೀಫ್ ಕೊಡ್ಬೇಕಿತ್ತು, ಅಗೇನ್ ಯಾರೇ ಕೊಡ್ಬೋದಿತ್ತು, ಅವ್ರು ಕೊಟ್ಟಿಲ್ಲ. ನಿಜ ಸರ್, ಕೇಳಿದ್ರು ಒಂಥರ ಬೇಜಾರಾಗ್ತೈತ್ರಿ. ನಾವ್ ಆರಾಮಿದ್ವಿ, ಬಟ್ ಉಳಿದೋರ್ ಲೈಫ್ ಹೆಂಗಿತ್ತು ಅನ್ನೋದು ಸೀರಿಯಸ್ ನೋಟ್ ಆಗ್ತದೆ. ಅದು ಆ ಡಾಕ್ಯುಮೆಂಟ್ರಿ ಇರೋದೇ ಸ್ವಲ್ಪ ಹಂಗಿದೆ. ಅದ್ ನೀವು ಟ್ರೈಲರ್ ನೋಡಿದ್ರೆ ಗೊತ್ತಾಗುತ್ತೆ. ಫಿಲ್ಮ್ ಇವಾಗ ರಿಲೀಸ್ ಆಗುತ್ತೆ, ಅದ್ ಸ್ವಲ್ಪ ಆನ್ ಎ ವೆರಿ ಸೀರಿಯಸ್ ನೋಟ್. ಅದು ಶುರು ಮಾಡಿದ್ದು ನಾನು ಈ ಸೆಕ್ಸ್ ವರ್ಕರ್ಸ್ ಕತೆ ಹೇಳಿದ್ನಲ್ಲ, ಅದನ್ನ ಫಿಕ್ಷನಲೈಸ್ ಆಗಿ ಅಂದ್ರೆ ಒಂದು ಫಿಲ್ಮ್ ಮಾಡ್ಬೇಕು ಅಂತ ಅನ್ಕೊಂಡು ನಾನು ಅನ್ಕೊಂಡಿದ್ದು. ಬರೆಯಕ್ಕೆ ಅಂತ ಕೂತಾಗ ರಿಸರ್ಚ್ಗೆ ಅಂದ್ಬಿಟ್ಟು ಒಂದು NGO ಇದೆ ಮುಂಬೈಲಿ, ಅವ್ರ ಜೊತೆ ಮಾತಾಡಕ್ಕೆ ಅಂತ ಕೂತಾಗ ರಿಸರ್ಚ್ ಪರ್ಪಸ್ಗೆ ಅವ್ರು ಹೇಳಿದ್ರು. ಅವ್ರು ಹೇಳ್ತಿದ್ ಕತೆಗಳು ಅದು ಇದು ಅವ್ರ ಜೊತೆ 2-3 ಸಲ ಡಿಸ್ಕಷನ್ ಆದಾಗ, ಇದು ರಿಯಾಲಿಟಿನೇ ಇಷ್ಟಿದೆ, ಇದನ್ನ ಫಿಕ್ಷನಲೈಸ್ ಮಾಡೋ ಅವಶ್ಯಕತೆ ಇದೆ, ದಿಸ್ ಹ್ಯಾಸ್ ಟು ಬಿ ಶಾರ್ಟ್ ಬೈ ಇಟ್ ಸೆಲ್ಫ್ ಆಸ್ ಇಟ್ ಇಸ್ ಅಂತ ಹೇಳ್ಬಿಟ್ಟು ಹಂಗ್ ಶುರು ಆಗಿದ್ದ ಡಾಕ್ಯುಮೆಂಟ್. ಸರ್, ಈಗ ಸಿನ್ಸ್ ಯೂಟ್ಯೂಬ್ ಬಗ್ಗೆನೂ ಸ್ವಲ್ಪ ನಾವು ಮಾತಾಡಕ್ಕೆ, ಈಗ ಮೊಬೈಲ್ ಇರೋರೆಲ್ಲರೂ ಆರ್ಟಿಸ್ಟ್ಗಳೇ, ಹೀರೋಗಳೇ, ಸಿನಿಮಾ ಮಾಡ್ತಾರ, ಒಂದ್ ರೀಲ್ ಮಾಡ್ತಾರ, ಅಥವಾ ಒಂದ್ ಶಾರ್ಟ್ ಫಿಲ್ಮ್ ಮಾಡ್ತಾರ. ನಿಮ್ಮ ಪ್ರಕಾರ ಅಂದ್ರ ಅದ್ರೊಳಗೆ ಎಷ್ಟು ಸ್ಕೋಪ್ ಐತಿ, ನಿಮ್ಗೇನ್ ಅನ್ಸುತ್ತೆ? ಅಂಡ್ ಸಿನಿಮಾದಲ್ಲಿ ಎಷ್ಟು ಸ್ಕೋಪ್ ಐತಿ? ಯೂಟ್ಯೂಬ್ ಸಿನಿಮಾ ಸ್ಕೋಪ್ ಫಾರ್ ಮಾನಿಟೈಸಿಂಗ್ ಅಂದ್ರೆ ಅವ್ರಿಗೆ ಎಕ್ಸ್ಪೋಜರ್. ಈಗ ಎಷ್ಟೋ ಜನರಿಗೆ ನಾ ಹೀರೋ ಆಗ್ಬೇಕಂತ ಇರ್ತೈತೆ ಆಸೆ, ಅವರಿಗೆ ಡೈರೆಕ್ಟರ್ಸ್, ಪ್ರೊಡ್ಯೂಸರ್ಸ್ ಇದೆಲ್ಲ ಎಲ್ಲಿ ಹೋಗ್ಬೇಕು, ಏನ್ ಮಾಡ್ಬೇಕು ಗೊತ್ತಿರ. ಅಂದ್ರ ಅವರೇ ಸ್ಟಾರ್ಟ್ ಮಾಡ್ತಾರೆ ಶಾರ್ಟ್ ಫಿಲ್ಮ್, ಒಂದ್ ಗ್ರೂಪ್ ಮಾಡ್ಕೊಂಡು ಹೆಂಗ. ಅಂದ್ರ ಅವರಿಗೆ ಸಿನಿಮಾದೊಳಗ ಅಂದ್ರ ಮುಂದ್ ಅವ್ರಿಗೆ ಎಕ್ಸ್ಪೋಜರ್ ಸಿಗುತ್ತಾ, ಅಥವಾ ಅವ್ರು ಯೂಟ್ಯೂಬ್ ಒಳಗ್ ಮಾಡ್ಕೊಂಡು ಹೋಗುದು ಅದ್ರೊಳಗೇನು ತಪ್ಪಿಲ್ಲ, ಅದು ಚಲೋನ ಅಂತ ಹೇಳ್ತೀರ? ತಪ್ಪಿಲ್ಲ, ಡೆಫಿನೆಟ್ಲಿ ಇಲ್ಲ. ಅಂದ್ರೆ ಇವಾಗ ನಾವು ಇನ್ಸ್ಟಾಗ್ರಾಮ್ ಅಥವಾ ಯೂಟ್ಯೂಬ್ ಅಲ್ಲಿರೋ ಕಾಂಟೆಂಟ್ ಕ್ರಿಯೇಟರ್ಸ್ ನೋಡಿದ್ರೆ, ಅವ್ರು ಮಾಡೋ ಕಾಂಟೆಂಟ್ ಎಷ್ಟೊಂದು ನಾವು ಮಾಡೋ ಸಿನಿಮಾಗಳಿಗಿಂತ ಅಟ್ಲೀಸ್ಟ್ ನಾನ್ ಮಾಡಿರೋ ಸಿನಿಮಾಗಿಂತ ಚೆನ್ನಾಗಿರೋ ಸುಮಾರು ಜನ ಮಾಡಿದ್ದಾರೆ. ಸೊ ನೀವ್ ಅದನ್ನ ಅದು ಲಿಮಿಟೆಡ್ ಅನ್ನೋದಕ್ಕಿಂತ ದಟ್ ಹ್ಯಾಸ್ ಮೋರ್ ಎಕ್ಸ್ಪೋಜರ್ ಅಲ್ಲ. ಕೆಲವೊಂದು ನೀವು ವಿಡಿಯೋಸ್ ನೋಡಿದ್ರೆ, ಒಂದು 2 minutes ಮಾಡೋ ವಿಡಿಯೋಸ್, ಇಟ್ ಈಸ್ ಎಕ್ಸ್ಟ್ರೀಮ್ಲಿ ಎಂಟರ್ಟೈನಿಂಗ್ ನನಗೆ. ಅಂಡ್ ಸಿನಿಮಾಟಿಕ್ ಕ್ವಾಲಿಟಿನೂ ಅಷ್ಟು ಚೆನ್ನಾಗಿರುತ್ತೆ. ಕೆಲವೊಂದನ್ನ ನಾವು ಅಂದ್ರೆ ಕೆಟ್ಟದಾಗಿರೋ ಸಿನಿಮಾಗಳನ್ನೂ ನೋಡ್ತೀವಿ, ಕೆಟ್ಟದಾಗಿರೋ ರೀಲ್ಸ್ ನೋಡ್ತೀವಿ, ಕೆಟ್ಟದಾಗಿರೋ ಯೂಟ್ಯೂಬ್ ಶಾರ್ಟ್ ಫಿಲ್ಮ್ಸ್ ನೋಡ್ತೀವಿ, ತುಂಬಾ ಒಳ್ಳೆ ಇದೆಲ್ಲಾನು ನೋಡ್ತೀವಿ. ಅಗೇನ್ ರೀಲ್ಸ್ ಅಥವಾ ಯೂಟ್ಯೂಬ್ ವಿಡಿಯೋಸ್, ತುಂಬಾ ಒಳ್ಳೆ ಸಿನಿಮಾನು ನೋಡ್ತೀವಿ. ಸೊ ಇವತ್ತಿಗೆ ನನ್ಗನ್ಸ್ದಂಗೆ, ಇವಾಗ ನಾವು BTS ಮಾಡಿದ್ವಲ್ಲ, ನಂತರ ಕ್ಯಾಮ್ರಾ ಇದೆ, ಅಷ್ಟೇ ಧೈರ್ಯ. ಕ್ಯಾಮ್ರಾ ಇದೆ, ನಂಗೆ ಡೆಮೋಕ್ರೆಟಿಕ್ ಪ್ರೊಸೆಸ್ ಇದೆ, ನಾನು ಸಿನಿಮಾ ಮಾಡ್ತೀನಿ, ಎಡಿಟ್ ಮಾಡ್ತೀನಿ, ಫೆಸ್ಟಿವಲ್ಗೆ ಹಾಕ್ತೀನಿ, ನನ್ಗೆ ಯಾರು ಹಂಗೂ ಬೇಕಾಗಿಲ್ಲ. ಥಿಯೇಟರ್ಗೆ ಬರ್ಬೇಕು ಅಂದ್ರೆ ಒಂದಷ್ಟು ಜನ ಸಪೋರ್ಟ್ ಬೇಕು, ಸಪೋರ್ಟ್ ಇದೆ. ಅಥವಾ ಸಿನಿಮಾ ಮಾಡ್ಬೇಕು ಅಂದ್ರೆ ಸಪೋರ್ಟ್. ಸಿನಿಮಾ ಇಸ್ ಅ ಕೊಲಾಬರೇಟಿವ್ ಮೀಡಿಯಂ. ನೀವು ಸಿನಿಮಾ ಅಂದ್ರೆ ಬರೀ 2 ಗಂಟೆ ಫೀಚರ್ ಫಿಲ್ಮ್ ಆಗ್ಬೇಕು ಅಂತಾನಿಲ್ಲ, ರೀಲ್ ಇಸ್ ಆಲ್ಸೋ ಸಿನಿಮಾ. ನೀವು ಆಸ್ಪೆಕ್ಟ್ ರೇಷೋ 16:9, 9:16 ಚೇಂಜ್ ಆಗ್ಬೋದು. ನೀವು ಹಾರಿಜಾಂಟಲ್ ಮಾಡ್ತೀರಾ, ವರ್ಟಿಕಲ್ ಮಾಡ್ತೀರಾ. ನೀವು ಡ್ಯೂರೇಷನ್ 2 ನಿಮಿಷ ಇಡ್ತೀರಾ, 20 ನಿಮಿಷ ಇಡ್ತೀರಾ, 2 hour ಇಡ್ತೀರಾ, ಅದು ಆಸ್ಪೆಕ್ಟ್ ರೇಷಿಯೋ ಡ್ಯೂರೇಷನ್ ನೀವು ಪ್ಯಾರಾಮೀಟರ್ ಅಲ್ಲ ಅಂತ ಇಟ್ಬಿಟ್ರೆ ಎವ್ರಿಥಿಂಗ್ ಇಸ್ ಸಿನಿಮಾ. ರೀಲ್ ಇಸ್ ಅ ಸಿನಿಮಾ, ಯೂಟ್ಯೂಬ್ ವಿಡಿಯೋ ಇಸ್ ಅ ಸಿನಿಮಾ, ಫೀಚರ್ ಫಿಲ್ಮ್ ಇಸ್ ಅ ಸಿನಿಮಾ. ಸಿನಿಮಾ ಇಸ್ ಯೂನಿವರ್ಸಲ್ ಅಲ್ಲ. ಸೊ ಇಟ್ ಇಸ್ ಅ ಡೆಮೋಕ್ರಟೈಸ್ ಪ್ರೊಸೆಸ್. ನಂಗೆ ಸಿನಿಮಾ ಮಾಡಕ್ ಗೊತ್ತಿಲ್ಲ ಅಂದ್ರೂ ಅದಕ್ಕೊಂದು ಟ್ಯೂಟೋರಿಯಲ್ ಇರುತ್ತೆ. ಮೊದ್ಲೆಲ್ಲ ಪ್ರಾಬಬ್ಲಿ ಹೆಂಗಿದ್ದಿರ್ಬೋದಿತ್ತು ಅಂತಂದ್ರೆ, ಹೇಳೋರು ಇರ್ತಿಲ್ಲ ಅಂದ್ರೆ ಒಂದೋ ಇನ್ಸ್ಟಿಟ್ಯೂಟಿಗೆ ಹೋಗ್ಬೇಕು, ಇಲ್ಲ ಒಬ್ರ ಹತ್ರ ಸ್ಟ್ಯಾಂಡರ್ಡ್ ಹತ್ರ ಕೆಲಸ ಮಾಡ್ಬೇಕು, ಇಲ್ಲ ನಾನೇ ಒಂದಷ್ಟು ಟ್ರಯಲ್ ಅಂಡ್ ಎರರ್ ಮಾಡಿ ದುಡ್ಡು ಖರ್ಚು ಮಾಡ್ಕೊಂಡು ಕಲಿಬೇಕು ಅಂತ. ಇವಾಗ ನಂಗೆ ಕಲಿಯೋ ಆಸಕ್ತಿ ಇದ್ರೆ ನಿಮ್ಗೆ ಕಲರ್ ಗ್ರೇಡಿಂಗ್ ಕಲಿಬಹುದು, ಎಡಿಟಿಂಗ್ ಕಲಿಬಹುದು, ಒಂದು ಯೂಟ್ಯೂಬ್ ಟ್ಯೂಟೋರಿಯಲ್ ಎಲ್ಲ ಫ್ರೀ ಆಗಿ ಕಲಿಬಹುದು. ಆಮೇಲೆ ನಿಮ್ಗೆ ಸಾಫ್ಟ್ವೇರ್ ಪೇ ಮಾಡ್ಲೇಬೇಕು ಅಂತಿಲ್ಲ, ಎಡಿಟಿಂಗ್ ಅಥವಾ ಗ್ರೇಡಿಂಗ್. ನಿಮ್ಗೆ ಸಾಕಷ್ಟು ಸಾಫ್ಟ್ವೇರ್ ಗಳು ಫ್ರೀ ವರ್ಷನ್ಸ್ ಸಿಗುತ್ತೆ. ಸೊ ಇಟ್ ಇಸ್ ಅನ್ ಎಕ್ಸ್ಟ್ರೀಮ್ಲಿ ಡೆಮೋಕ್ರಟೈಸ್ಡ್ ಪ್ರೊಸೆಸ್. ನಿಮ್ಮ ಹತ್ರ ಒಂದು ಫೋನ್ ಇದೆ ಅಂತಂದ್ರೆ ಫೋನಲ್ಲೇ ಎಡಿಟಿಂಗ್ ಗ್ರೇಡಿಂಗ್ ಮಾಡಿ ಹಾಕ್ತಾರೆ, ಇವತ್ತು ಸಕ್ಕದಾಗಿ ಶೂಟ್ ಮಾಡಿ ಹಾಕ್ತಾರೆ. ಸೊ ಐ ಥಿಂಕ್ ಇಟ್ ಇಸ್ ಅ ವೆರಿ ಗುಡ್ ಟೈಮ್ ಟು ಬಿ ಫಿಲ್ಮ್ ಮೇಕರ್ಸ್ ನಮ್ಮಂತವ್ರಿಗೆ. ಕನ್ನಡ ಸಿನಿಮಾದಲ್ಲಿ ರೀಸೆಂಟ್ ಆಗಿ ರಿಲೀಸ್ ಆಗಿರುವಂತ ಸಿನಿಮಾದೊಳಗ BTS ಬಿಟ್ಟು ಯಾವ ಸಿನಿಮಾ ಇಷ್ಟ ಆಗೈತಿ, ಮತ್ತ ಅದ್ರೊಳಗಿರುವಂತ ಯಾವ ಸೀನ್ ನಿಮ್ ತಲೆ ಒಳಗ ಕೊಡ್ತಾ ಇರ್ಬೋದು?
ನನಗ್ ಫೋಟೋ ಅಂತ ಒಂದ್ ಸಿನಿಮಾ ನೋಡಿದೆ, ಎಷ್ಟು ಜನ ನೋಡಿದ್ರು ಅಂತ ಗೊತ್ತಿಲ್ಲ. ನನ್ಗೆ ಲಾಸ್ಟ್ ಒಂದು ಶಾರ್ಟ್ ಇದೆ, ಅದು ಆ ತಾಯಿ ಕೂತಿರ್ತಾರೆ ಆಚೆ, ಪಾತ್ರೆ ತೊಳ್ಕೊಂಡ್ ಕೂತಿರ್ತಾರೆ, ಒಳಗ್ ಹೋಗ್ತಾರೆ. ಸ್ಪಾಯ್ಲರ್ ಆಗುತ್ತಾ ಅನ್ಸ್ತಾ ಇದೆ, ಬಟ್ ಆಕೆ ಆಚೆ ಬಂದು ಒಂದ್ ರಿಯಾಕ್ಟ್ ಮಾಡ್ತಾರ ಆ ಸೀನ್ ಅಲ್ಲಿ. ನಾನ್ ಆಚೆ ಬಂದಾಗ ಮೇಡಮ್ ಅವ್ರು ಅಲ್ಲೇ ನಿಂತಿದ್ರು. ನಾನು ಅವ್ರಿಗೆ ಹೋಗ್ಬಿಟ್ಟು ನಾನು ತುಂಬಾ ಎಮೋಷನಲ್ ಆಗ್ಬಿಟ್ಟಿದೆ ಆ ಸೀನ್ ನೋಡಿ. ಅದು ತುಂಬಾ ಅದ್ಭುತವಾದಂತ ಸಿನಿಮಾ. ಅಗೇನ್ ಅದ್ ಕೋವಿಡ್ ಬಗ್ಗೆನೇ ಇದ್ದಿತ್ತು. ಸಾಧ್ಯ ಆದ್ರೆ ಎಲ್ಲಿ ಸಿಗುತ್ತೆ ಇವತ್ತು, ನಾನು ಥಿಯೇಟರ್ ಅಲ್ಲಿ ನೋಡಿದ್ದು. ಎಲ್ಲಾರು ಸಿಕ್ಕಿದ್ರೆ ದಯವಿಟ್ಟು ನೋಡಿ ಎಲ್ಲಾರು ಫೋಟೋ ಅಂತ ತುಂಬಾ ಅದ್ಭುತ. ಆ ಎಂಡಿಂಗಿಗೋಸ್ಕರ ನೀವು ಸ್ಟಾರ್ಟಿಂಗ್ ಇಂದ ನೋಡಿದ್ರೆ ನಿಮ್ಗೆ ಆ ಎಂಡಿಂಗ್ ಟಚ್ ಆಗುತ್ತೆ. ನಂಗೆ ಬೇರೆ ಎಲ್ಲ ನಂಗೆ ಇಷ್ಟ ಆಯ್ತು. ನನ್ ಲಿಂಕ್ ಶಾಕಾಹಾರಿ ಇಷ್ಟ ಆಯ್ತು. ಮರ್ಫಿ ನಂಗೆ ನೋಡಕ್ಕಾಗಿಲ್ಲ, ತುಂಬಾ ಕೇಳ್ಬೇಕು. ಏನಕ್ಕೆ ನಮ್ದೇ ಒಂದು ಸಂಭ್ರಮ ನಡೀತಿರ್ತೀವಿ ಅದೇ ಟೈಮ್ಗೆ, ಮರ್ಫಿ ಮುಗಿಯೋ ಟೈಮಿಗೆ ನಾವು ಬಂದಿದ್ದು. ನಮಗೂ ಮರ್ಫಿ ನೋಡಕ್ಕಾಗಿಲ್ಲ. ಫಸ್ಟ್ ನಮ್ಗ ನಾವು ರಿವ್ಯೂ ಸ್ಟಾರ್ಟ್ ಮಾಡಿ 1.5 ತಿಂಗಳಾಯ್ತು. ಶುರುವಾದಾಗಿಂದ ಅವಾಗ ಯಾವ್ದು ಚಲೋ ಫಿಲ್ಮ್ ಬರಾತಿಲ್ಲಲ್ಲ, ಏನ್ ಮಾಡ್ಬೇಕು ಅವಾಗ ಬಂದಿದ್ದ ಮರ್ಫಿ. ಬಾಳ ಖುಷಿ ಆಗ್ಬಿಡ್ತ್ರಿ ನಮ್ಗೆ. ಮರ್ಫಿ ನಮ್ಗ ಮಹೇಶ್ ಸರ್ ಅಂತ ಯಾರು ಎಡಿಟರ್, ನಮ್ದಕ್ಕೆ ತುಂಬಾ ಹೆಲ್ಪ್ ಮಾಡಿದ್ರು. ಅವ್ರು ಎಡಿಟ್ ಮಾಡಿದ್ದು. ಅವ್ರು ಕರೆದ್ರು ಒಂದ್ 2-3 ಸಲ ನಮ್ಗೆ ಇವಾಗ ಇದ್ದಿದ್ದು ಇದ್ರಲ್ಲಿ. ಬಟ್ ಅದ್ ನೋಡ್ಬೇಕು ಅಂತ ಆಸೆ ಇದೆ, ಮರ್ಫಿ ನೋಡ್ಬೇಕು ಅಂತ ಆಸೆ ಇದೆ. ನಾನ್ ಲಿಟ್ರಲಿ ಮೊನ್ನೆಯಿಂದ ಸಿನಿಮಾ ನೋಡಕ್ ಶುರು ಮಾಡಿದ್ದೀನಿ. ಮೊನ್ನೆ ಗ್ಲಾಡಿಯೇಟರ್ 2 ನೋಡ್ದೆ. ಅದಕ್ಕೆ ಹಿಂದಿನ ದಿನ 1-2 ಹಳೆ ಸಿನಿಮಾ ನೋಡ್ದೆ ಯೂಟ್ಯೂಬ್ ಅಲ್ಲಿ. ಕನ್ನಡ ಒಂದ್ ನೋಡ್ದೆ, ಇದ್ ನೋಡ್ದೆ, ಹಿಂದಿ ಒಂದ್ ನೋಡ್ದೆ. ನಂಗೆ ಎಂಟರ್ಟೈನ್ಮೆಂಟ್ ಅಷ್ಟೇ ಸಿನಿಮಾ. ಆಸ್ ಅನ್ ಆಡಿಯನ್ಸ್ ನೋಡ್ತೀನಿ ನಾನೆಲ್ಲ. ನಾ ಅದೇ ಪ್ರಶ್ನೆ ಕೇಳ್ಬೇಕು ಅನ್ಕೊಂಡಿದ್ದೆ. ಅಂದ್ರೆ ನೀವು ಆಡಿಯನ್ಸ್ ಆಗಿ ನೋಡ್ತೀರಾ ಅಥವಾ ಹೆಂಗ್ ಮೇಕಿಂಗ್ ಹೆಂಗ್ ಮಾಡ್ಯಾರ? ಆ ಮೇಕಿಂಗ್ ಅದ್ ಇನ್ಎವಿಟಬ್ಲಿ ಒಂದೊಂದ್ ಬಂದೇ ಬಿಡುತ್ತೆ. ಏನ್ ತೆಗ್ದಿದಾರೆ, ನಾವೆಲ್ಲ ಯಾವಾಗ ತೆಗಿತೀವಿ ಇದು ಅಂತೆಲ್ಲ, ಅದ್ ಇನ್ಎವಿಟಬ್ಲಿ ಬಂದೇ ಬರುತ್ತೆ. ಬಟ್ ಮೇನ್ ನೋಡ್ಬೇಕಾದ್ರೆ ನಾನು ಎಲ್ಲ ಬಿಟ್ಬಿಟ್ಟು ಆರಾಮಾಗಿ ಎಂಟರ್ಟೈನ್ಮೆಂಟ್ ಅಂತಾನೆ ನೋಡ್ತೀನಿ. ಭೂತಯ್ಯ ನಮಗ ಅಯ್ಯೋ ನೋಡಿ. ನೋಡಿ, ಅದು ರಿಯಲಿಸ್ಟಿಕ್ ಸಿನಿಮಾ, ಕಮರ್ಷಿಯಲ್ ತಾನೇ ಅದು. ಆ ಟೈಮ್ ದೊಡ್ಡ ಕಮರ್ಷಿಯಲ್ ಸಿನಿಮಾ. ನೀವ್ ಅದ್ ಹೆಂಗ್ ಹೇಳ್ತೀರಾ? ಟಾರ್ಗೆಟ್ ನಾವು ಸಣ್ಣೋರಿದ್ವಿ ಸರ್ ಅವಾಗ. ನಮ್ಮ ಅಪ್ಪ ಹೇಳ್ತಿದ್ರಿ, ನೋಡ್ ಹೆಂಗ್ ಮಾಡ್ಯಾರ, ನೋಡ್ ನೀರೆಲ್ಲಾ ತುಂಬಿಸ್ಕೊಂಡ್ ಹೆಂಗ್ ಮಾಡ್ಯಾರ. ನಾವ್ ವಿಚಾರ ಮಾಡ್ತಿದ್ವಿ, ಹೌದಲ್ಲ ಹೆಂಗ್ ಮಾಡ, ಮನಿ ಎಲ್ಲಾ ನೀರೊಳಗೆ ಐತಿ. ಬಹಳ ಒಳ್ಳೆ ಸಿನಿಮಾ. ನಾವ್ ಇವತ್ತಿಗೆ ಅಚೀವ್ ಮಾಡ್ತೀವೋ ಇಲ್ವೋ ಅಷ್ಟು ಇದನ್ನ. ತುಂಬಾ ಚೆನ್ನಾಗಿ ಮಾಡಿ. ಅದೇ ಟೀಮ್ ಇನ್ನೂ ಮಾಡಕ್ ಆಗ್ತದೆ. ಅದು ಉಪೇಂದ್ರ ಸರ್ ಒಂದು ಯಾವ್ದೋ ಇಂಟರ್ವ್ಯೂ ಹೇಳ್ತಾರಲ್ಲ, ಸ್ಟೇಜ್ ಮೇಲೆ ಹೇಳಿದ್ದಾರೆ. ಅವರು ರಾಜ್ಕುಮಾರ್ ಸರ್ ನ ಕೊಟ್ ಮಾಡಿದ್ರು ಅಣ್ಣ. ಅವ್ರನ್ನ ಯಾರೋ ಬಂಗಾರದ ಮನುಷ್ಯ ಬಗ್ಗೆ ಯಾವ್ದೋ ಸಿನಿಮಾ ಬಗ್ಗೆ ಕೇಳಿದಾಗ ಅವ್ರು ಹೇಳಿದ್ರು, ಅಣ್ಣ ಹೆಂಗಾಯ್ತು ಆ ಸಿನಿಮಾ ಅಷ್ಟು ದೊಡ್ಡ, ಅಲ್ಲಿ ಯಾರೋ ಸೆಟ್ ಅಲ್ಲಿ ಯಾರೋ ಪಾಸ್ ಆದ್ರಂತೆ ಅಂತೇನೋ ಉಪ್ಪಿ ಸರ್ ಹೇಳ್ತಾರೆ. ಅವರು ಯಾರೋ ಪಾಸ್ ಆದ್ರು, ಹಂಗಾಗಿ ಬಂಗಾರದ ಮನುಷ್ಯ ಹಿಟ್ ಆಯ್ತು ಅಂತ ಅಣ್ಣವ್ರು ಹೇಳಿದ್ರಂತೆ. ಇದೇನ್ ನೀವ್ ಹಿಂಗ್ ಹೇಳ್ತೀರ ಅಂದ್ರೆ, ನನ್ನಿಂದ ಹಿಟ್ ಆಗಿದ್ರೆ ನಾನ್ ಮಾಡಿದ ಎಲ್ಲಾ ಸಿನಿಮಾ ಹಂಗೆ ದುಡ್ಡು ಮಾಡ್ಬೇಕಿತ್ತಲ್ಲ ಅಥವಾ ಹಿಟ್ ಆಗ್ಬೇಕಿತ್ತಲ್ಲ. ಯಾರ್ದವ್ರು ಇರುತ್ತೆ ಹೇಳಕ್ಕಾಗಲ್ಲ. ಬೇರೆ ಭಾಷೆ ಸಿನಿಮಾ ನಿಮ್ಗ ಅಂದ್ರೆ ನೀವು ಡೈರೆಕ್ಟರ್ ಆಗಿರೋದ್ರಿಂದ ನಿಮ್ಗ ಒಂದಿರ್ತೈತಿ, ಒಂದಿಷ್ಟು ಪಾಯಿಂಟ್ಸ್ ಬೇರೆ ಲ್ಯಾಂಗ್ವೇಜ್ ಸಿನಿಮಾದಾಗೂ ನಿಮ್ಗೆ ಸೇರ್ತಿರ್ತೈತ್ರಿ. ಎಲ್ಲಾ ನೋಡಿ. ಹಾ ಸರ್, ಅದ್ರೊಳಗ ನಿಮ್ಗ ಇಷ್ಟ ಆಗಿರುವಂತ ಸಿನಿಮಾ ಮತ್ತ ಅದ್ರೊಳಗ ಒಂದ್ ಸೀನ್ ನಿಮ್ಗ ಯಾರಾದ್ರೂ ಸ್ಪಾಯ್ಲರ್ ಬೇಡ ಅಂತಂದ್ರೆ 10 ಸೆಕೆಂಡ್ ಸ್ಪಾಯ್ಲರ್ ಅವಾಯ್ಡ್ ಮಾಡ್ತೀನಿ. ನನಗೆ ನೀವು ಭಾಷೆ ಹೇಳಿ, ನಾನು ಯೂಶಲಿ ಒಂದಷ್ಟು ಭಾಷೆ ನೋಡ್ತೀನಿ. ತೆಲುಗು, ಮಲಯಾಳಂ. ತೆಲುಗುನಲ್ಲಿ ನನ್ಗೆ ಜಾತಿರತ್ನಾಲ್ ಅಂತ ಒಂದು ನಂಗೆ ಫೇವ್ರೇಟ್ ಸಿನಿಮಾ ಅದು. ಇಟ್ ಈಸ್ ಅವ್ರು ಮಾಡಿರೋದೇ ಮೈಂಡ್ಲೆಸ್ ಕಾಮಿಡಿ ಅಂತ. ನಂಗೆ ಮೋಸ್ಟ್ ಫೇವ್ರೇಟ್ ಇದು. ಏನ್ ತಲೆ ಏನ್ ಉಪಯೋಗಿಸ್ಬೇಕು ಅಂತಿಲ್ಲ, ಪಾಡಿಗೆ ಅವ್ರು ಏನಾದ್ರು ಹೇಳ್ತಾ ಇರ್ತಾರೆ, ನಾನ್ಸೆನ್ಸ್ ನಡೀತಾ ಇರುತ್ತೆ ಅಲ್ಲಿ. ನಾನ್ಸೆನ್ಸ್ ಅಂದ್ರೆ ಅದನ್ನ ಮಾಡಕ್ ಭಾರಿ ಎಫರ್ಟ್ ಬೇಕಾದ. ಆ ತರದ್ ಕಾಮಿಡಿ ಮಾಡಕ್ ನಾನು ಯೋಚನೆ ಮಾಡಕ್ ಆಗಲ್ಲ. ನಂಗೆ ಅದ್ ಸಖತ್ ಫೇವ್ರೇಟ್. ಅದು ಬಿಟ್ರೆ ನಂಗೆ ಟೆಂಪರ್ ಅಂತ ಒಂದ್ ಸಿನಿಮಾ ಇದೆ, ಪೊಲಿಟಿಕಲಿ ಇನ್ಕರೆಕ್ಟ್. ಆ ಸಿನಿಮಾ ಕ್ಲೈಮ್ಯಾಕ್ಸ್ ಸ್ವಲ್ಪ ನಾವ್ ಅಷ್ಟೆಲ್ಲ ತಲೆ ಉಪಯೋಗಿಸಲ್ಲ. ನಂಗೆ ಸಖತ್ ಇಷ್ಟ ಅದು. ಅಗೇನ್ ಮಾಸ್ ಎಂಟರ್ಟೈನ್ಮೆಂಟ್ ಆ ತರ ಮಾಡಕ್ಕೆ. ನಂಗೆ ತಮಿಳಲ್ಲಿ ಅನ್ಬೆ ಶಿವಂ ಅಂತ ಇದೆ, ಸುಂದರ್ ಸಿ ಡೈರೆಕ್ಷನ್, ಕಮಲ್ ಸರ್ ಇದು ಎಂತದ್ದು ರೈಟಿಂಗ್ ಅಂಡ್ ಆಕ್ಟಿಂಗ್. ಅವ್ರದ್ದೇ ಇನ್ನೊಂದಿದೆ ಹೇರಾಮ್ ಅಂತ ಇದೆ. ನಂಗೆ ಕಮಲ್ ಹಾಸನ್ ಅವ್ರದ್ದು ಇದಾಗ್ತದೆ. ಹಳೇದೊಂದ್ ಸಿನಿಮಾ ಇದೆ, ಅವಳ ಪಡಿದಾನ್ ಅಂತ. ಕಮಲ್ ಹಾಸನ್, ರಜನಿಕಾಂತ್, ಶ್ರೀಪ್ರಿಯಾ. ತುಂಬಾ ಚೆನ್ನಾಗಿದೆ ಸಿನಿಮಾ. ಆ ಲೇಡಿ ಅಂದ್ರೆ ಅವಳು ಹಂಗೇನೆ ಅಂತ. ಆ ಲೇಡಿದು ಲೈಫ್ ನ 3 ಪರ್ಸ್ಪೆಕ್ಟಿವ್ ಅಲ್ಲಿ ನೋಡೋದು. ಆಗಿನ 78 ಆಗಿನ ಟೈಮ್ ಮರ್ತೋಗಿದೆ ಅಂತ, ಬ್ಲಾಕ್ ಅಂಡ್ ವೈಟ್ ಸಿನಿಮಾ ಅದು. ಆಮೇಲೆ ಮಲಯಾಳಂ ಅಲ್ಲಿ ನಂಗೆ ಕುಂಬಲಂಗಿ ನೈಟ್ಸ್ ಇಷ್ಟ. ಅಂಜಿ ಸುಂದರಿಗಳಂತ ಅದೊಂದು ಆಂಥಾಲಜಿ ಇದೆ, ಅದು ಇಷ್ಟ. ಹಂಗ ಇನ್ ಯಾವ ಭಾಷೆ ನೀವು ಭಾಷೆ ಹೇಳಿದ್ರೆ ಸಿಕ್ಕಿದೆಲ್ಲ ನೋಡ್ತೀನಿ. ಇರಾನಿಯನ್ ಒಂದು ನಫ್ಸ್ ಅಂತ ಇದೆ, ಅದು ಬಿಫಿಸ್ ಅಲ್ಲಿ ನೋಡಿದ್ವಿ. ಏನಂತಾರೆ, ಅದು ಒಂದು ಚಿಕ್ಕ ಹುಡುಗಿ ಪರ್ಸ್ಪೆಕ್ಟಿವ್ ಇಂದ ಇರಾನ್ ಇರಾಕ್ ವಾರ್ ನಡೀತಾ ಇರುತ್ತೆ, ಬ್ಯಾಕ್ ಗ್ರೌಂಡ್ ಅಲ್ಲಿ ನಡೀತಾ ಇರುತ್ತೆ. ಆ ಹುಡುಗಿ ಪರ್ಸ್ಪೆಕ್ಟಿವ್ ಇಂದ ವಾರ್ ನ ತೋರಿಸ್ತಾರೆ ಅದು. ಆಮೇಲೆ
ಪಾನ್ಸ್ ಲ್ಯಾಬರಿಂತ್ ಅಂತ ಒಂದು ಫ್ರೆಂಚ್ ಸಿನಿಮಾ ಇದೆ, ಸ್ಪಾನಿಷ್ ಸಿನಿಮಾ ಇದೆ ಅದು. ಆಮೇಲೆ ನೀವ್ ಕೇಳ್ದವ್ರ ನಾನು ಸಿನಿಮಾ ನೋಡೋದೇ ಜೀವನ ಆಗಿರುತ್ತಲ್ಲ. ಅಂದ್ರೆ ನನ್ ಪ್ರಶ್ನೆ ಏನಂದ್ರೆ ಸರ್, ನೀವ್ ಯಾವ್ದು ಕನ್ನಡ ಎಲ್ಲಾ ಭಾಷೆ ಹಿಡ್ಕೊಂಡು ಒಂದ್ ಸೀನ್ ನಿಮ್ಗ ಮರೆಯಕ್ ಆಗಂಗಿಲ್ಲ ಈ ಸೀನ್ ನಿಮ್ ತಲೆಗಿಂತ, ಆಮೇಲೆ ಪದೇ ಪದೇ ನೆನಪು ಮಾಡ್ಕೋತೀರಿ, ಒಂಥರ ಏನೋ ಒಳ್ಳೆ ಫೀಲ್ ಬರ್ತದೆ, ಫೀಲ್ ಗುಡ್ ಸೀನ್. ಫೀಲ್ ಗುಡ್ ನೀವ್ ಹಿಂಗ್ ಹೇಳ್ಬೇಕು, ನನ್ ತಲೆನಲ್ಲಿ ಒಂದಷ್ಟು ಹಾಂಟ್ ಮಾಡೋದು ನನಗೆ ಡಾರ್ಕ್ ಸೀನ್ಸ್. ನಂಗೆ ದುನಿಯಾ ಕ್ಲೈಮ್ಯಾಕ್ಸ್ ನಂಗೆ ಅದೊಂಥರ ಗಾಯ ಕೆಟ್ಕೊಂಡಂಗೆ, ಅದು ತುಂಬಾ ಹಿಂಸೆ ಆಗುತ್ತೆ ನೋಡೋದಕ್ಕೆ. ದುನಿಯಾ ಇಂತಿನ ಪ್ರೀತಿಯ ಎರಡೂನು ಕ್ಲೈಮ್ಯಾಕ್ಸ್ ನೋಡಕ್ ಬಾರಿ ಹಿಂಸೆ ಆಗುತ್ತೆ, ಬಟ್ ಅದನ್ನೇ ಹುಡುಕಿ ಮತ್ ನೋಡ್ತಾ ಇರ್ತೀನಿ. ನಂಗೆ ಆ ತರದ್ ಮಹಾನದಿ ಅಂತ ಒಂದ್ ಸಿನಿಮಾ ಇದೆ, ಮಹಾನದಿ ಮಾಯಾನದಿ, ಕಮಲ್ ಹಾಸನ್ ಅವ್ರದ್ದು. ತುಂಬಾ ಶ್ರೀಮಂತರ ಕುಟುಂಬದಿಂದ ಬಂದಿರ್ತಾರೆ, ಆಮೇಲೆ ಜೀವನ ಹೆಂಗೆಲ್ಲೋ ಆಗೋಗುತ್ತೆ. ಅದ್ರಲ್ಲಿ ಒಂದ್ ಸೀನ್ ಇದೆ, ಅವ್ರದ್ದು ಮಗಳನ್ನ ಒಂದು ಬ್ರಾತಲಿಗೆ ಮಾರ್ಬಿಟ್ಟಿರ್ತಾರೆ ಕೋಲ್ಕತ್ತಾದಲ್ಲಿ. ಇವ್ರು ಹೋಗಿ ಅಲ್ಲಿಂದ ಮಗಳನ್ನ ಬಿಡಿಸ್ಕೊಂಡ್ ಬರ್ತಾರೆ. ಆ ಮಗಳು ರಾತ್ರಿ ಕನ್ವರ್ಸ್ತಾ ಇರ್ತಾಳೆ, ಅವಳು ಅನುಭವಿಸಿದ ಹಿಂಸೆನ ಕನ್ವರ್ಸ್ತಾ ಇರ್ತಾಳೆ. ಕಮಲ್ ಹಾಸನ್ ಅವ್ರು ನೋಡಿ ಅಳ್ತಾರೆ. ಆ ಸೀನ್ ಅಂತ ನನಗೆ, ನೀವು ಫೀಲ್ ಗುಡ್ ಸೀನ್ ಎಲ್ಲ ನನಗೆ ಮಹಾರಾಜ ನೋಡಿದೀರ? ಮಹಾರಾಜ ನೋಡಕ್ಕಾಗಿಲ್ಲ, ಅದೇ ಈ ಸ್ವಲ್ಪ ಈ ಟೆನ್ಷನ್ ಅಲ್ಲಿ ಮಹಾರಾಜ ನೋಡಕ್ಕಾಗಿಲ್ಲ. ನೋಡಿ ಸರ್, ಫ್ರೀ ಆದ ತಕ್ಷಣ ನೋಡಿ. ನಂದು ಅದು ಮೇಳಗನ್ ನೋಡ್ಬೇಕು. ಆಮೇಲೆ ವಾಳೈ ಅಂತ ಇವ್ರದ್ದು ಮಾರೆ ಸೆಲ್ವರಾಜ್ ವಾಳೈ ಅಂತ ನೋಡ್ಬೇಕು. ಮರ್ಫಿ ನೋಡ್ಬೇಕು. ಇವಾಗ ಶುರು ಮಾಡಿದೀನಿ. ಇನ್ನೊಂದೇನಂದ್ರೆ ಇವೆಲ್ಲ ಥಿಯೇಟರ್ ಅಲ್ಲಿ ಇರಲ್ಲ ಇವಾಗ, ಅದು OTT ಇದೆ. ಹುಡುಕಿ OTT ಸ್ವಲ್ಪ ಹಿಂಸೆ ಬೇರೆ ನೋಡಕ್ಕೆ, ಥಿಯೇಟರ್ ಅಲ್ಲಿ ನೋಡಕ್ ಒಂದು ಮಜಾ ಬರ್ತದೆ. ಈಗ ನಾವ್ ರಿವ್ಯೂವರ್ಸ್ ಆಗಿರೋದ್ರಿಂದ ನಮ್ಗೆ ಕಾಯಂ ಇನ್ನೂ ಖುಷಿ. ನಿಮ್ದೇ ಒಳ್ಳೆ ಮಜಾ ಇದು. ನೀವು ಬರೀ ಒಳ್ಳೆ ಸಿನಿಮಾ ಸೆಲೆಕ್ಟ್ ಮಾಡಿ ನೋಡ್ತೀರಾ? ಇಲ್ರಿ, ನಾವ್ ನೋಡ್ತೀವಿ ಎಲ್ಲ. ಕೆಟ್ಟ ಅಂತೀರಾ? BTS ನೋಡಿದೀರಾ? ಹಂಗೆ ಅವರೇಜ್ ಸಿನಿಮಾ ನೋಡ್ತೀರಾ? ಅವರೇಜ್ ಇಲ್ಲ ಸರ್, BTS ಚೆನ್ನಾಗಿದೆ. ಹಂಟಿಂಗ್ ಫಾರ್ ಕಾಂಪ್ಲಿಮೆಂಟ್ಸ್. ನಾನು ನಿಮ್ಗೆ ಹೇಳಿದಾಗ ನೀವು ರಿವರ್ಸ್ ಅಲ್ಲಿ ಇಲ್ಲ ಚಲಾವಣೆ ಅಂತಿರಲ್ಲ, ಅದಕ್ಕೆ. ಈಗ ನೋಡಿದವ್ರ ಅಂತಾರೇನು ಸರ್, ನಮ್ ಕಡೆ ಜನ ನೋಡ್ತಾರ ಪಕ್ಕ. ಯಾಕಂತಂದ್ರ ಇವ್ರು ಅದಾರ, ನವೀನ್ ಶಂಕರ್ ಅವ್ರು ಅದಾರ, ಆಮೇಲೆ ಪದ್ಮಾವತಿ ಅವ್ರು. ನಾವು ಸ್ವಲ್ಪ ಎಕ್ಸೈಟೆಡ್ ಇದ್ದೇವೆ ಸರ್, ಯಾಕಂದ್ರೆ ಈಗ BTS ಮಾಡಿದವ್ರು ಇದನ್ನ ಹೆಂಗ್ ಮಾಡಿರ್ಬೋದು, ಅವ್ರ ವಿಚಾರ ಏನ ಅಂತ ತಿಳ್ಕೊತ. ಆಮೇಲೆ ಚೇತನ್ ಅವ್ರು ಅದಾರ ಅಂತ ಹೇಳಿ ನಮ್ ಕಡೆ ನಮ್ಮವ್ರು ಒಬ್ರು ಇದ್ರ ಸಾಕ್ರಿ ಸರ್. ಹೌದು, ಅದಿದೆ. ನಾವು ಅಲ್ಲಿ ಶೂಟಿಂಗ್ ನೋಡ್ಬೇಕಾದ್ರು ಅದು ಗೊತ್ತಾಯ್ತು ಸ್ವಲ್ಪ. ಶೂಟಿಂಗ್ ಅಂದ್ರೆ ಇವಾಗ ನಾವು ಅಕ್ರಾಸ್ ಕರ್ನಾಟಕ ಶೂಟ್ ಮಾಡಿದೀವಿ. ಸೌದರ್ನ್ ಮೋಸ್ಟ್ ಎಂಡ್ ಕೊಡಗು, ನಮ್ದು ಕರ್ನಾಟಕ ಬಾರ್ಡರ್. ಅಲ್ಲಿಂದ ಹಿಡಿದು ನಮ್ಮೂರು, ಅಲ್ಲಿಂದ ಹಿಡಿದು ಬಾಗಲಕೋಟೆ, ಈ ಕಡೆ ಉತ್ತರ ಕರ್ನಾಟಕ, ಉತ್ತರ ಕನ್ನಡ, ಆಮೇಲೆ ಮಹಾರಾಷ್ಟ್ರ, ಇಷ್ಟು ಕಡೆ ಶೂಟ್ ಮಾಡಿದೀವಿ. ಆಮೇಲೆ ಬೆಂಗಳೂರು, ಈ ಕಡೆ ಚಿಕ್ಕಮಗಳೂರು, ಸಾಕಷ್ಟು ಕರ್ನಾಟಕದ ಭಾಗಗಳಲ್ಲಿ ಮತ್ತೆ ಮಹಾರಾಷ್ಟ್ರದಲ್ಲಿ ಸ್ವಲ್ಪ ಶೂಟ್ ಮಾಡಿದೀವಿ. ನಮಗೆ ಇಲ್ಲಿ ಬಾಗಲಕೋಟೆಯಲ್ಲಿ ಬಂದ ಶೂಟಿಂಗಿಗೆ ಜನ ಸುಮ್ ಕ್ಯಾಮ್ರಾ ಇಟ್ಟಿದೀವಿ ಅಂದ್ರೆ ಸುಮ್ನೆ ಹೆಂಗ್ ಬರ್ತದೆ, ಎಲ್ಲೇ ಮಾಡ್ತಿದೀವಿ ನಾವು, ಅಣ್ಣ ಇಲ್ಲಿ ಶೂಟಿಂಗ್ ಮಾಡ್ತಿದೀವಿ ಅಂತ. ಹೆಸರು ಏನ್ ಹೆಸರು, ಯಾರು ಇಲ್ಲ ನೋಡ್ದವ್ರ ಏನಂತ, ನೋಡ್ದವ್ರ ಏನಾರ ಅಂತಾರಲ್ಲ, ಫಸ್ಟ್ ಹೆಸರು ಹೇಳಿ ನೀನು. ನಮ್ಮೂರ್ಗೆ ಬಂದ್ಬಿಟ್ಟು ನಮ್ಗೆ ನೋಡ್ದವ್ರ ಏನಂತಾರೆ ಅಂತಾರೆ. ಅಣ್ಣ ಇಲ್ಲ ನೋಡ್ದವ್ರ ಏನಂತಾರೆ ಅಂತ. ಸಿನಿಮಾ ನೋಡ್ದವ್ರ ಏನಾರ ಅಂತಾರಪ್ಪ, ನಿನ್ ಹೆಸರು ಹೇಳು ಅಂತ. ಜನ ಅಷ್ಟು ಜನ ಬರೋರು ಶೂಟಿಂಗ್ ನೋಡಕ್ಕೆ. ನಮ್ಮೂರಲ್ಲೆಲ್ಲ ಅಲ್ಲೇನೋ ಶೂಟಿಂಗ್ ಅಂತೆ, ಹೌದಾ ಹಂಗಾರ ಹಿಂಗ್ ಹೋಗೋಣ ಬಾ ಅಂತ. ನಮ್ ಕಡೆ ಎಕ್ಸೈಟ್ಮೆಂಟ್ ಐತ್. ಒಬ್ರು ಯಾರ ಬಂದ್ ಪಿಕ್ಚರ್ ಫಿಲ್ಮ್ ಮಾಡತಾರ ಅಂದ್ರ ಫುಲ್ ಖುಷಿ ಆಗ್ಬಿಡ್ತಾರ, ನೋಡ್ತಾರ ನಿಂತ. ನಮ್ ಕಡೆ ಎಷ್ಟೇ ದೊಡ್ಡ ಇರೋದು, ಅದ್ ಯಾವ್ದೇ ಭಾಷೆಯಿಂದ ಬರ್ಲಿ, ನಮ್ ಕಡೆ ಸಿನಿಮಾನ ಟಿವಿ ಅನ್ನೋದು ದೊಡ್ಡ ಇದಿದೆ ನಮ್ಮಲ್ಲಿ. ಕನ್ನಡ ಕಾಂಟೆಂಟ್ ಟಿವಿನಲ್ಲಿ ತುಂಬಾ ನೋಡ್ತಾರೆ. ಥಿಯೇಟರ್ ಕಲ್ಚರ್ ಅಥವಾ ಒಬ್ರು ಬಂದಿದ್ದಾರೆ ಅಲ್ಲಿ ಹೋಗ್ಬೇಕು, ಅದನ್ನ ಈವೆಂಟ್ ಮಾಡ್ಕೊಳ್ಳೋದು ಅದಿಲ್ಲ ನಮ್ಮಲ್ಲಿ. ಕನ್ನಡನೇ ನೋಡ್ತಾರೆ, ಟಿವಿನಲ್ಲಿ ನೋಡ್ತಾರೆ. ಅಥವಾ ಅವರೇ ಬ್ಯಾಂಗ್ಳೂರಿಗೆ ಬಂದ್ರೆ ಅದೊಂದ್ ಸಿನಿಮಾ ಇದೆ ಅಂತ ಹೋಗೋಣ ಆ ತರ ಬರುತ್ತೆ. ಅದು ಶೂಟಿಂಗ್ ನೋಡೋದು ಅವೆಲ್ಲ ಇಲ್ಲ ನಮ್ ಕಡೆ. ಬಾವೇ ಕೊಡ್ಲಿಲ್ಲ ಯಾರು. ಒಂದ್ ಕಡೆ ಎಲ್ಲೋ ಯಾರೋ ಬಂದ್ ನಮ್ಮ ಅಜ್ಜಿ ಊರಲ್ಲಿ ಶೂಟ್ ಮಾಡ್ತಿದ್ದೆ, ಬಲ್ಮಬೇರಿ ಅಂತ, ಬಲ್ಮುರಿ ಅಂತಾರಲ್ಲ ಈ ಕಡೆ, ಆತರ ಅಲ್ಲಿ ಕನ್ನಡದಲ್ಲಿ ಬಲ್ಮುರಿ, ನಮ್ ಭಾಷೆನಲ್ಲಿ ಬಲ್ಮಬೇರಿ. ಅಲ್ಲಿ ಶೂಟ್ ಮಾಡ್ಬೇಕಾರೆ ಯಾರೊಬ್ರು ಬಂದ್ರು, ಶೂಟಿಂಗ್ ಮಾಡಿ ಊಟ ಮಾಡ್ತಾ ಇದ್ರು. ಬಂದು ಏನು ಅಂದ್ರು, ನಾನ್ ನಮ್ ಭಾಷೆನಲ್ಲೇ ಕೊಡೋ ಭಾಷೆನಲ್ಲೇ ಮಾತಾಡ್ದೆ. ಇಲ್ಲ ಇನ್ನೊಂದು ಶೂಟಿಂಗ್ ಮಾಡ್ತೀವಿ, ಎಲ್ಲೆಲ್ಲೋ ಎಸಿಬೇಡಿ ನಿಮ್ ಭಾಷೆ ಒಳಗೆ ಹೇಳ್ರಿ, ಶೂಟಿಂಗ್ ಮಾಡಾಕ ಶೂಟಿಂಗ್ ಮಾಡಿ ನಂಗ ಅಂತ. ಅವಾಗ ತಿಂದಿತ್ತು ಎಲ್ಲೆಲ್ಲೋ ಕನಿಕತ್ತಿ ಅಂತ, ತಿಂದ್ಬಿಟ್ಟು ಎಲ್ಲೆಲ್ಲೋ ಎಸಿಬೇಡಿ, ಅದನ್ನ ಮಾತ್ರ ಹೇಳಕ್ ಬಂದ್ರು. ಒಂಥರ ಖುಷಿ ಆಯ್ತು. ಓಕೆ, ಅದ್ ನಮ್ ಕಡೆ ಸ್ವಲ್ಪ ಸ್ಟ್ರಾಂಗ್ ಇದೆ. ಅಂದ್ರೆ ಪ್ಲಾಸ್ಟಿಕ್ ಎಲ್ಲೂ ಎಸೆಯಂಗಿಲ್ಲ, ಪ್ಲಾಸ್ಟಿಕ್ ಅಂತಲ್ಲ, ಏನನ್ನು ಪೇಪರ್ ಎಸೆಯಂಗಿಲ್ಲ ಎಲ್ಲೂನು. ಅಲ್ಲೇ ಲೋಕಲ್ ಸರ್ ಇದ್ರೆ ಬಂದ್ಬಿಟ್ಟು ಬೈದ್ಬಿಟ್ಟು ಹೋಗ್ಬಿಡ್ತಾರೆ, ವಿಚ್ ಇಸ್ ಗುಡ್. ಸರ್, ಈಗ ಕನ್ನಡದೊಳಗ ಒಂದು ಟಾಪ್ 3 ಸಿನಿಮಾ ನೀವು ಇದನ್ನ ಅಂದ್ರೆ ಆಡಿಯನ್ಸ್ ನೋಡಬೇಕು, ಇದನ್ನ ಕನ್ನಡ ಇಂಡಸ್ಟ್ರಿ ಒಳಗೆ ಈ ಸಿನಿಮಾ ಮಿಸ್ ಮಾಡಬಾರ್ದು,
ಇವಾಗಿರೋದು ಅವಾಗಿಂದ ನನ್ನ 2 ಹೇಳಿ ಸರ್. 3+3 3+3 ಅಂದ್ರೆ ಈಗಿಂದ 3 ಹೇಳ್ರಿ. ನೋಡ್ಲೇಬೇಕು ನೀವು. ಈಗಿನ ಅಂದ್ರೆ ಒಂದ್ 10 ವರ್ಷದ ತಗೋಬೋದಾ? ತಗೋರಿ ಸರ್. ನನ್ಗೆ ಲೂಸಿಯಾ ಇದು ಶುದ್ಧಿ, ಹ್ಮ್ ರಂಗಿತ ರಂಗನು ಇಷ್ಟ. ಹ್ಮ್ ಆಮೇಲೆ ನನ್ಗೆ ಇದು ದುನಿಯಾ ಸೂರ್ಯ ಅವ್ರದ್ದು 3 ಸಿನಿಮಾ ಇದೆ, ಯಾವ್ದು ಅಂತ ಹೇಳಲ್ಲ, ಅವ್ರಿಗೆ ಎಲ್ಲರಿಗೂ ಗೊತ್ತಾಗುತ್ತೆ. ಅದ್ ಬಿಟ್ಟು ಇನ್ನು ಅವ್ರದ್ದು ಎಲ್ಲಾರ್ದು ಎಲ್ಲಾ ಸಿನಿಮಾನು ನೋಡಿ. ಆಮೇಲೆ ಸುಮಾರು ಹೇಳ್ಬಿಟ್ಟ ನಾನು. ಸೂರಿ ಸರ್ದೇನೆ ಒಂದು 6-7 ಸಿನಿಮಾ ಇದೆ ಅಲ್ಲಿ. ಇಂತಿನಿನ ಪ್ರೀತಿಯ, ಕೆಂಡ ಸಂಪಿಗೆ, ಕಡ್ಡಿಪುಡಿ, ಆಮೇಲೆ ದುನಿಯಾ, ಯಾವ್ದು ಜಾಕಿ, ಜಂಗ್ಲಿ, ಅವೆಲ್ಲ ಕಲ್ಟ್ ಸಿನಿಮಾಗಳು ನನಗೆ. ಅದಾದ್ಮೇಲೆ ಆನ್ ಟಾಪ್ ಆಫ್ ಮೈ ಮೈಂಡ್ ಇಷ್ಟ ಗೊತ್ತಿರೋದು ಇನ್ಯಾವ್ದು ಹಳೆ ಸಿನಿಮಾ ಬಂಗಾರದ ಮನುಷ್ಯ, ಗೆಜ್ಜೆ ಪೂಜೆ, ಆಮೇಲೆ ಶರಪಂಜರ, ಭೂತಾಯನ ಮಗ, ಅಯ್ಯೋ, ನಾಗರ ಹಾವು, ನೋಡ್ಲೇಬೇಕು ಅನ್ನೋದು ಇದೆಲ್ಲ ನನ್ ಪಾಲಿಗೆ. ಸುಮ್ಮನೆ ಸಿನಿಮಾ ಇಷ್ಟ ಅಂತಂದ್ರೆ ಈ ಸಿನಿಮಾ ನೋಡಿ ಅಂತ. ಆಮೇಲೆ ಈ ರೀಸೆಂಟ್ ಆಗಿ ಮಯೂರ ನೋಡ್ದೆ, ಮತ್ತೆ ಮೊನ್ನೆ ಹೇಳಿದ್ನಲ್ಲ, ಅದ್ರಲ್ಲಿ ಒಂದು ಸೀನ್ ಇದೆ, ಅವ್ರು ಬಂದ್ಬಿಟ್ಟು ನಿಂತ್ಕೊಂಡ್ಬಿಟ್ಟು ಒಂದ್ ಡೈಲಾಗ್ ಹೇಳ್ತಾರೆ, ಅದು ಯೂಟ್ಯೂಬ್ ಅಲ್ಲಿ ಬರೀ ಆ ಸೀನು ಇದೆ. ಸಾಧ್ಯ ಆದ್ರೂ ಬರೀ ಆ ಸೀನ್ ಆದ್ರೂ ನೋಡಿ, ಒಬ್ಬ ಮನುಷ್ಯ ಹೆಂಗೆಲ್ಲ ಆಕ್ಟಿಂಗ್ ಮಾಡ್ಬೋದು, ಪೀಕ್ ಆಫ್ ಆಕ್ಟಿಂಗ್ ಅಂತಾರಲ್ಲ ಅದು. ಆಮೇಲೆ ಇದು ಭಕ್ತ ಪ್ರಹ್ಲಾದ, ಅದು ಅಷ್ಟೇ. ಯಾವ್ದಿದೆ ಇದೆ ನನ್ಗೆ ನೆನ್ಪಾಗ್ತಿರೋದು ಇಷ್ಟೇ ಆನ್ ಟಾಪ್ ಆಫ್. ಸುಮಾರು ಹೇಳ್ದೆ ಅನ್ಸುತ್ತೆ, ನೀವು 3 ಕೇಳಿದ್ದು. ಈಗ ಕರೆಂಟ್ ಸಿಚುವೇಶನ್ ಅಥವಾ ನಿಮ್ ಲೈಫ್ ಟೈಮ್ ಸಿಚುವೇಶನ್ ದಾಗ ಯಾರ್ ಡೈರೆಕ್ಟರ್ ನಿಮಗ್ ಬಹಳ ಇನ್ಸ್ಪೈರ್ ಮಾಡ್ತಾರ, ಮತ್ತ ಇವರಿಂದ ನಾ ಕಲಿತೆ ಇನ್ನೂ ಕಲಿಬೇಕು ಅಂತ ಐತಿ, ಅಥವಾ ಯಾರಿಂದ ಕಲ್ತೀರಿ? ನಾವು ಒಳ್ಳೆ ಸಿನಿಮಾ ಯಾವ್ದೇ ನೋಡಿದ್ರು ಅದ್ರಲ್ಲಿ ತಗೊಳಕ್, ಅಂದ್ರೆ ಕಾನ್ಶಿಯಸ್ ಆಗಿ ನಾನು ಈ ಡೈರೆಕ್ಟರ್ ಇದನ್ನ ಕಲಿಬೇಕು ಅಂತ ಡಿಸೈಡ್ ಮಾಡಿಲ್ಲ. ಯಾವ್ದೋ ಸಿನಿಮಾ ನೋಡ್ತಾ ಇದ್ರು ಅದ್ ಅನ್ಸುತ್ತೆ, ಓಕೆ ಇದೇನೋ ಚೆನ್ನಾಗಿದಾರ ಅಂತ ಸಬ್ ಕಾನ್ಶಿಯಸ್ಲಿ ಅಟ್ಲೀಸ್ಟ್ ಅನ್ಸ್ತಾ ಇರುತ್ತೆ. ಕಾನ್ಶಿಯಸ್ ಆಗಿ ಅಂತಂದ್ರೆ ನಂಗೆ ರೈಟಿಂಗ್ ಪವನ್ ಕುಮಾರ್ ಅವ್ರದ್ದು ತುಂಬಾ ಇಷ್ಟ. ಮನಸಾರೆ, ಪಂಚರಂಗಿ, ನಂಗೆ ಲೈಫು ಇಷ್ಟನೇ, ಲೂಸಿಯಾ, ನಂಗೆ 4 ರೈಟಿಂಗ್ ತುಂಬಾ ಇಷ್ಟ. ತುಂಬಾನೇ ಅದ್ರದ್ದು ರೈಟಿಂಗ್ ಫಿಲಾಸಫೀಸ್ ಒಂದಷ್ಟಿದೆ. ಆಸ್ ಅನ್ ಎಂಟರ್ಟೈನ್ಮೆಂಟ್ ಫಸ್ಟ್ ಲೇಯರ್ ಅಲ್ದಲೆ ಅದ್ರ ಒಳಗಡೆ ಒಂದು ಅಂಡರ್ಲೈನ್ ಫಿಲಾಸಫೀಸ್ ಇದೆ 4. ನಂಗೆ ಹಂಗೆ ಮಣಿ ಮತ್ತೆ ರಂಗ SLC ಇದ್ರು ಅಷ್ಟೇ, ಅದ್ರದ್ದು ರೈಟಿಂಗ್ ತುಂಬಾ ಇಷ್ಟ. ದುನಿಯಾ ಸೂರಿ ಅವರು, ಸೂರಿ ಸರ್ದು ಹೇಳಿದ್ನಲ್ಲ, ನಂಗೆ ಅವ್ರದಷ್ಟು ಆಸ್ ಅ ಡೈರೆಕ್ಟರ್ ಆರ್ ರೈಟರ್ ಆರ್ ಆಸ್ ಅನ್ ಆರ್ಟ್ ಡೈರೆಕ್ಟರ್ ಅವ್ರ ಫ್ರೇಮ್ ಇಡೋದು ಅದೆಲ್ಲ. ಇನ್ನು ನಂಗೆ ಯೂಶುವಲ್ ಸಸ್ಪೆಕ್ಟ್ಸ್ ಇದಾರಲ್ಲ ಒಂದಷ್ಟು, ನಂಗೆ ಗುಪ್ಪಿ ಸರ್ದು ಎಲ್ಲ ಅವ್ರದ್ದು ಡೈರೆಕ್ಷನ್ ನಂಗೆ ತುಂಬಾ ಇಷ್ಟ. ಇನ್ಯಾರು ಅಗೇನ್ ಯೂಶುವಲ್ ಸಸ್ಪೆಕ್ಟ್ಸ್, ಶಂಕರ್ ನಾಗ್ ಅವ್ರದ್ದು ಡೈರೆಕ್ಷನ್, ಪುಟ್ಟಣ್ಣ ಸರ್ದು, ಸಿದ್ಲಿಂಗಯ್ಯ ಅಂತ ಇವ್ರದ್ದು ಅದೇ ಮಾಡಿದ್ರು. ಕನ್ನಡದಲ್ಲಿ ಇಷ್ಟ ನಂಗೆ ಆದರ್ಶ್ ಈಶ್ವರಪ್ಪ ಅವ್ರದ್ದು ಶುದ್ಧಿ ನಂಗೆ ತುಂಬಾ ಇಷ್ಟ. ಮೊನ್ನೆ ಮೀಟ್ ಆಗಿದ್ದೆ, ಇದ್ರದ್ದು BTS ಸಲುವಾಗಿ ಮೀಟ್ ಆದಾಗ ಹೇಳಿದೆ, ಸರ್ ನಂಗೆ ಶುದ್ಧಿ, ನಾನ್ BTS ಬಿಟ್ಟೆ ಅವ್ರ ಮನೆಗೆ ಹೋಗಿದ್ವಿ ಮೀಟ್ ಮಾಡಕ್ ಹೋದಾಗ. ಮತ್ತೆ BTS ಸ್ಕ್ರೀನಿಂಗಿಗೂ ಬಂದಿದ್ರು, ಅವ್ರ ಪಾಪ BTS ನೋಡ್ಕೊಂಡು ಆಚೆ ಬಂದಿರ, ನಾವು ಶುದ್ಧಿ ಬಗ್ಗೆ ನಾನ್ ಮಾತಾಡಿಸ್ತೇನೆ. ನಂಗೆ ಶುದ್ಧಿ ಇಸ್ ಒನ್ ಆಫ್ ಮೈ ಫೇವರೇಟ್. ಆಸ್ ಅ ಸಿನಿಮಾ ಮೇಕಿಂಗ್ ಆಲ್ಸೋ, ರೈಟಿಂಗ್ ಆಲ್ಸೋ, ಇಟ್ ಇಸ್ ಒನ್ ಆಫ್ ದ ಪರ್ಫೆಕ್ಟ್ ಫಿಲ್ಮ್ಸ್ ಫಾರ್ ಮಿ. ಸರ್ ನೋಡಿದವ್ರು ಏನಂತಾರೆ ಸಿನಿಮಾ ಬರಾತೈತಲ್ರಿ, ಅದ್ರದ್ದು BTS ಬಗ್ಗೆ ಹೇಳಿ. ಅದ್ರದ್ದು BTS ಅದು ಒಂದು BTS ನೋಡಿದವ್ರದ್ದು ಹೇಳ್ಬೇಕು ಅಂದ್ರೆ, ನೀವು ನೋಡಿದವ್ರಲ್ಲಿ ಒಂದು ಸೀಕ್ವೆನ್ಸ್ ಬರುತ್ತೆ, ಕಾಡ್ ಮಧ್ಯ ಒಂದು ಮನೆ ಸೆಟಪ್. ಅದ್ ನಿಮ್ ಫಿಲ್ಮ್ ಅಲ್ಲಿ ನೋಡಿದ್ರೆ ಒಂದು 3 minutes ಅಲ್ಲಿ ಮುಗ್ದೋಗುತ್ತೆ ಆ ಸೀನ್. ನಾವು ಅದು ನಮ್ದು ಬಜೆಟ್ ಒಂದು ಅಗೇನ್ ನಾವು ಲಿಮಿಟೆಡ್ ಸ್ಕೋಪ್ ಅಲ್ಲಿ ಕೆಲಸ ಮಾಡೋ ಕಾರಣ, ಅದು ಬಜೆಟ್ ಜಾಸ್ತಿ ಇದ್ರೂನು ನಮ್ಗೆ ಆ ಸ್ಕೇಲಿಗೆ ಆ ಬಜೆಟ್ ಸ್ವಲ್ಪ ಕಮ್ಮಿನೇ ಆಗ್ಬಿಡುತ್ತೆ. ಕಂಫರ್ಟೇಬಲ್ ಬಜೆಟ್ ಅಂತ ಅನ್ಸಿದ್ರು ಆ ಸ್ಕೇಲಿಗೆ ಅದು ಕಮ್ಮಿ ಬಜೆಟ್ ಆಗಿರೋ ಕಾರಣ, ನಾವು ಬೇರೆ ಸಿವಿಲ್ ಓದಿರೋದಲ್ವಾ, ಅದು ಕಾರ್ಡ್ ಮಧ್ಯೆ ಹೋಯ್ತು, ಲೊಕೇಶನ್ ಎಲ್ಲ ಸಿಕ್ತು. ನಾವು ಅಂಡ್ ಫಾರ್ಚುನೇಟ್ಲಿ ನಾನು ಬರಿಬೇಕಾದ್ರೆ ಫಸ್ಟ್ ಡ್ರಾಫ್ಟ್ ಬರಿಬೇಕಾದ್ರಿಂದಾನು ನಾನು ನದಿ ಇರುತ್ತೆ ಅಂತೆಲ್ಲ ಬರ್ದ್ಬಿಟ್ಟಿದೆ, ತೊರೆ ಅಂತ ಬರ್ದಿದ್ದೆ, ಒಂದ್ ಸ್ಟ್ರೀಮ್ ಇರುತ್ತೆ ಅಂತ. ಅದ್ ಯಾಕೆ ಬರ್ದೆ ಅಂತ ನನ್ಗೆ ಅದ್ ಇಮ್ಯಾಜಿನೇಷನ್ ಬಂತು, ಬರ್ದಿದ್ದೆ. ಅಲ್ಲಿ ಲೊಕೇಶನ್ ಹುಡುಕಿ ಕೊನೆಗೆ ಒಂದ್ ಪಾಯಿಂಟ್ ಅಲ್ಲಿ ಓಕೆ ಲೊಕೇಶನ್ ಚೆನ್ನಾಗಿದೆ ಅಂತ ಹಿಂಗೆ ಪಕ್ಕದಲ್ಲಿ ನಡ್ಕೊಂಡು ಹೋಗ್ತೀವಿ, ಅಲ್ಲೊಂದ್ ತೊರೆ ಇದೆ, ಇದೊಳ್ಳೆ ಚೆನ್ನಾಗಾಯ್ತಲ್ಲ ಅಂತ. ಆಮೇಲೆ ಇವಾಗೆಲ್ಲ ಒಂದ್ ಸೆಟ್ ಹಾಕ್ಬೇಕು, ಒಂದ್ ಮನೆ ಕಟ್ಬೇಕಲ್ಲ. ನಮ್ಗೆ ಹೇಳದ್ನಲ್ಲ, ಆರ್ಟ್ ಡೈರೆಕ್ಟರ್ ನ ಕರ್ಕೊಬಂದು, ಆರ್ಟ್ ಅಸಿಸ್ಟೆಂಟ್ಸ್ ನ ಕರ್ಕೊಬಂದು ಮಾಡೋ ಅಷ್ಟೆಲ್ಲ ಅಷ್ಟೊಂದು ಸಂಪನ್ನ ಇಲ್ಲ ನಮ್ಮಲ್ಲಿ ಅಂತ. ಸಿವಿಲ್ ಓದಿದಲ್ವಾ, ಫೋನ್ ಆಗ್ತಾವ 4 ಜನ ಫ್ರೆಂಡ್ಸ್ಗೆ, ಅವರೆಲ್ಲ ಇಲ್ಲಿ ಬೆಂಗಳೂರಲ್ಲಿ ಇಲ್ಲಿ ಒಳ್ಳೆ ದೊಡ್ಡ ದೊಡ್ಡ ಕಂಪ್ನಿಗಳಲ್ಲಿ ಕೆಲಸದಲ್ಲಿರೋರು, ಒನ್ ಆಫ್ ಇಂಡಿಯಾಸ್ ಬಿಗ್ಗೆಸ್ಟ್ ಕನ್ಸ್ಟ್ರಕ್ಷನ್ಸ್ ಕಂಪ್ನೀಸ್ ಎಲ್ಲ ಕೆಲಸದಲ್ಲಿರೋರು. ಫೋನ್ ಮಾಡ್ಬಿಟ್ಟು, ಮಚ್ಚ ಹಿಂಗೆ ಒಂದ್ ಸೆಟ್ ಆಗ್ತಿದೀವಿ ಅಂತ. ಹೇಳು ಅಂತ. ಏನಿಲ್ಲ ಹೆಲ್ಪ್ ಬೇಕು ಅಂತ. ಆಯ್ತು ಬಾರ, ಇಲ್ಲಿ ಕೆಲಸ ಮಾಡಿ ಸಾಕಾಗೋಗ್ಬಿಟ್ಟಿದೆ ಅಂದ್ಬಿಟ್ಟು
5-6 ದಿನ ರಜಾ ಹಾಕ್ಬಿಟ್ಟು ಎಲ್ಲ ಒಳ್ಳೊಳ್ಳೆ ಕಂಪ್ನಿಲಿ ಇರೋ ಸಿವಿಲ್ ಇಂಜಿನಿಯರ್ಸ್ ಅಲ್ಲಿ ಬಂದು ಅವರು ತಲೆಗೆ ಹಿಂಗೆಲ್ಲ ಟವಲ್ ಎಲ್ಲ ಕಟ್ಕೊಂಡು ಗುದ್ಲಿ ಪಿಕಾಸಿ ಇಟ್ಕೊಂಡು ನಾವೇ ಮಣ್ಣು ಬಗ್ದು ನಾವೇ ಗಳ ಎಲ್ಲ ನೆಟ್ಟು ಆಮೇಲೆ ನಾವೇ ಫಸ್ಟ್ ಡಿಸೈನ್ ಎಲ್ಲ ಮಾಡ್ಕೊಂಡು ನಾವೇ ಕಟ್ಟಿದಂತ ಒಂದು ಮನೆ ಅದು. ರಾತ್ರಿ ಟೆಂಟ್ ಹಾಕೊಂಡು ಅಲ್ಲೇ ಮನೆ ಮುಂದೆ ಮಲ್ಗೋದು. ಏನಕ್ಕೆ ಆನೆ ಕಾರಿಡಾರ್ ಅದು, ಮೂಡಿಗೆರೆದು ಅದೊಂದು ಎಂಡ್ ಅದು, ಮೂಡಿಗೆರೆದು ಭೈರಾಪುರ ಅಂತ ಊರು, ಆನೆ ಕಾರಿಡಾರ್. ಅಲ್ಲಿ ಭತ್ತದ ಸೀಸನ್ ಅದು, ಭತ್ತ ಇನ್ನೇನ್ ಕಟಾವ್ ಬಂದಿರುತ್ತೆ. ಆನೆಗೆ ಸಕ್ಕರೆ ಬಿಟ್ರೆ ಭತ್ತ ತುಂಬಾ ಇಷ್ಟ ಅಂತ. ಈ ಆನೆ ಡೈಲಿ ರಾತ್ರಿ ಇದು ಭತ್ತ ತಿನ್ನಕ್ ಬರುತ್ತೆ. ಊರವರೆಲ್ಲ ಸಾಧ್ಯ ಆದಷ್ಟು ಓಡಿಸ್ತಾರೆ. ನಾವಿವಾಗ ಆನೆ ಭತ್ತ ಸಿಕ್ಕಿಲ್ಲ ಅನ್ಬಿಟ್ಟು ಇದೇನ್ ಮನೆ ಅಂತ ಹಿಂಗಂದ್ರೆ ನಾವು ಕಟ್ಟಿರೋ ಮನೆ ಹೋಗ್ಬಿಡ್ತಲ್ಲ ಅಂದ್ಬಿಟ್ಟು ನಾವು ಮನೆ ಕಟ್ತಾ ಇದೀವಿ, ಮನೆ ಮುಂದೆ ಟೆಂಟ್ ಹಾಕೊಂಡು ಮಲಗ್ತಾ ಇರ್ತೀವಿ. ಬೆಳಿಗ್ಗೆ ಎದ್ ನೋಡಿದ್ರೆ ಇದು ಟೆಂಟ್ ಅಂತ ಅಂದ್ರೆ ಟೆಂಟ್ ಪಕ್ಕದಲ್ಲಿ ಆನೆದು ಫುಟ್ ಪ್ರಿಂಟ್ ಇರುತ್ತೆ, ಇಷ್ಟ ಅಗಲ ಕಾಲಿರುತ್ತೆ. ನಾವ್ ಬೆಳಿಗ್ಗೆ ಎದ್ ನೋಡ್ತೀನಿ, ಒಂದಿನ ಟೆಂಟ್ ಪಕ್ಕದಲ್ಲಿ ಕಾಲಿದೆ ಇಷ್ಟ ಅಂತ. ನಾನ್ ಸದ್ಯ ಆನೆ ಇಲ್ಲಿ ಕಾಲಿಟ್ಟಿದೆ, ಇದು ಟೆಂಟ್ ಅಂದ್ರೆ ಇದೇನಿದು ಟೆಂಟ್ ಅಂತ ಹಿಂಗಿಟ್ಟಿದ್ರೆ ನಾವೋಗೆ ನಾನು ಅದೇ ಥಿಂಕ್ ಮಾಡತ್ತಿದ್ದೀರಿ. ಹಂಗೆ ಆಮೇಲೆ ರಾತ್ರಿ ಇಡೀ ಒಂದ್ಸಲ ಮಲಗಿದೀನಿ, 2 ಟೆಂಟ್ ಅಲ್ಲಿ ಮಲಗಿದೀನಿ. ಒಂದ್ ಟೆಂಟ್ ಅಲ್ಲಿ ನಾನು ನಂದು ಫ್ರೆಂಡ್ಸ್, ಇನ್ನೊಂದ್ ಟೆಂಟ್ ಅಲ್ಲೂ ಕ್ಲಾಸ್ಮೇಟ್ಸ್. ರಾತ್ರಿ ಒಂದಿನ ಮಲಗಿದೀನಿ, ಏನೋ ಸೌಂಡ್ ಜೋರಾಗಿ ಯಾವ್ದೋ ಪ್ರಾಣಿ ಅಂತೆಲ್ಲ ಗರ್ಜನೆ ಮಾಡ್ತಿರೋನೆ. ನನ್ಗೆ ಎಚ್ಚರ ಆಯ್ತು, ಆನೆ ಯಾಕೆ ಈ ತರ ಎಲ್ಲ ಸೌಂಡ್ ಮಾಡ್ತಿದೆ ಅಂತ. ಆಮೇಲೆ ನನ್ ಇವ್ ಪಕ್ಕದಲ್ಲಿರೋ ಫ್ರೆಂಡ್ ನ ಎಬ್ಬಿಸ್ತೆ ಮೆತ್ತಿಗೆ, ಮಗ ಎದ್ದೇಳು ಅವ್ನು ಎದ್ದ, ಸೌಂಡ್ ಕೇಳಿಸ್ತಿ ಅಂತ. ಲೋ ಅಂತಂದ. ಮತ್ತೆ ಎದ್ಬಿಟ್ಟು ಏನು ಅಂತ ಕೇಳಿಸ್ಕೊಂತಾ ಇದೀವಿ. ನಮಗ್ ನಿದ್ದೆ ಗಣ್ಗೆ ಅದು ಏನೋ ಪ್ರಾಣಿ ತರ ಕೇಳಿಸಿದೆ. ಫಿಸಿಕಲ್ ವರ್ಕ್ ಅಲ್ಲ, ಇಡೀ ದಿನ ಮಾಡಿರೋದು. ಪಾಪ ಎದುರುಗಡೆ ಟೆಂಟ್ ಅಲ್ಲಿ ನನ್ನ ಫ್ರೆಂಡ್ ಗೊರಕೆ ಹೊಡಿತಿದ್ದಾನೆ. ನಮಗೆ ಗಾಬರಿ ಆಗಿ ಯಾವ್ದೋ ಪ್ರಾಣಿ ಬಂತು, ಮುಗೀತ್ ನಮ್ದು ಅಂತ. ಹಂಗೆ ಪ್ರಾಪರ್ ಒಂದ್ ಕಾಡ್ ಮಧ್ಯದಲ್ಲಿ, ಕಾಡು ಅಂದ್ರೆ ಇದು ಜನ ಇದ್ದಾರೆ ಬಟ್ ಅದ್ ಕಾಡ್ ಪ್ರದೇಶ ಅದು. ಅಲ್ಲಿ ಹಿಂಗೆಲ್ಲ ಭಯ ಬಿದ್ದೆ ಡೈಲಿ ಮಲಗೋದು. ಇವತ್ತೇನ್ ಏನಾಗುತ್ತೆ, ಯಾವ ಪ್ರಾಣಿ ಬರುತ್ತೆ ಅಂತ, ನಾವ್ ಇರ್ತೀವ ಸೆಟ್ ಇರ್ತೀವ ಅಂತ ಅನ್ಕೊಂಡು. ಆಮೇಲೆ ನನ್ ಫ್ರೆಂಡ್ಸ್ ಎಲ್ಲ ವಾಪಸ್ ಹೋಗ್ಬೇಕಾದ್ರೆ ಬೇಜಾರ್ ಅವ್ರಿಗೆ, 6 ದಿನ ಮಜಾ ಇತ್ತು, ವಾಪಸ್ ಕೆಲ್ಸಕ್ ಬೆಂಗಳೂರಿಗೆ ಹೋಗ್ಬೇಕಲ್ಲ ಅವರು. ಜೀವ ಕೈ ಹಿಡ್ಕೊಂಡ್ ಮಾಡ್ದ. ಬಟ್ ನಮ್ಗೆ ಬೇರೆಯವ್ರ ಕೆಲ್ಸ ಮಾಡ್ಸಿದಿದ್ರೆ ಅಷ್ಟು ಮಜಾ ಬರ್ತಿತ್ತು ಅಲ್ವಾ, ಅಥವಾ ಅಷ್ಟು ಎಂಜಾಯ್ ಮಾಡ್ತಿದ್ವಲ್ಲ. ಆ ಪ್ರಾಸೆಸ್ ನಾವು ಮಾಡ್ಬೇಕಾದ್ರೆ ಎಂಜಾಯ್ ಮಾಡ್ಕೊಂಡೇ ಮಾಡಿದ್ದು. ಆಮೇಲೆ ಅಲ್ಲಿ ಯಾವ್ದೋ ಮನೆಯಲ್ಲಿ ಹೆಂಚನ್ನ ಬಿಚ್ಚಿಟ್ಟಿದ್ರು, ಅಂದ್ರೆ ಅವ್ರ ಮನೆ ರಿನೋವೇಟ್ ಮಾಡಿ ಹೊಸ ಹೆಂಚ್ ಹಾಕ್ಸಿದ್ರು. ಅಲ್ಲಿ ಹೋಗಿ ರಿಕ್ವೆಸ್ಟ್ ಮಾಡ್ಕೊಂಡು 3 ದಿನಕ್ಕೆ ಹೆಂಚ್ ಬಾಡಿಗೆ ಕೊಟ್ಟಿರಿ ಅಂತ ಹೇಳಿ ಅದನ್ನ ತಗೊಬಂದು ಹೆಂಚ್ ಹಾಕಿ ವಾಪಸ್ ಶೂಟಿಂಗ್ ಮುಗಿಸಿ ಮಾರನೇ ದಿನ ನಾವೆಲ್ಲ ಕುತ್ಕೊಂಡು ಹೆಂಚ್ ಇಳಿಸಿ ವಾಪಸ್ ಅವ್ರಿಗೆ ಕೊಡೋದು. ಹಿಂಗ್ ನಾವೇ ಮಾಡಿದಂತ ಸೆಟ್ ಅದು. ಈಗ ನೀವು ನೋಡಿದವ್ರು ಏನಂತಾರ ಅಂತ ಸಿನಿಮಾ ಮುಂದ್ ಬರಾಕತಿ, BTS ಸಿನಿಮಾ ರಿಲೀಸ್ ಆಗೈತಿ, ಎಲ್ಲಾರು ಇಷ್ಟಪಟ್ಟಾರ. ನೋಡಿದವ್ರು ಸೆನ್ಸಿಬಲ್ ಆಡಿಯನ್ಸ್ ಏನದಾರ ಡೆಫಿನೆಟ್ಲಿ ಇಷ್ಟಪಟ್ಟಾರ ಸರ್. ಹಂಗಾರೆ ಯಾರಿಗ ಇಷ್ಟ ಆಗಿಲ್ಲ ಅವ್ರು ಸೆನ್ಸಿಬಲ್ ಇಲ್ಲ ಅಂತ ಹೇಳ್ತಿದ್ದೀರಾ, ನೀವ್ ಹೇಳ್ತೀರ? ಹಂಗಂತಲ್ರಿ, ಅಂದ್ರೆ ಒಂದ್ ಸ್ವಲ್ಪ ಸೂಕ್ಷ್ಮಗಳು ಇರ್ತಾವಲ್ರಿ, ಅದನ್ನ ಅರ್ಥ ಮಾಡ್ಕೊಳಕ್ ಒಂದ್ ಇದು ಬೇಕು. ಹಂಗ ನಾರ್ಮಲ್ ಆಗಿ ಎಲ್ಲರಿಗೂ ಇಷ್ಟ ಆಗೈತ್ರಿ. ನೀವ್ ಅದಾರ ಅಂತ ಏನ್ ಹೇಳಾತಿಲ್ಲ, ನೀವ ಮುಂದ್ರಿ ಅಂತ. ಅದ್ರ ಡೆಫಿನೆಟ್ ಕನ್ನಡ ಒಳಗ್ ಇಂಥದೊಂದ್ ಸಿನಿಮಾ ಬೇಕಾಗಿತ್ತು, ಆಂಥಾಲಜಿ ಸಿನಿಮಾ ಈಗಿನ ಕಾಲದೊಳಗೆ. ಸೊ ಅದಕ್ಕೂ ಆಲ್ ದ ಬೆಸ್ಟ್. OTT ಬಂದ್ಮೇಲೆ ಎಲ್ಲರೂ ನೋಡ್ಲಿ. ಈಗ ಎಷ್ಟು ಥಿಯೇಟರ್ಸ್ ಆಗದೋ ಅಲ್ಲಿ ನೋಡ್ಲಿ. ಆಮೇಲೆ ನೋಡಿದವ್ರ ಏನಂತಾರೂ ಒಳ್ಳೇದಾಗ್ಲಿ ಸರ್, ಅದಕ್ಕೆ ಚಲೋ ನಡಿಲಿ. ಈಗ ಒಂದ್ ರಿಕ್ವೆಸ್ಟ್ ಸರ್ ನಿಮ್ಗ, ನೋಡಿದವ್ರ ಏನಂತಾರ ಸಿನಿಮಾ ನೀವೆಲ್ಲರೂ ನೋಡ್ರಿ, ಮತ್ತ ಅದ್ರೊಳಗೆ ಮೆಸೇಜ್ ಐತಿ ಅಂತ ನಮ್ ಭಾಷೆ ಒಳಗೆ ಹೇಳ್ರಿ ಸರ್. ಹೇಳ್ಬೇಕು? ಈಗ ನಾ ಮಾತಾಡತ್ತೀನಿ ಸರ್. ಏನ್ ಹೇಳ್ಬೇಕು ಅಂತ ಹೇಳಿ ರಿಪೀಟ್ ಮಾಡಬಲ್ಲ ಅಷ್ಟೇ. ರಿಪೀಟ್ ಇಲ್ಲ ಸರ್, ನೀವ್ ಹೇಳ್ತೀರ ಸರ್. ಈಗ ನೋಡಿದವ್ರ ಏನಂತಾರ ಸಿನಿಮಾ ಹಿಂಗೈತಿ ನೋಡ್ರಿ, ನೀವೆಲ್ಲರೂ ಬಂದ್ ನೋಡ್ರಿ, ಆಶೀರ್ವಾದ ಮಾಡ್ರಿ, ಅಥವಾ ನಿಮ್ಗೆ ಏನ್ ಅನ್ಸುತ್ತೆ? ನೋಡ್ದವ್ರ ಏನಂತಾರೆ ಸಿನಿಮಾ ಹಿಂಗೆಲ್ಲ ಐತಿ, ಬನ್ರಿ, ನಿಮ್ಗೆಲ್ಲ ಏನ ಆಶೀರ್ವಾದ ಮಾಡ್ರಿ. ನೀವ್ ಕಾಫಿ ಮಾಡತ್ತೀರಿ, ಇನ್ ನನಗ್ ಸ್ವಂತವಾಗಿ ಬಂದ್ರೆ ನಾನೇ ಯಾಕೆ ಕಷ್ಟಪಡ್ತೀನಿ. ಬೆಂಗಳೂರು ನಿಮ್ ಭಾಷೆ ಒಳಗ ಕೊಡವ ಭಾಷೆಲ್ಲ ಹೇಳ, ಕನ್ನಡದಲ್ಲಿ ಕನ್ನಡ. ಅವ್ ನೋಡ್ದವ್ರ ಏನಂತಾರೆ ಅಂತ ನಮ್ದೊಂದು ಸದಭಿರುಚಿಯ ಸಿನಿಮಾ ಬರ್ತಾ ಇದೆ. 2025 ಇನಿಷಿಯಲ್ ಕಾಲಘಟ್ಟಗಳಲ್ಲಿ ಬರುತ್ತೆ. ದಯವಿಟ್ಟು ಥಿಯೇಟರ್ಸ್ ಅಲ್ಲಿ ನೋಡಿ ಫಸ್ಟ್, ಮತ್ತೆ OTT ಯಾವಾಗ ಬರುತ್ತೆ ಅಂತ ಹೇಳ್ತೀವಿ. ನಮಗ್ ಅಗೇನ್ ಅಲ್ಲೂ ಸಾಧ್ಯ ಆದಷ್ಟು ಜನರನ್ನ ತಲುಪೋ ಪ್ರಯತ್ನ ಮಾಡ್ತೀವಿ. ನಿಮ್ ತನಕ ಸಿನಿಮಾ ಬಗ್ಗೆ ತಲುಪ್ತು ಅಂತಂದ್ರೆ ದಯವಿಟ್ಟು ಥಿಯೇಟರ್ ಅಲ್ಲಿ ಬಂದು ನೋಡಿ. ಅದಕ್ಕೂ ಇಷ್ಟ ಆಯ್ತು ಇಷ್ಟ ಆಗಿಲ್ಲ ಆ ಡಿಸ್ಕಷನ್ ಮತ್ತೆ ಸಿಗೋಣ, ಮತ್ತೆ ಡಿಸ್ಕಸ್ ಮಾಡೋಣ. ನೋಡಿದವರು ಏನಂತಾರೆ ಅತಿ ಶೀಘ್ರದಲ್ಲಿ. ಎಷ್ಟ್ ನಿರರ್ಗಳವಾಗಿ ಹೇಳಿದ್ರಿ ನಮ್ ಭಾಷೆ ಒಳಗೆ. ನಂಗ್ ಬಂದಿದ್ರೆ ಅದನ್ನು ನಿರರ್ಗಳವಾಗಿ ಹೇಳ್ತಾ ಇದ್ದೆ, ಬರೋಲ್ಲ. ಈಗ ನಾವು ಕೊನೆ ಹಂತಕ್ಕೆ ಬಂದಿದ್ದೀವಿ ಇಂಟರ್ವ್ಯೂ, ಈ ಕನ್ವರ್ಸೇಷನ್ ಇಂದ ಏನ್ ಹೇಳಕ್ ಇಷ್ಟಪಡ್ತೀವಿ? ಓವರ್ ಆಲ್ ಇಂಟರ್ವ್ಯೂ ಇದು ಇವತ್ತಿನ ದಿನ ಇರ್ಬೋದು, ಸಿನಿಮಾ ಇರ್ಬೋದು, ಸಿನಿಮಾ ಮೇಕಿಂಗ್, ಅಥವಾ ಎಷ್ಟೋ ಜನ ಹೊಸದಾಗಿ ಮಾಡ್ಬೇಕಂತದಾರ, ಅವ್ರಿಗೆಲ್ಲ ಏನು ಅಂತ? ಇಲ್ಲ, ಸಿನಿಮಾ ಮೇಕಿಂಗ್ ನಾನು ಆಗ್ಲೇ ಹೇಳ್ದಂಗೆ ನಾವಾಗ್ಲಿ ಯಾರಾಗ್ಲಿ ಮಾಡುವಷ್ಟು ತಲೆಯಲ್ಲಿ ಒಂದು ಆಸ್ ಅನ್ ಐಡಿಯಾ ಇದ್ರೆ ಎಕ್ಸಿಕ್ಯೂಟ್ ಮಾಡೋದು ಇವತ್ತಿನ ಮಟ್ಟಿಗೆ ಕಷ್ಟ ಅಲ್ಲ. ಸೊ ಎನಿಬಡಿ ಇಫ್ ಯು ಆರ್ ವಾಚಿಂಗ್, ಇಫ್ ಯು ಥಿಂಕ್
ಸಿನಿಮಾ ಮಾಡ್ಬೇಕು ಅಂತ ಅನ್ಸ್ತಾ ಇದೆ ಅಂತಂದ್ರೆ ಮಾಡಿ, ಮೇಲೆ ಏನಿಲ್ಲ. ಮಾಡಕ್ಕಾಗಲ್ಲ ಏನಕ್ಕೆ ಅಂತ ನಂಗೆ ಗೊತ್ತಾಗ್ತದೆ. ಮಾಡ್ಬೋದು ಎಲ್ಲಾರು, ಅವರು ಮಾಡ್ತಾ ಇದಾರ. ಅದು ನಾ ಹೇಳ್ದಲ್ಲ, ರೀಲ್ ಮಾಡ್ತಿದಾರೆ ಅಂದ್ರೆ ಅದು ಸಿನಿಮಾ ಮಾಡ್ತಿದಾರೆ ಅಂತ. ಸೊ ಎಲ್ಲರೂ ಸಿನಿಮಾ ಮಾಡ್ತಿದ್ದಾರೆ ಈಗಿನ ಮಟ್ಟಿಗೆ. ನಂಗೆ ಇದ್ರ ಬಗ್ಗೆ ಹೇಳ್ಬೇಕು, ಮೂವಿ ಟ್ರಕ್ ಬಗ್ಗೆ ಹೇಳ್ಬೇಕು ಅಂದ್ರೆ ನನ್ಗೆ ಅಂತಾರೆ ನಿಮ್ಗೆ ನಮ್ದು ರಿವ್ಯೂ ಮಾಡಿದಾಗ್ಲೇ ನಂಗೆ ಇಷ್ಟ ಆಯ್ತು. ಹೇಳ್ದಲ್ಲ, ನಂಗೆ ನೆಗೆಟಿವ್ಸ್ ನೀವು ಹೇಳಿದ ಕಾರಣ. ಸೊ ಅದೊಂದು ಒಳ್ಳೆ ಕಾನ್ವರ್ಸೇಷನ್ ಬಿಲ್ಡ್ ಆಗುತ್ತೆ. ನಾನ್ ಮಾಡಿದ ಅಡ್ಗೆ ಎಲ್ಲ ಚೆನ್ನಾಗಿರ್ಬೇಕು ಅಂತ, ಚೆನ್ನಾಗಿರೋದು ಇಲ್ಲ. ಹಾಗಾಗಿ ಅಂಡ್ ಕನ್ನಡದು ಮೂವಿ ಕ್ರಿಟಿಕ್ ಸ್ಪೇಸ್ ಏನಿದೆ ಸ್ವಲ್ಪ ವೇಕೆಂಟ್ ಇದೆ. ತುಂಬಾ ಒಳ್ಳೊಳ್ಳೆ ವಿಮರ್ಶಕರಿದ್ದಾರೆ, ಬಟ್ ಇನ್ನೂ ಒಂದಷ್ಟು ಒಳ್ಳೆ ವಿಮರ್ಶನೆ ಬಂದ್ರೆ ಆಸ್ ಅನ್ ಆಡಿಯನ್ಸ್ ನನಗೆ ತುಂಬಾ ಖುಷಿ ಆಗುತ್ತೆ. ಬೇರೆ ಭಾಷೆನಲ್ಲಿ ನಾನು ನೋಡ್ತಾ ಇರ್ಬೇಕಾದ್ರೆ ವಿಮರ್ಶಕರು ಸಾಕಷ್ಟು ಜನ ಇದ್ದಾರೆ, ಬೇರೆ ಬೇರೆ ಆಯಾಮಗಳಿಂದ ವಿಮರ್ಶೆ ಮಾಡೋರಿದ್ದಾರೆ. ಕನ್ನಡದಲ್ಲಿ ಹಾಗೆ ಸಾಕಷ್ಟು ವಿಮರ್ಶಕರು ಬೇರೆ ಬೇರೆ ಆಯಾಮಗಳಿಂದ ಬಂದ್ರೆ ಒಬ್ಬ ಆಸ್ ಅನ್ ಆಡಿಯನ್ಸ್ ಆಗಿ ನನ್ಗೆ ಸ್ವಲ್ಪ ನೋಡೋದಕ್ಕಿನ್ನು ಸೆಲೆಬ್ರಿಟಿ ಫೀಲ್ ಆದ್ರೆ ಒಬ್ರು ಡೈರೆಕ್ಟರ್ ಆಗಿ ನೀವು ನಮಗ್ ಬಹಳ ಸಪೋರ್ಟ್ ಮಾಡಿದ್ರಿ. ನಾವು ಈಗ ಎಕ್ಸ್ಪೆಕ್ಟ್ ಮಾಡಿದ್ದಿಲ್ಲ. ಥ್ಯಾಂಕ್ ಯು. ಸರ್, ನಮ್ದು ಯೂಟ್ಯೂಬ್ ಚಾನಲ್ ಆಗಿರೋದ್ರಿಂದ ಲಾಸ್ಟ್ ಒಂದು ಟಿಪಿಕಲ್ ಸ್ಟೈಲ್ ಒಳಗೆ ಏನಿರ್ತೈತೆ ಸರ್ ಯೂಶುವಲಿ ಲಾಸ್ಟ್? ಅದೇ ಮೂವಿ ಟ್ರಕ್ ಚಾನಲ್ ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಸರಿ, ಇನ್ನು ಟಿಪಿಕಲ್ ಸ್ಟೈಲ್ ಒಳಗೆ ಇದಕ್ಕಿಂತ ಟಿಪಿಕಲ್ ಅಂದ್ರೆ ನೀವು ಯೂಟ್ಯೂಬರ್ ಸರ್, ಇದಕ್ಕಿಂತ ಟಿಪಿಕಲ್ ಏನ್ ಹೇಳ್ತಾರೆ? ಲೈಕ್, ಶೇರ್, ಸಬ್ಸ್ಕ್ರೈಬ್ ಗಿಂತ ಅದೇ ಸರ್, ಅದನ್ನೇ ಅಂದ್ರೆ ಆಕ್ಸೆಂಟ್ ವಿತ್ ಆಕ್ಸೆಂಟ್. ಓ, ಇದು ಔಟ್ರೋ ಕೊಡ್ಬೇಕಾ? ಓಕೆ, ಮೂವಿ ಟ್ರಕ್ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಇದು ತಾನೇ ಟಿಪಿಕಲ್ ಮಾಡಿ. ಇದು ಬೇಕಾಗಿತ್ತು ಸರ್ ನಂಗೆ. ಇನ್ನು ಟಿಪಿಕಲ್ ಎಕ್ಸಾಜರೇಟ್ ಮಾಡ್ಕೊಳ್ಳ. ಸಾಕ್ ಬಿಡಿ ಮೇಡಮ್, ಬೈದೇ ಬಿಡ್ತಾರೆ ಎಷ್ಟು ಸಲ ಹೇಳ್ತೇವೆ. ಎಸ್ ಸರ್, ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸೊ ನಮ್ಮ ಮಚ್. ಉತ್ತರ ಕರ್ನಾಟಕದವ್ರಿಗೆ ನೀವು ಒಂದು ಅವಕಾಶ ಕೊಟ್ರಿ ನಿಮ್ ಜೊತೆ ಮಾತಾಡಕ. ಉತ್ತರ ಕರ್ನಾಟಕದವ್ರು ನಮಗೆ ಅವಕಾಶ ಕೊಟ್ಟಿದ್ದೀರಾ ಮಾತಾಡಕ್. ನಿಮ್ಗೂ ಬಹಳ ಮಂದಿಗೆ ರೀಚ್ ಆಗ್ಲಿ ಸರ್ ನಿಮ್ಮ ವರ್ಕ್, ನಿಮ್ಮ ಸಿನಿಮಾ ವರ್ಕ್ ಆಗ್ಲಿ. ಆಲ್ ದ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್. ಥ್ಯಾಂಕ್ ಯು.